ಗುಡ್ ಮಾರ್ನಿಂಗ್ ಎಲ್ರಿಗೂ. ಆಗಸ್ಟ್ 2ನೇ ತಾರೀಕು ಸಂಡೇ ಭಾನುವಾರದಂದು ನಿಮ್ಮ ಎಕ್ಸಾಮ್ಸ್ ಇದೆ. ಆಲ್ ದಿ ಬೆಸ್ಟ್ ಹೇಳ್ತಾ. ಸೊ ತುಂಬ ಜನ ಹುಡುಗರು ಕಮೆಂಟ್ ಆಗ್ತಿದ್ರು, ಸರ್ ಫ್ರಂಟ್ ಪೇಜ್ ಮಾಡಿ ಸರ್, ಸ್ಪರ್ಧೆ ಜೊತೆ ಎಲ್ಲ 6 ಮಂತ್ಸ್ದು ಫ್ರಂಟ್ ಪೇಜ್ ಮಾಡಿ ಸರ್, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಇದೆ ಸರ್ ಅದು ಅಂತ. ಎಕ್ಸಾಮ್ಸ್ ಕ್ವಶನ್ಸ್ ಬರುತ್ತೆ ಅಂತ. ಹೌದು, ಕ್ವಶನ್ಸ್ ಬರುತ್ತೆ. ಸೊ ನಿಮ್ಮ 1 ಅವರ್ ಟೈಮ್ ಕೊಟ್ಟು ಇದನ್ನು ಯಾರ್ಯಾರು ನಾಳೆಯಿಂದಾನೆ, ನಾಳೆ ಬೆಳಗ್ಗೆ ಅಂದರೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡಿದ ತಕ್ಷಣ ದಯವಿಟ್ಟು 1 ಅವರ್ ಟೈಮ್ ಇಟ್ಕೊಂಡು ಸುಮ್ಮನೆ ಕೇಳಿ. ಸೊ ದಟ್ ಎಕ್ಸಾಮ್ಸಲ್ಲಿ ಬರೋ ಸಾಧ್ಯತೆ ಇದೆ, ಬಂದಾಗ ನೀವು ಆನ್ಸರ್ ಮಾಡಬಹುದು. ಸ್ಪರ್ಧಾ ಇಸ್ ವೆರಿ ಇಂಪಾರ್ಟೆಂಟ್ ಮ್ಯಾಗ್ಝಿನ್, ಯು ನೋ ದಟ್. ಸೊ ಇನ್ ಡೀಟೇಲ್ ಆಗಿ ಪ್ರತಿಯೊಂದನ್ನು ನಾನು ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಪ್ರತಿ ಜನವರಿಯಿಂದ ಹಿಡ್ಕೊಂಡು ಜೂನ್ ಜುಲೈವರೆಗೂ ಪ್ರತಿಯೊಂದೊಂದು ಮ್ಯಾಗ್ಝಿನ್ ಡೀಟೇಲ್ ಆಗಿ ಮಾಡಿದ್ದೀನಿ. ಅಲ್ಲಿ ಹೋಗಿ ನೋಡ್ಬೋದು. ನೆಕ್ಸ್ಟ್ ಎಕ್ಸಾಮ್ಸ್ಗೆ, ನೆಕ್ಸ್ಟ್ CRDR KSRBಗೆ ಇವಾಗ ಇದನ್ನೊಂದು ನೋಡ್ಕೊಂಡು ಹೋಗಿ. ಎಕ್ಸಾಮ್ಸ್ ನಿಯರ್ ಇರೋದ್ರಿಂದ ಮತ್ತು ಅಲ್ಲೆಲ್ಲ ಒಳಗೆ ಹೋಗೋದಕ್ಕೆ ಹೋಗಬೇಡಿ. ಇದನ್ನು ಕೇಳೋರಿದ್ರೆ ಕೇಳ್ಕೊಳ್ಳಿ, ಬಟ್ ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಕೇಳ್ಕೊಂಡೋಗಿ. ಸೊ ನಿಮಗೆ ಚಾನಲ್ ಯೂಸ್ ಆಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನನಗೂ ಅದು ಇನ್ಸ್ಪಿರೇಷನ್ ಆಗುತ್ತೆ. ಎಕ್ಸಾಮ್ಸ್ ಕ್ಲಿಯರ್ ಮಾಡಿರೋದ್ರಿಂದ ನಿಮಗೆ ನಾನು ಅದನ್ನು ಹೇಳ್ತಿರೋದು. ನೆಕ್ಸ್ಟ್ ಬಂದುಬಿಟ್ಟು ಪೊಲೀಸ್ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಇಂಪಾರ್ಟೆಂಟು ನಿಮ್ಮ ಟೈಮ್ ವೇಸ್ಟ್ ಮಾಡಿದಂಗೆ 1 ಅವರ್ ಟೈಮ್ ಕೊಡಿ. ಇಂಪಾರ್ಟೆಂಟ್ ಏನಂತ ಹೇಳ್ಕೊಂತ ಹೋಗ್ತೀನಿ. ಸೊ ಇದು ಜನವರಿ ಮಂತಿನ ಏನೇ ಸ್ಪರ್ಧಾ ಜೊತೆ ಜನವರಿ ಮಂತಿಂದಿದ್ದು ಫ್ರಂಟ್ ಪೇಜು. ಸೊ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ 2 ತಾಣಗಳು ಸೇರ್ಕೊಂಡು ಯಾವಾಗ? ಜನವರಿಯಲ್ಲಿ. ಎಷ್ಟಿದೆ? 90. ಭಾರತದ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ ಎಷ್ಟಾಯಿತು? 96 ಏರಿಕೆ ಆಯಿತು. 96, 97. ಯಾವ್ಯಾವು? ರಾಜಸ್ಥಾನದ ಸಿಲಿಸಿಯರ್ ಸರೋವರ, ರಾಜಸ್ಥಾನದ ಛತ್ತೀಸ್ಗಢದ ಕೋಪ್ರಾ ಜಲಾಶಯ. ಸೊ ಇವೆರಡು. ಇವಾಗ ಎಷ್ಟಿದೆ? 100 ಇದೆ. ಇವಾಗ ಎಷ್ಟಿದೆ? ಟೋಟಲ್ ಆಗಿ 100 ಇದೆ. ಈಗಾಗಲೇ ಇದನ್ನು ಎಕ್ಸಾಮ್ಸ್ ಬಗ್ಗೆ ಕೇಳಿದ್ದಾನೆ ಎಕ್ಸಾಮ್ಸಲ್ಲಿ. ಸೊ 100ನೇದು ಯಾವುದಪ್ಪ ಅಂದರೆ ನಿಮಗೆ ಗೊತ್ತಿದೆ, ಉತ್ತರ ಪ್ರದೇಶದ್ದು ಅದು ಬರ್ಡ್ ಸೆಂಚುರಿ, ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸೆಂಚುರಿ ಅಂತ, ಸುರಹತಾಲ್, ಲೊಕೇಟೆಡ್ ಇನ್ ಬಿಲಾಲ್ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ್. 100 ಯಾವುದು ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅದಾದ ನಂತರ ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಅಂದರೆ, ಮೊದಲನೇದು ಯಾವುದಪ್ಪ ರಾಮ್ಸರ್ ಸೈಟ್ ಅಂದರೆ ಚಿಲ್ಕಾ ಲೇಕ್, ನಿಮಗೆ ಗೊತ್ತಿದೆ. ಅದಾದ ನಂತರ ಕೇಲೋಡೋ ಗಾನಾ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿ ಬರುತ್ತೆ, 1981ನಲ್ಲಿ. ಸೊ ಇನ್ ಡೀಟೇಲ್ ಆಗಿ ಕ್ಲಾಸಲ್ಲಿ ಮಾಡಿದ್ದೀನಿ. ಇಂಪಾರ್ಟೆಂಟ್ ಮೇನ್ ಇಂಪಾರ್ಟೆಂಟ್ ಹೇಳ್ಕೊಂತ ಹೋಗ್ತೀನಿ. ಸೊ ಈ 100 ಇದಾವೆ. ಎಷ್ಟಿದಾವಪ್ಪ? ರಾಮ್ಸರ್ ಸೈಟು 100 ಇದಾವೆ. ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ 56ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲಿ ಆಯಿತು? 56ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ನಮ್ಮ ಗೋವಾದಲ್ಲಾಯಿತು. ಅತ್ಯುತ್ತಮ ಚಲನಚಿತ್ರ ಯಾವುದು ಅಂದರೆ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಗೆ ಯಾವುದು ಅಂದರೆ ಸ್ಕಿನ್ ಆಫ್ ಯೂತ್ ಅಂತ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಗೆ ಬಂದಿದೆ ಅದಕ್ಕೆ. ಸೊ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಯಾರಿಗೆ ಕೊಟ್ಟರಪ್ಪ ಅಂದರೆ, ಯಾವ ಫಿಲ್ಮ್ ಅಂದರೆ ಸ್ಕಿನ್ ಆಫ್ ಯೂತ್ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟು. ಅದಾದ ನಂತರ ಅದರಲ್ಲಿ ಸತ್ಯಜಿತ್ ರೈ ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ಬಂತು ಅಂದರೆ ನಮ್ಮ ರಜನಿಕಾಂತ್ ಅವ್ರಿಗೆ ಬಂದರು. ತಮಿಳುನಾಡು ಕರ್ನಾಟಕದ ನಟ ಇವ್ರಿಗೆ ಬಂದಿದೆ ಜೀವಮಾನ ಪ್ರಶಸ್ತಿ. ಆಮೇಲೆ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಯಾರಿಗೆ ಅಂತ ನೋಡ್ಕೊಂಡ್ರಿ. ಅದಾದ ನಂತರ ಅರ್ಜೆಂಟೀನಾದ ಲಿಯೋನಾರ್ಡೋ ಮೆಸ್ಸಿ ಭಾರತದ ಭೇಟಿ, ಅದೇ ವೆಸ್ಟ್ ಬೆಂಗಾಲಿಗೆ ಭೇಟಿ ನೀಡಿದಾರಲ್ಲ ಅರ್ಜೆಂಟೈನ್ ಮೆಸ್ಸಿ. ಏನು ಕ್ವಶನ್ ಕೇಳ್ಬೋದು? ಈಗ ಪೀಪಾ ನಡೀತಲ್ಲಪ್ಪ, ಅದು ನೆಕ್ಸ್ಟ್ ಹೇಳ್ತೀನಿ. ಪೀಪಾದಲ್ಲಿ ಯಾವ ರಾಷ್ಟ್ರ ಗೆಲ್ತು ಅಂದರೆ ಸ್ಪೇನ್ ಗೆದ್ದಿದೆ. ಸೊ ಕೇಳ್ಬೋದು ಲಿಯೋನಾರ್ಡೋ ಮೆಸ್ಸಿ ಯಾವ ದೇಶದ ಆಟಗಾರ ಅಂತ, ಯಾವ ಆಟಗಾರನ ಅಂತ ಕೇಳ್ಬೋದು. ಫುಟ್ಬಾಲ್ ಆಟಗಾರ, ಅರ್ಜೆಂಟೈನದ್ದು. ಅದಾದ ನಂತರ ಇಸ್ರೋದಿಂದ ಅಮೆರಿಕದ ಹೊಸ ತಲೆಮಾರಿನ ಸಂವಹನ ಉಪಗ್ರಹ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಉಡಾವಣೆ. ಅಂದರೆ ಇದು ಏನಿದೆಯಲ್ಲ ಬ್ಲೂ ಬರ್ಡ್ ಬ್ಲ್ಯಾಕ್ 2, ಇದು ಒಂದು ಕಮ್ಯುನಿಕೇಟಿವ್ ಸ್ಯಾಟಲೈಟ್ ಅಂತ. ಅಂದರೆ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅನ್ನೋದು ಅಮೇರಿಕದಪ್ಪ ಸ್ಯಾಟಲೈಟು. ಅದನ್ನು ಏನು ಮಾಡ್ತಾರೆ? ಇಸ್ರೋದವರು ಹಾರಿಸ್ತಾರೆ. ಅದನ್ನು ಇಸ್ರೋದವರು LUM-3MG ಒಂದು ವೆಹಿಕಲ್ ಉಡಾವಣೆ ಮಾಡಿಕೊಡ್ತಾರೆ. ಸೊ ದಟ್ ಇಸ್ರೋದವರಿಗೆ ಅಮೇರಿಕದ ದುಡ್ಡು ಕೊಡ್ತಾರೆ. ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅನ್ನೋದು ಸಂವಹನ ಉಪಗ್ರಹ ಅಮೇರಿಕ ದೇಶದ್ದು. ಹಾರಿಸಿದ್ದು ಮಾತ್ರ ನಮ್ಮ ಇಸ್ರೋದವರು. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಹೋಗೋಣ. ಇದರಲ್ಲಿ ಪ್ರಧಾನಿ ಮೋದಿಯವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ 28ನೇ ಮುಂದೆ ಹೇಳ್ಕೊಂತ ಹೋಗ್ತೀನಿ. ತುಂಬ ಪ್ರಶಸ್ತಿ ಕೊಟ್ಟಿದ್ದಾರೆ. 32, 33, 34 ಇದೆ. 28ನೇ ಪ್ರಶಸ್ತಿ ಯಾವುದಪ್ಪ ಅಂದರೆ 28, 30 ಅಂತ ಕೇಳೋದಿಲ್ಲ. ಅದನ್ನೆಲ್ಲ ನಂಬರಿಂಗೆಲ್ಲ ನೆನ್ಪಿಟ್ಕೊಳ್ಳೋಕೆ ಹೋಗ್ಬೇಡಿ. ಏನು ನೆನ್ಪಿಟ್ಕೊಳ್ಬೇಕು? ದಿ ಗ್ರೇಟ್ ಆನರ್ ಆಫ್ ನಿಶಾನ್ ಆಫ್ ಇಥೋಪಿಯಾ. ಹೆಸರು ಇಥೋಪಿಯಾನೇ ಕೊಟ್ಟಿರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಕ್ಲಾಸ್ ಆಫ್ ದಿ ಆರ್ಡರ್ ಆಫ್ ಓಮೆನ್ ದೇಶ ಕೊಡ್ತೈತಿ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾವ ದೇಶ ಯಾವ ಪ್ರಶಸ್ತಿ ಕೊಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ದ್ವೇಷ ಭಾಷಣ ತಡೆಗೆ ಮಸೂದೆ ಅಂಗೀಕರಿಸಿದ ದೇಶದ ಮೊದಲ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳಿದರೆ, ದ್ವೇಷ ಭಾಷಣ ಏನು ಮಾಡ್ತಿರ್ತಾರಲ್ಲ ಅದರ ತಡೆಗೆ ಮಸೂದೆ ಅಂಗೀಕರಿಸತಿ ಯಾವುದಂದರೆ ನಮ್ಮ ರಾಜ್ಯ ಕರ್ನಾಟಕ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅದಾದ ನಂತರ
ವೆರಿ ಇಂಪಾರ್ಟೆಂಟು. ಯುನೆಸ್ಕೋ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರ್ಪಡೆಗೊಂಡ ಹಬ್ಬ ಯಾವುದು ಅಂದರೆ ದೀಪಾವಳಿ. ಯುನೆಸ್ಕೋ ಏನಿದೆಯಲ್ಲ ಅದು ಅಮೂರ್ತ ಸಾಂಸ್ಕೃತಿಕ ಪಟ್ಟಿ ಅಂತ ಒಂದು ಇದೆ, ಅದಕ್ಕೆ ಸೇರ್ಪಡೆಗೊಂಡದ್ದು ದೀಪಾವಳಿ. ಸೊ ದಟ್ ವರ್ಲ್ಡಲ್ಲಿ ಇದು ರೆಕಗ್ನೈಸ್ ಆಗುತ್ತೆ ಹಬ್ಬ. ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಮೊಬೈಲ್ನಲ್ಲಿ ಸೈಬರ್ ಭದ್ರತಾ ಆ್ಯಪ್ ಸಂಚಾರ ಸಾಥಿ ಕಡ್ಡಾಯ ಆದೇಶ ರದ್ದುಪಡಿಸಿದ. ಈ ಮೊಬೈಲಲ್ಲಿ ಸೈಬರ್ ಭದ್ರತಾ ಆ್ಯಪ್ ಸಂಚಾರ ಸಾಥಿ ಅದನ್ನು ಕಡ್ಡಾಯ ಮಾಡಿತ್ತು, ಅದನ್ನು ರದ್ದುಪಡಿಸಿದೆ ಅಂತೆ. ಅದನ್ನೆಲ್ಲ ಕೇಳಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನರೇಗಾ ನೆನಪಿರ್ಬೇಕು ನಿಮಗೆ. 2005ರಲ್ಲಿ ಇದು ಬಂತು, 2006ರಲ್ಲಿ ಬಂದಿತ್ತಲ್ಲ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ನಿಮ್ಮೂರಲ್ಲಿ. ಸೊ ಆ ನರೇಗಾ ಹೆಸರು ಚೇಂಜ್ ಆಗಿದೆ ಈಗ. ಮೊದಲೆಲ್ಲ ನರೇಗಾ ಅಂತ ಇತ್ತು, ಇವಾಗ ಅದು ವಿಬ್ಜಿ ರಾಮ್ಜಿ ಅಂತ ಆಗಿದೆ. ಅದ್ರ ಬಗ್ಗೆ ಮುಂದೆ ನಾನು ಹೇಳ್ತಿರ್ತೀನಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ. ಈಗ ಫಸ್ಟಿಗೆ 100 ದಿವಸ ಇತ್ತು, ಇವಾಗ 125 ದಿವಸ ಕೆಲಸ ಕೊಡಬೇಕು. ಅದಾದ ನಂತರ ಈ ಮುಂಗಾರು ಟೈಮಲ್ಲಿ 3 ತಿಂಗಳು ಕೆಲಸ ಕೊಡಬಾರ್ದು, ಉಳಿದ ಟೈಮ್ ಬಿಕಾಸ್ ಈ ಕೃಷಿಯಲ್ಲೆಲ್ಲ ಇವರು ಬರೋದಿಲ್ಲ, ಈ ಕಾರ್ಮಿಕರು ಸಿಗಲ್ಲ ಅಂತ ಒಂದು ತಗೊಂಬಂದಿದ್ದಾರೆ. 125 ದಿವಸ ಕೆಲಸ ಕೊಡಬೇಕು ಅವರಿಗೆ. ಅದ ನಂತರ ಇಷ್ಟು ಲಿಮಿಟ್, ಇಷ್ಟು ಒಳಗೆ ಅವರಿಗೆ ಅಮೌಂಟು ಪೇ ಮಾಡಬೇಕು, ಸ್ಯಾಲ್ರಿ ಕೂಡ ಪೇ ಮಾಡಬೇಕು ಅಂತಲೇ ಇದೆ. ಯಾಕಾದರೆ ಇವ್ರು ಲೇಟ್ ಮಾಡಿದ್ರಪ್ಪ ಅಂದರೆ ಕೆಲಸ ಕೊಡೋದು, ಅದರಿಂದ ಅವ್ರಿಗೆ ದುಡ್ಡು ಕೊಡಬೇಕು ಅಂತಲೂ ಆಗಿದೆ ಅದರಲ್ಲಿ. ಮುಂದೆ ಕ್ಲಾಸಲ್ಲಿ ಮಾಡಿದೆ ನಿಮ್ಮ ಡೀಟೇಲು, ಟೈಮ್ ಆಗುತ್ತೆ. ಮೇನ್ ಹೋಗೋಣ. ನರೇಗಾ ಹೆಸರು ಚೇಂಜ್ ಆಗಿದೆ, ನೆನಪಿಟ್ಲಿ. ಅವಾಗ 100 ದಿವಸ ಇತ್ತು, 125 ಮೇನ್ ಇಂಪಾರ್ಟೆಂಟ್. ಅದಾದ ನಂತರ ಇಲ್ಲಿ ಸಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಈಗ ಕರ್ನಾಟಕ ರಾಜ್ಯವು ಎಷ್ಟನೇ ಹಣಕಾಸು ಆಯೋಗನ ರಚನೆ ಮಾಡಿದೆ ಅಂದರೆ 5ನೇ ಹಣಕಾಸು ಆಯೋಗ. ಅಧ್ಯಕ್ಷರು ಯಾರು? ಪಿ ನಾರಾಯಣಸ್ವಾಮಿ. ಹಣಕಾಸು ಆಯೋಗ ಮುಗೀತು. ನೆಕ್ಸ್ಟು ಅರವಿಂದ್ ಪನಾಗಾರಿಯಾ 16 ಕೇಂದ್ರದ್ದು ಬೇರೆ ಇರುತ್ತೆ, ರಾಜ್ಯದ ಬೇರೆ ಇರುತ್ತೆ. 16ನೇ ಕೇಂದ್ರ ಹಣಕಾಸು ಆಯೋಗ ಯಾರಂದರೆ ಅರವಿಂದ್ ಪನಾಗಾರಿಯಾ ಅಂತ. ಅವಧಿ 2026-30. ಅವಧಿ ಕೇಳ್ಬೋದು, ಅಧ್ಯಕ್ಷರು ಯಾರಂತ ಕೇಳ್ಬೋದು, ಎಷ್ಟನೇ ಹಣಕಾಸು ಆಯೋಗ ಅಂತ ಕೇಳ್ಬೋದು. ಅರ್ಥ ಆಗ್ತಿದೆಯಾ? ಸೊ ಅದಾದ ನಂತರ 2026ನ ಕಾಮನ್ವೆಲ್ತ್ ಖೋಖೋ ಚಾಂಪಿಯನ್ಶಿಪ್ಪು ಎಲ್ಲಿ ನಡೀತಿದೆ ಅಂದರೆ ನಮ್ಮ ಭಾರತದಲ್ಲಿ ನಡೀತಾ ಇದೆ. ಆಮೇಲೆ ನಿಮಗೆ ಗೊತ್ತಿರಲಿ ಇಂಪಾರ್ಟೆಂಟು, ದ್ವಿತ್ವ ಅಂತ ಚಂಡಮಾರುತ. ಈಗಾಗಲೇ ಕ್ವಶನ್ಸ್ ಕೇಳಿದ್ದ ಒಂದು ಎಕ್ಸಾಮಲ್ಲಿ. ದ್ವಿತ್ವ ಚಂಡಮಾರುತ ಎಲ್ಲಿ? ಶ್ರೀಲಂಕಾದಲ್ಲಿ ನಡೀತು. ಶ್ರೀಲಂಕಾದಲ್ಲಿ ಚಂಡಮಾರುತ ಬೀಸ್ತು. ಅದಕ್ಕೆ ಅಲ್ಲಿನ ಚಂಡಮಾರುತ ಜನ ಅಸ್ತವ್ಯಸ್ತ ಆಗಿದ್ದಾರಲ್ಲ, ನಮ್ಮ ಭಾರತ ಯಾವಾಗಲೂ ಸಹಾಯಸ್ಥದಲ್ಲಿ ಮುಂದಿರುತ್ತೆ. ಸಾಗರ ಬಂಧು ಅಂತ ಒಂದು ಕಾರ್ಯಾಚರಣೆ ಮಾಡಿ ಅವರಿಗೆ ಹೆಲ್ಪ್ ಮಾಡಿದರು. ಇದನ್ನು ನೆನ್ಪಿಟ್ಕೊಳ್ಳಿ. ಶ್ರೀಲಂಕಾ ಒಂದು ಯಾವ ಚಂಡಮಾರುತ ಅಂತ ಕೇಳ್ಬೋದು, ಭಾರತ ಕಾರ್ಯಾಚರಣೆ ಕೈಗೊಂಡಿತ್ತಲ್ಲ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ, ಅದ್ರ ಹೆಸರು ಏನಂತ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ. ಆಮೇಲೆ ಶ್ರೀಲಂಕಾ ಮತ್ತು ನಮ್ಮ ಮಧ್ಯೆ ಪಾಕ್ ಸ್ಟ್ರೈಟ್ ಇದೆ, ಅದು ಒಂದು ಹಾಗೆ ಸುಮ್ಮನೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಯಾವುದು ಇದೇನಿದೆ, CICI ಚೀಫ್ ಇನ್ಫಾರ್ಮೇಷನ್ ಕಮಿಷನ್ನ ಮುಖ್ಯ ಆಯುಕ್ತರಾಗಿ ರಾಜ್ಕುಮಾರ್ ಗೋಯಲ್. ಇವೆಲ್ಲ ನೆನ್ಪಿಟ್ಕೊಳ್ಳಿ. ಈ ಥರದ ಕ್ವಶನ್ ಏನಿದೆ ನೋಡಪ್ಪ, 2000 ಗಣರಾಜ್ಯದ ಅತಿಥಿಗಳು ಈಗಾಗಲೇ ಪೊಲೀಸ್ ಎಕ್ಸಾಮ್ಸ್ ತುಂಬ ಸಾರಿ ಕೇಳಿದ್ದಾರೆ. ಯಾರ್ಯಾರು ಬಂದಿದ್ರಪ್ಪ ಗಣರಾಜ್ಯದ ಅತಿಥಿಗಳಾಗಿ 2026 ಪ್ರಜಾರಾಜ್ಯೋತ್ಸವ ಅಂತ ನಡೀತಿದೆಯಲ್ಲಪ್ಪ ಜನವರಿ 26 ದೆಹಲಿಯಲ್ಲಿ. ಪ್ರತಿ ವರ್ಷ ಏನು ಮಾಡ್ತಾರೆ, ಬೇರೆ ದೇಶದ ಗಣ್ಯರನ್ನು ಕರೆಸ್ತಾರೆ. ಈ ಸತಿ ಯಾರನ್ನಂದರೆ ಯುರೋಪಿಯನ್ ಒಕ್ಕೂಟದ ಆಂಟೋನಿಯಾ ಕೋಸ್ಟಾ, ಉರ್ಸುಲಾ ಲೇನ್ ಇವರಿಬ್ಬರನ್ನ ಕರೆಸಿದ್ರಂತೆ. ಇಂಪಾರ್ಟೆಂಟು. ನೆಕ್ಸ್ಟು ವಿಶ್ವ ಅಥ್ಲೆಟಿಕ್ಸ್ ವರ್ಷದ ಪ್ರಶಸ್ತಿ 2025 ಯಾರಿಗೆ ಅಂದರೆ ಪೋಲ್ ವಾಲ್ಟ್ ಗೊತ್ತಿದೆಯಲ್ಲ, ಪೋಲ್ ವಾಲ್ಟ್ ತಾರೆ ಅರ್ಮಂಡ್ ಡುಪ್ಲಾಂಟಿಸ್ ಸ್ವೀಡನ್ ದೇಶದವರು. ಇವರು ಅಥ್ಲೆಟಿಕ್ಕು. ಹೆಣ್ಣುಮಕ್ಕಳಲ್ಲಿ ಓಟಗಾರ್ತಿ ಸಿಡ್ನಿ ಮೆಕ್ಲಾಫ್ಲಿನ್ ಲೆವರ್ನ್ ಅಂತ, ಇವರಿಬ್ಬರಿಗೂ ಪ್ರಶಸ್ತಿ ಬಂದಿದೆ. ಅದಾದ ನಂತರ ಪೋಲ್ ವಾಲ್ಟ್ ಇದೆಯಲ್ಲ, ಆ ಗೇಮಲ್ಲಿ ಸಿಂಧುಶ್ರೀ ಅಂತ ನಮ್ಮ ಶಿವಮೊಗ್ಗದವರು ನ್ಯಾಷನಲ್ ಲೆವೆಲಲ್ಲಿ ಗೋಲ್ಡನ್ ಮೆಡಲ್ ಪಡಿತಾರೆ. ಅದರ ನೆಕ್ಸ್ಟ್ ಮಂತಲ್ಲಿದೆ, ಹೇಳ್ತೀನಿ. ಅದು ನೆನ್ಪಿಟ್ಕೊಳ್ಳಿ. ಇವಾಗ ಮನೆ ನ್ಯೂಸ್ ಪೇಪರ್ ಕೊಟ್ಟಿದ್ರು. ನೆಕ್ಸ್ಟು ಮಂಗಳೂರಿನಲ್ಲಿ ರಾಜ್ಯದ ಮೊದಲ ಮಳೆ ಮುನ್ಸೂಚನೆ ನೀಡುವ ಸ್ವದೇಶಿ ಡಾಪ್ಲರ್ ರೇಡಾರ್ ಏನಿದೆ, ವೆರಿ ಇಂಪಾರ್ಟೆಂಟ್. ನಮ್ಮ ಮಂಗಳೂರಲ್ಲಿ ಒಂದು ಇಲ್ಲಿದೆ ನೋಡಿ ಡಾಪ್ಲರ್. ಇದೇನು ಮಾಡುತ್ತೆ ಅಂದರೆ ಹವಾಮಾನ ಗಾಳಿ ಬೀಸಾದದ್ರ ಮೇಲೆ ಮಳೆ ಬರುತ್ತೆ ಇಲ್ಲ ಅನ್ನೋದು ಹೇಳ್ತೈತಿ. ಮೊದಲ ಬಾರಿಗೆ ನೆಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಕಾರವಾರ ಕದಂಬ ನೌಕಾನೆಲೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಜನಾಂತರ್ಗಾಮಿ ನೌಕೆ INS ವಾಕ್ಷೀರ್ ಅಂತ. ಸೊ ಇದನ್ನು ನ್ಯಾಯ ಮಾಡಿದ್ರು, ಏನು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೋಡಿ, ದೇಶದ ಮೊದಲ ಹೈಡ್ರೋಜನ್ ಚಾಲಿತ ವಾಟರ್ ಟ್ಯಾಕ್ಸಿ ವಾರಣಾಸಿ. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ವಾಟರ್ ಟ್ಯಾಕ್ಸಿ ಎಲ್ಲಿ ಅಂತ ಅಂದರೆ ವಾರಣಾಸಿಯಲ್ಲಿದೆ. ಅದಾದ ನಂತರ ದೆಹಲಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯದ್ದು ಏನಿದೆಯಲ್ಲ, ಆಗ್ನೇಯ ಏಷ್ಯಾ ದೇಶಗಳದ್ದು ಕೇಂದ್ರ ಉದ್ಘಾಟನೆ ಮಾಡಿದಾರಂತೆ. ನೋಡ್ಕೊಳ್ಳಿ ಹಂಗೆ. ಇಲ್ಲಿದೆ ನೋಡಿ, ಕರ್ನಾಟಕ ರಾಜ್ಯದ ಮೊದಲ ಜಂಜಿ ಅಂಚೆ ಕಚೇರಿ ಮಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸ್ಥಾಪನೆಯಾಗಿದೆ ಅಂತೆ. ಆಮೇಲೆ AI ನಿರ್ಮಾತೃಗಳಿಗೆ 2025 ಟೈಮ್ಸ್ ಗೌರವ ನೀಡಿದೆ ಅಂತೆ. AI ನಿರ್ಮಾತೃಗಳಿಗೆ ಟೈಮ್ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಇದು ಜನವರಿ ಮ್ಯಾಗ್ಝಿನ್ ಆಗಿತ್ತು. ಮುಂದೆ ಹೋಗೋಣ.
ಇವಾಗ ನಾವು ಫೆಬ್ರವರಿ ಮಂತದ ಮಾಡೋಣ, ಆಯಿತಾ. ಫೆಬ್ರವರಿ ಬಂದು ಫ್ರಂಟ್ ಪೇಜು ನೋಡ್ಕೊಳ್ಳಿ. ಕೇಂದ್ರದ ಬಜೆಟ್ ಗಾತ್ರ 53,47,315 ಕೋಟಿ ಏನಿರುತ್ತೆ ಬಜೆಟ್ ಇದೆ. 9ನೇ ಬಜೆಟ್ ಇದು ನಿರ್ಮಲಾ ಸೀತಾರಾಮನ್. ಸೊ ಇದು ಬಜೆಟ್ ಗಾತ್ರ ಒಂದು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಆಮೇಲೆ ರಾಷ್ಟ್ರೀಯ ತನಿಖೆ ನ್ಯಾಯ ಇದೆಯಲ್ಲಪ್ಪ, ರಾಷ್ಟ್ರೀಯ ತನಿಖಾ ದಳದ ಮುಖ್ಯಸ್ಥರು ಯಾರಿದ್ದಾರೆ, ಇವಾಗ ಯಾರು ನೇಮಕ ಆಗಿದ್ದಾರೆ ಅಂದರೆ ರಾಕೇಶ್ ಅಗರ್ವಾಲ್ ಅಂತ. BSF ಇದೆಯಲ್ಲಪ್ಪ, ಗಡಿ ಭದ್ರತಾ ಪಡೆ, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಮಹಾನಿರ್ದೇಶಕರಾಗಿ ಪ್ರವೀಣ್ ಕುಮಾರ್ ನೆನ್ಪಿಟ್ಕೋಬೇಕು. ಈಗ ನಿಮ್ಮ ಫ್ರೆಂಡ್ ಸರ್ಕಲ್ಲಿ ಅವರೊಬ್ಬರು ಪ್ರವೀಣ್ ಇರ್ತಾನೆ, ಈಗ ಪ್ರವೀಣ್ಗೆ BSF ಕೊಟ್ಟಿದ್ದೇನೆ, ಈ ಥರ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸಲ್ಲಿ ಕನ್ಫ್ಯೂಸ್ ಆಗಲ್ಲ. ಅದಾದ ನಂತರ ITBP ಇದೇನಪ್ಪ, ಇಂಡೋ ಟಿಬೆಟಿನ್ ಬಾರ್ಡರ್ ಫೋರ್ಸ್ ಇದೆಯಲ್ಲಪ್ಪ, ಪೊಲೀಸ್ ಫೋರ್ಸು, ಅದು ನೇಪಾಳ ಮತ್ತು ನಮ್ಮ ಗಡಿ ಕಾಯ್ತಿರುತ್ತಲ್ಲ, ಅದು ನಿರ್ದೇಶಕ ಆಗಿಬಿಟ್ಟು ಯಾರು, ಶತ್ರುಜಿತ್ ಸಿಂಗ್ ಕಪೂರ್ ಅಂತ ನೆನ್ಪಿಟ್ಕೊಳ್ಳಿ. ಇದು ಅಮೇರಿಕಾದ ಫೆಡರಲ್ ರಿಸರ್ವ್ ಮುಖ್ಯಸ್ಥ ಕೆವಿನ್ ವಾರ್ಷಾಗೋನ್ ಅಂತ ತಲೆ ಕೆಡಿಸ್ಕೊಂಡು ಇದು ಮಾತ್ರ ನೆನ್ಪಿಟ್ಕೊಳ್ಳಿ, ಅರ್ಥ ಆಯ್ತಾ. ನೆಕ್ಸ್ಟು ಏನಂದರೆ ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ದಾಖಲೆ 2793 ದಿವಸ ಜನವರಿ 7ಕ್ಕೆ. ಅರ್ಥ ಆಗ್ತಿದೆಯಾ. ಇವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿರಲ್ಲ, ಇವರು ಹೈಯೆಸ್ಟು. ಇವರಿಗಿಂತ ಮೊದಲು ಯಾರು ಸರ್, ನಮ್ಮ ದೇವರಾಜ ಅರಸು ಅವರಿದ್ದರು. ಇವ್ರನ್ನ ಬಿಟ್ಟರೆ ಇವರೇ ಕರ್ನಾಟಕದಲ್ಲಿ ಯಾರು ಫಸ್ಟು ಸಿದ್ದರಾಮಯ್ಯ ಇದ್ದಾರೆ, ನೆಕ್ಸ್ಟು ದೇವರಾಜ ಅರಸು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಇಂಪಾರ್ಟೆಂಟ್ ಇಲ್ಲಿ ವಿಶ್ವಸಂಸ್ಥೆಯ ಲಿಂಗ ಸಮಾನತೆ ಪ್ರತಿಪಾದಕ ಪ್ರಶಸ್ತಿ, ಜೆಂಡರ್ ಇಕ್ವಾಲಿಟಿ ಪ್ರಶಸ್ತಿ ಏನು ಬಂದಿದೆಯಲ್ಲ, ವೆರಿ ಇಂಪಾರ್ಟೆಂಟು. ಯಾರಿಗೆ ಅಂದರೆ ಬೆಂಗಳೂರು ಮೂಲದ ಮೇಜರ್ ಸ್ವಾತಿ ಅವರಿಗೆ. ಇವರು ವಿಶ್ವಸಂಸ್ಥೆಯ ಒಂದು ಶಾಂತಿ ಪಡೆ ಇರ್ತದಲ್ಲ, ಅಲ್ಲಿ ವಿಭಾಗದಲ್ಲಿ ಸೇವೆ ಸಲ್ಲಿಸಿದಕ್ಕೋಸ್ಕರ ಈ ಪ್ರಶಸ್ತಿ ಕೊಡ್ತಾರೆ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಆಮೇಲೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಮೊಜಾಂಬಿಕ್ನ ಹೋರಾಟಗಾರ್ತಿ ಗ್ರಾಸ್ ಮಾರ್ಷಲ್ ಅವರಿಗೆ ಕೊಡ್ತಾರೆ. ಅದಾದ ನಂತರ ಭಾರತ ಬ್ರಿಕ್ಸ್ 2026ನೇ 18ನೇ ಶೃಂಗಸಭೆ ದೆಹಲಿಯಲ್ಲಿ ನಡೆಯುತ್ತೆ, ಇದು ಒಂದು ಬಿಟ್ಟು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಕರಾವಳಿ ಪಡೆಗೆ ದೇಶೀಯ ನಿರ್ಮಿತ ಮಾಲಿನ್ಯ ನಿಯಂತ್ರಣಗಳು ಸಮುದ್ರ ಪ್ರತಾಪ್. ಸೊ ಕರಾವಳಿ ಪಡೆ ಏನಿದೆಯಲ್ಲ ನಮ್ಮದು ಕರಾವಳಿ ಪಡೆ, ಅದಕ್ಕೆ ಮಾಲಿನ್ಯ ನಿಯಂತ್ರಣ ಮಾಡತಂತೆ ಒಂದು ಹಡಗು ಸಮುದ್ರ ಪ್ರತಾಪ್, ಅದನ್ನು ಸೇರ್ಪಡೆ ಮಾಡಿದಾರಂತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಇದರಲ್ಲಿ ಏನು ಬರುತ್ತಪ್ಪ ಅಂದರೆ ನಿಧನ ಮಾಜಿ ವಿಶ್ವ ಬಿಲಿಯರ್ಡ್ ಚಾಂಪಿಯನ್ಶಿಪ್ ಮನೋಜ್ ಕೊಠಾರಿ. ಆಮೇಲೆ ವೆರಿ ಇಂಪಾರ್ಟೆಂಟು ಈ ಮಾಧವ ಗಾಡ್ಗಿಲ್ ಅಂತ ಇದೆಯಲ್ಲ, ಇವರು ಅತ್ಯದ್ಭುತವಾದ ಕೊಡುಗೆ ನೀಡಿದ್ದಾರೆ, ಹೆಂಗೆ ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ ಅಂತಲ್ಲ. ಎಷ್ಟು ನಮ್ಮ 2012ರಲ್ಲಿ ಇವರು 2012ರಲ್ಲಿ ಏನು ನಮ್ಮ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಿದೆಯಲ್ಪ, 6 ರಾಜ್ಯಗಳಲ್ಲಿ, ಗುಜರಾತು, ಮಹಾರಾಷ್ಟ್ರ, ಅದಾದ ನಂತರ ಕರ್ನಾಟಕ, ತಮಿಳುನಾಡು, ಕೇರಳ, ಗೋವಾದಲ್ಲಿ ಏನಿದೆಯಲ್ಲ, ಅಲ್ಲಿರುವಂತಹ ಪಶ್ಚಿಮ ಘಟ್ಟಗಳನ್ನು ಯಾವ ರೀತಿ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಇವರು ವರದಿ ಕೊಡ್ತಾರೆ. ನಿಜವಾಗ್ಲೂ ತುಂಬ ಇವ್ರ ಕೊಡುಗೆ ಇದೆ ಅದರಲ್ಲಿ. ಅವರು ನಿಧನ ಆಗಿದ್ದಾರಂತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಇವ್ರ ವರದಿನ ನಾನು ಹೇಳಿದೆ ನಿಮಗೆ. ಅದಾದ ನಂತರ ಅರ್ಲಾಮ್ ವನ್ಯಜೀವಿ ಧಾಮವನ್ನು ಕೇರಳ ರಾಜ್ಯದ ಮೊದಲ ಚಿಟ್ಟೆಧಾಮವೆಂದು ಘೋಷಣೆ, ವೆರಿ ಇಂಪಾರ್ಟೆಂಟ್. ಅರ್ಲಾಮ್ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿ ಬರುತ್ತೆ, ಕೇರಳ ರಾಜ್ಯದಲ್ಲಿ ಬರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಗೋವಿಂದರಾವ್ ಅಸತೋಲನ ವರದಿ ನಿವಾರಣಾ ಪರಿಹಾರ ವರದಿ, ಗೋವಿಂದರಾವ್ ಅನ್ನೋರು ಇದನ್ನು ಅಸಮತೋಲನ ನಿವಾರಣಾ ವರದಿ ಅಂತ ನೀಡಿದಾರಂತೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದಾದ ನಂತರ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಯಾದ 2 ತಾಣಗಳು, ಉತ್ತರ ಪ್ರದೇಶ ಎಟ್ನಾ ಪಕ್ಷಿಧಾಮ, ಗುಜರಾತ್ನ ಕಚ್ನ ಚೆರಿದಂಡ್. ಭಾರತದ 98 ಆಯಿತು, ಅಲ್ಲಿ ಎಷ್ಟಾಯಿತು 96, ಇಲ್ಲಿ 2 ಆಯಿತು 98. ಇವೆಲ್ಲ ಇಂಪಾರ್ಟೆಂಟ್, ಇವೆರಡು ನೋಡ್ಕೊಳ್ಳಿ. ಕಚ್ ಚೆರಿದಂಡ ಅಂದರೆ ಇವು ನೋಡ್ಸೋಕ್ಕೋಸ್ಕರ ಆಗಿದೆ, ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ, ಅರ್ಥ ಆಯ್ತಲ್ಲ. ಭಾರತದ ಇಂಡಿಯಾ ಎನರ್ಜಿ ವೀಕ್ ಅಂತ ಎಲ್ಲಿ ನಡೀತಿದೆ ಅಂದರೆ ಗೋವಾದಲ್ಲಿ ನಡೀತಿದೆ, ಇದು ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಪ್ಪ. ರಾಮ್ ಸೈಡ್ ರೈಟ್ ಯು ವಿಲ್ ಗೆಟ್ ಒನ್ ಕ್ವಶನ್, ನೋ ಡೌಟ್ ಇನ್ ದಟ್. ಸೊ ಯು ಹ್ಯಾವ್ ಟು ರೀಡ್, ಅರ್ಥ ಆಯ್ತಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ದೇಶದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಗುವಾಹತಿ ಕೋಲ್ಕತ್ತಾ, ದೇರ್ ಇಸ್ ಚಾನ್ಸಸ್, ಒಂದು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ 90 kg ದಂತವಿದ್ದ ಕೆನ್ಯಾ ಮೂಲದ, ಇದನ್ನು ನೀವು ಇದರೆಲ್ಲ ರೀಲ್ಸ್ ಎಲ್ಲ ನೋಡ್ತಿದ್ರಲ್ಲ, ಇದು ಕ್ರೇಗ್ ಅನ್ನೋದು ಒಂದು ಆನೆ ಸತ್ತೋಗಿದೆ ಅಂತ, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಆಸ್ಟ್ರೇಲಿಯನ್ ಓಪನ್ನು, ನಿಮಗೆ ನೆನಪಿರಲಿ, ಒಂದು ಆಸ್ಟ್ರೇಲಿಯನ್ ಓಪನ್ ಆಗ್ತಿರುತ್ತೆ, ಅದಾಂತರ ಇಂಗ್ಲೆಂಡ್ ಓಪನ್ ಆಗ್ತಿರುತ್ತೆ, ಅಮೇರಿಕಾ ಟೆನ್ನಿಸ್ಸು, ಆಸ್ಟ್ರೇಲಿಯನ್, ಈ ಥರ ನಡೀತಿರ್ತೈತಿ. ಏನು 4 ಓಪನ್ಸ್ಗಳಿದಾವಲ್ಲ ಇಂಗ್ಲೆಂಡು, ಅವೆಲ್ಲ ವಿಂಬಲ್ಡನ್ ಅಂತಾರೆ ಇಂಗ್ಲೆಂಡ್ಗೆ. ಸೊ ಅದರಲ್ಲಿ ವರ್ಷದಲ್ಲಿ ಮೊದಲು ಯಾವ್ದು ನಡೀತಿದೆಯಪ್ಪ ಅಂದರೆ ಆಸ್ಟ್ರೇಲಿಯನ್ ಓಪನ್ ನಡೀತೈತಿ.
ಜನವರಿ ಹೇಳ್ತಾ ಇದ್ದೀನಿ. ಆದಮೇಲೆ ಸಿರೀಸ್ ನಡೀತಾ ಇದೆ. ಈಗ ಆಸ್ಟ್ರೇಲಿಯನ್ ವರ್ಷದ ಮೊದಲ ಕೇಳಿದ್ದ ಎಕ್ಸಾಮ್ಸ್ಗೆ. ಇದರಲ್ಲಿ ಆಸ್ಟ್ರೇಲಿಯನ್ ಓಪನ್ಸಲ್ಲಿ ಮಹಿಳಾ ಚಾಂಪಿಯನ್ಶಿಪ್ಪು ಎಲಿನಾ ರಿಬಾಕಿನಾ ಅಂತ ಕಜಕಿಸ್ತಾನದವರು ವಿನ್ ಆಗಿದ್ದಾರೆ. ಪುರುಷರಲ್ಲಿ ನಮ್ಮ ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ದೇಶದವರು ವಿನ್ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟಾ. ನೆಕ್ಸ್ಟು 2026 WPL ಚಾಂಪಿಯನ್ಶಿಪ್ RCB ತಂಡ, ಆಮೇಲೆ ನಮ್ಮ ಹುಡುಗರು ಕೂಡ ಗೆದ್ದಿದ್ದಾರೆ, ನಿಮಗೆಲ್ಲ ಗೊತ್ತಿದೆ ಅದು. ಆಮೇಲೆ ವೆರಿ ಇಂಪಾರ್ಟೆಂಟ್, ಅಂಡರ್-19 ವಿಶ್ವಕಪ್ಪಲ್ಲಿ ಕ್ರಿಕೆಟ್ ಅಂಡರ್-19 19 ವರ್ಷದ ಒಳಗಿನವರು ಏನು ಕ್ರಿಕೆಟ್ ಆಡ್ತಾರಲ್ಲ ಅದರಲ್ಲಿ ಯುವ ಭಾರತ ಚಾಂಪಿಯನ್ ಆಗಿದೆ. ಇದನ್ನೆಲ್ಲ ನೆನಪಿರ್ತದೆ. RCB ಇವೇ ನೆನಪಿರಲ್ಲ, ಇದನ್ನೇ ನೆನಪಿಟ್ಕೊಳ್ಳಿ. ಆಮೇಲೆ ಹಕ್ಕಿ ಹಬ್ಬ 12ನೇ ಆವೃತ್ತಿ, ಕರ್ನಾಟಕ ಏನು ಸರ್ಕಾರದಿಂದ ಹಕ್ಕಿ ಹಬ್ಬ ಅಂತ ಮಾಡ್ತಾರಲ್ಲ, 12ನೇ ಆವೃತ್ತಿ ಎಲ್ಲಿ ನಡೀತಪ್ಪ ಅಂದರೆ ಪಿಲಿಕುಳಿ ಮಂಗಳೂರಲ್ಲಿ ನಡೀತು. ಇದು ಪಿಲಿಕುಳಿ ಪಕ್ಷಿಧಾಮಕ್ಕೆ ಶಿವರಾಮ್ ಕಾರಂತ್ ಪಕ್ಷಿಧಾಮ ಅಂತಾರೆ. ಸೊ ಇದು ಮಂಗಳೂರಲ್ಲಿದೆ, ಪಿಲಿಕುಳಿಯಲ್ಲಿ ನಡೀತು. ಇದು ವೆರಿ ಇಂಪಾರ್ಟೆಂಟ್, ಇಟ್ಟುಕೊಳ್ಳಿ. ಆಮೇಲೆ ಭಾರತೀಯ ರೈಲ್ವೆಯ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ASC ಅರ್ಜುನ ಹ್ಯೂಮನಾಯ್ಡ್ ವಿಶಾಖಪಟ್ಟಣ ರೈಲ್ವೆ ನಿಲ್ದಾಣದಲ್ಲಿ ನಿಯೋಜನೆ ಮಾಡಿದಾರಂತೆ. ಇಟ್ ವಿಲ್ ಗೈಡ್ ಪ್ಯಾಸೆಂಜರ್ಸ್ಗೆಲ್ಲ ಗೈಡ್ ಮಾಡ್ಬೋದು. ಇದು ಹ್ಯೂಮನಾಯ್ಡ್ ರೋಬೋಟು, ನೆನ್ಪಿಟ್ಗಾರಲ್ಲಿ ಯಾವುದು ASC ಅರ್ಜುನ ಅನ್ನೋದು ಒಂದು ಭಾರತೀಯ ರೈಲ್ವೆದ ರೋಬೋಟ್ ಅದು ಅಂತ. ಇಷ್ಟ ಆಯಿತಾ? ಇದು ಫೆಬ್ರವರಿ ಮ್ಯಾಗ್ಝಿನ್ಸು ಆಯಿತು. ಸೊ ಜನವರಿಲಿ ಒಂದು ಬಿಟ್ಟಿದ್ರೆ, ಫೆಬ್ರವರಿಯಿಂದ ಏನು ಇವರು KM ಸುರೇಶ್ ಸರ್ ಏನು ಮಾಡಿದ್ದಾರೆ ಅಂದರೆ 2 ಪೇಜ್ ಮಾಡ್ತಿದ್ದಾರೆ. ಫ್ರಂಟ್ ಪೇಜ್ ನಿಮಗೆಲ್ಲ ತಗೊಂಡು ಓದ್ತಿದ್ದೀರಾ. ಸೊ ಇದು ನೆಕ್ಸ್ಟ್ ಪೇಜು ನೋಡ್ಕೊಳ್ಳಿ. ಸೊ 4ನೇ ರಫ್ತು ಸನ್ನದ ಸೂಚ್ಯಂಕ EPI ನೀತಿ ಆಯೋಗ 2024 ಮಹಾರಾಷ್ಟ್ರಕ್ಕೆ ಈ ನೀತಿ ಆಯೋಗ ಏನಿದೆಯಲ್ಲ ಅದು ವರದಿಗಳನ್ನು ರಫ್ತು ಸನ್ನದ ಸೂಚ್ಯಂಕನ ಬಿಡುಗಡೆ ಮಾಡುತ್ತೆ. ಅದರ ಪ್ರಕಾರ ಮಹಾರಾಷ್ಟ್ರಕ್ಕೆ 1ನೇ ಸ್ಥಾನ ಇದೆ ಅಂತೆ, ಕರ್ನಾಟಕದ್ದು 4ನೇ ಸ್ಥಾನ ಇದೆ ಅಂತೆ. ಕರ್ನಾಟಕಕ್ಕೆ ಎಷ್ಟಿದೆ? 4ನೇ ಸ್ಥಾನ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಭೂ ವಿಜ್ಞಾನದ ನೊಬೆಲ್ ಪ್ರಶಸ್ತಿ ಭಾರತೀಯ ವಿಜ್ಞಾನಿ ವೀರಭದ್ರನ್. ಭೂ ವಿಜ್ಞಾನದ್ದು ನೊಬೆಲ್ ಪ್ರಶಸ್ತಿ ಅಂತ ಕರೀತಾರಲ್ಲ ಅದಕ್ಕೆ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಭಾರತೀಯ ವೀರಭದ್ರನ್ ಕೊಟ್ಟಿದ್ದಾರಂತೆ. ಆಮೇಲೆ ದಲೈ ಲಾಮಾ, ನಿಮಗೆಲ್ಲ ಗೊತ್ತು, ಟಿಬೆಟಿನ ಧರ್ಮಗುರು. ದಲೈ ಲಾಮಾಯವರಿಗೆ ಧ್ಯಾನದ ಕುರಿತು ಪ್ರವಚನ ಆಲ್ಬಮ್ಗೆ ಗ್ರ್ಯಾಮಿ ಪ್ರಶಸ್ತಿ. ಇವರೊಂದು ಧ್ಯಾನದ ಕುರಿತು ಒಂದು ಆಲ್ಬಮ್ ಮಾಡಿದ್ದಾರೆ, ಅದಕ್ಕೆ ಗ್ರ್ಯಾಮಿ ಪ್ರಶಸ್ತಿ ನೀಡಿದ್ರು. ವೆರಿ ಇಂಪಾರ್ಟೆಂಟ್. ಜಾಗತಿಕ ಶಿಕ್ಷಕ ಪ್ರಶಸ್ತಿ ಭಾರತದ ರೂಬಲ್ನಾಗಿ ಜಾಗತಿಕ ಶಿಕ್ಷಕ ಪ್ರಶಸ್ತಿ ನೀಡಿದ್ದಾರೆ. ಆಮೇಲೆ ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಬೆಲ್ಸಿ ರೊಡ್ರಿಗಸ್ ಅವ್ರಿಗೆ, ಮಣಿಪುರದ ಮುಖ್ಯಮಂತ್ರಿ KM ಚಾಂದ್ ಸಿಂಗ್, ಇದು ಒಂದು ಸ್ವಲ್ಪ ನೋಡ್ಕೊಳ್ಳಿ. UP ಗೌರವ ಸಮ್ಮಾನ್ ಮತ್ತು ಅಶೋಕ ಚಕ್ರ ಪ್ರಶಸ್ತಿ, ಅಶೋಕ ಚಕ್ರ ಇಂಪಾರ್ಟೆಂಟಾ, ಯಾರು? ಶುಭಾಂಶು ಶುಕ್ಲಾ ಅವರಿಗೆ ಅಶೋಕ ಚಕ್ರ ನೀಡಿದಾರಂತೆ. ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಸುನೇತ್ರಾ ಪವಾರ್ ಅವರು ನೇಮಕಗೊಂಡಿದ್ದಾರಂತೆ. ಅರ್ಥ ಆಯ್ತಾ? ನೆಕ್ಸ್ಟ್ 17ನೇ ಆವೃತ್ತಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಯಿತು. ಸೊ 17ನೇ ಆವೃತ್ತಿದು ಆಯ್ತಲ್ಲ, ನಮ್ಮ ಬೆಂಗಳೂರಲ್ಲೇ ನಡೀತಿದ್ದು. ಚಿತ್ರಭಾರತಿ ಭಾರತೀಯ ಸಿನಿಮಾ ಸ್ಪರ್ಧೆ ವಿಭಾಗ ಮೊದಲ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ಸಂಬಾರ್ ಬೋಂಡಾ ಅಂತ ಮರಾಠಿ ಭಾಷೆದಿದ್ದು, ಇದಕ್ಕೆ ಅತ್ಯುತ್ತಮ ಚಿತ್ರ ಬಂದಿದೆ. ಕನ್ನಡ ಸಿನಿಮಾ ಸ್ಪರ್ಧಾ ವಿಭಾಗ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಸಿನಿಮಾ ವನ್ಯ ಅನ್ನೋದು, ನೆನ್ಪಿಟ್ಕೊಳ್ಳಿ, ವನ್ಯ ಅನ್ನೋದು. ಮತ್ತು ಈಗಿಂದ ಯಾವುದೋ KGF BGF ಹಾಕ್ಬಂದಿದ್ದೀರಾ. ಕನ್ನಡ ವಿಭಾಗಗಳಲ್ಲಿ ವನ್ಯ, ಟೋಟಲ್ ವಿಭಾಗದಲ್ಲಿ ಸಂಬಾರ್ ಬೋಂಡಾ ಮರಾಠಿದು. ಏಷ್ಯನ್ ಸಿನಿಮಾ ಸ್ಪರ್ಧಾ ವಿಭಾಗ ಮೊದಲದು ಲಾಸ್ಟ್ ಲ್ಯಾಂಡ್ ಅಂತ ಜಪಾನದ್ದು ಏಷ್ಯನ್ ಸಿನಿಮಾ ವಿಭಾಗದ್ದು, ಇದು ಕರ್ನಾಟಕದ್ದು, ಇದು ದೇಶ. ಜೀವಮಾನ ಸಾಧನ ಪ್ರಶಸ್ತಿ ಸಂಗೀತ ನಿರ್ದೇಶಕ ಹಂಸಲೇಖರ್ ಅವರಿಗೆ ನೀಡಿದಾರಂತೆ. ಇಂಪಾರ್ಟೆಂಟ್ ನೋಡಿ. ಅದಾದ ನಂತರ ಇಂಪಾರ್ಟೆಂಟು ಪದ್ಮ ಪ್ರಶಸ್ತಿಗಳಲ್ಲಿ ಶ್ರೇಷ್ಠವಾಗಿದ್ದು ಯಾವುದು ಎಕ್ಸಾಮ್ಸಲ್ಲಿ ಕೇಳ್ತಿರ್ತಾರೆ. ಪದ್ಮ ಆರ್ಡ್ರ್ ಕೇಳಿದೆ ಒಂದ್ಸತಿ, ಅದರಲ್ಲಿ ಆರ್ಡ್ರ್ ಹಾಗೆ ಹೇಳಿಬಿಡ್ತೀನಿ, ನೆನಪಿಟ್ಕೊಳ್ಳಿ. ಫಸ್ಟು ಭಾರತ ರತ್ನ, ಅದಾದ ನಂತರ ಪದ್ಮ ವಿಭೂಷಣ, ಆಮೇಲೆ ಪದ್ಮಭೂಷಣ, ಆಮೇಲೆ ಪದ್ಮಶ್ರೀ. ಅರ್ಥ ಆಯ್ತಾ? ಒಂದು ಆರ್ಡ್ರ್ ಎಕ್ಸಾಮಲ್ಲಿ ಕೇಳಿದ್ದ. ಸೊ ಎಷ್ಟು ಪ್ರಶಸ್ತಿಗಳನ್ನು ಇಂಪಾರ್ಟೆಂಟು, ಎಷ್ಟು ಪ್ರಶಸ್ತಿ ಅಂತ ಕೇಳಿಬಿಡ್ತಾನೆ ಒಂದು ಟೈಮಲ್ಲಿ. ಒಟ್ಟು 131 ಪ್ರಶಸ್ತಿಗಳನ್ನು ನೀಡ್ತಾರೆ. ಪದ್ಮ ವಿಭೂಷಣ 5 ಇದೆ, ಪದ್ಮಭೂಷಣ 13 ಇದೆ, ಪದ್ಮಶ್ರೀ 113 ಇದೆ. ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಮಹಿಳೆಯರಿಗೆ ಎಷ್ಟು? 19. ಕರ್ನಾಟಕದ 8 ಮಂದಿಗೆ ನೀಡಿದ್ದಾರೆ, ಮರಣೋತ್ತರ 16 ಮಂದಿ ನೀಡಿದ್ದಾರೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪದ್ಮವಿಭೂಷಣ 5 ಜನ ಯಾರ್ಯಾರು ಅಂತ ನೋಡ್ಕೊಳ್ಳಿ. ಅದರಲ್ಲಿ ಪದ್ಮವಿಭೂಷಣದಲ್ಲಿ ಮರಣೋತ್ತರ ಯಾರು? ಇಂಪಾರ್ಟೆಂಟ್. ಇವೆಲ್ಲ ಇಂಪಾರ್ಟೆಂಟ್ ಕಂಡ್ರಪ್ಪ. ಇದೇನಿದೆಯಲ್ಲ ಇದು ಇಂಪಾರ್ಟೆಂಟೇ, ಇದೇನಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್. ಪದ್ಮವಿಭೂಷಣ ಅಚ್ಯುತಾನಂದನ್, ಕೇರಳದ ಮಾಜಿ CM, ಧರ್ಮೇಂದ್ರ, ಬಾಲಿವುಡ್ ನಟ, ಇವರು ಅಚ್ಯುತಾನಂದನ್ ಮಾಜಿ CM, ಇವರಿಬ್ಬರಿಗೂ ಮರಣೋತ್ತರವಾಗಿ ನೀಡಿದಾರಂತೆ. ಇನ್ನು ಉಳಿದವರಿಗೆ ಪದ್ಮವಿಭೂಷಣ ಅನ್ನೋದು ಭಾರತದ ರತ್ನ ಬಿಟ್ಟರೆ ಇದೇ ಇಂಪಾರ್ಟೆಂಟ್. ಇದು ಥಾಮಸ್ ನೋಡ್ಕೊಳ್ಳಿ. ಪಿಟೀಲು ವಾದಕಿ ಎನ್ ರಾಜು ಕೇಳ್ಬೋದು. ಪದ್ಮಶ್ರೀ ವಾದಕಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿದಂಥ ಎನ್ ರಾಜಮ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ರು? ಪಿಟೀಲು, ನೆನ್ಪಿಡು. ಇದು ಮಲಯಾಳಂ ಪತ್ರಕರ್ತ 5 ಜನ, ಇದು ನೆನ್ಪಿಡ್ಕೊಳ್ಳಿ. ನೆಕ್ಸ್ಟು
ಲಿಂಗ ಅಥವಾ ಅಲ್ಪಸಂಖ್ಯಾತ ಶ್ರಮಶಿಕ್ಷೆ ವರದಿಯಾಗಿದೆ ಅಂತ. ಹಿರಿಯ ನಾಗರಿಕರಿಗಾಗಿ ಬಜೆಟ್ ಮಂಡನೆ ಮಾಡಿದ ದೇಶದ ಮೊದಲ ರಾಜ್ಯ ಕೇರಳ. ವೆರಿ ಇಂಪಾರ್ಟೆಂಟ್. ಈ ಚಿಟ್ಟೆದಮನ್ ಮಾಡಿತ್ತಲ್ಲ. ವಿಶ್ವದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ ಆರಂಭ ಭಾರತ್ ಟ್ಯಾಕ್ಸಿಯಿಂದ ಆಗಿದೆ ಅಂತೆ. 16 ಹಣಕಾಸು ಆಯೋಗದ ಶಿಫಾರಸು ಪನಗರಿದಲ್ಲ. ಕೇಂದ್ರ ತೆರಿಗೆ ರಾಜ್ಯದ ಪಾಲು ಶಿಫಾರಸು ಮಾಡಿದೆ ಅಂತೆ 2020-31 16 ಹಣಕಾಸು ಟೈಮ್ ಅದೇನು ಮಾಡಿದೆ ಅಂದರೆ 4.3 ಸಿಕ್ಕಿದೆ ಅಂತೆ ನಮಗಿದೆ ಪಾಲು. ಇರೋ ವಲಯ ಇದೆಯಲ್ಲ ಅದರಲ್ಲಿ ಬಲ್ಗೇರಿ ಸೇರಿದೆ ಅಂತ 21ನೇ ರಾಷ್ಟ್ರವಾಗಿ, ಅದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಒಂದು ಜಿಲ್ಲೆ ಒಂದು ತಿನಿಸು ಯೋಜನೆಗೆ ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ. 77ನೇ ಗಣರಾಜ್ಯೋತ್ಸವ ಧ್ಯೇಯವಾಕ್ಯ ಏನಪ್ಪ ಅಂದರೆ, ಮನೆ 77 ಆಯ್ತಲ್ಲ, ಜನವರಿ 26ರಂದು ಅದರ ಧ್ಯೇಯವಾಕ್ಯ ಏನಾಗಿತ್ತು ಅಂತ ಕೇಳೋ ಸಾಧ್ಯತೆ ಇದೆ. ಸ್ವಾತಂತ್ರ್ಯದ ಮಂತ್ರ ಒಂದೇ ಮಾತರಂ, ಸಮೃದ್ಧಿಯ ಮಂತ್ರ ಆತ್ಮನಿರ್ಭರ್ ಭಾರತ್. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮೊಂಡೋರೋ, ಅದನ್ನ ನೆನ್ಪಿಟ್ಕೊಳ್ಳಿ. ಅಮೆರಿಕದವ್ರು ಏನೋ ಒಂದು ಇವನಿಗೆ ವೆನಿಜುವೆಲಾ ದೇಶದವರಿಗೆ ಒಂದು ಆಪರೇಷನ್ ಆಬ್ಸಲ್ಯೂಟ್ ರಿಸಲ್ಟ್ ಅಂತ ಮಾಡಿಬಿಟ್ಟು ಇವನ್ನ ಬಂಧನ ಮಾಡ್ತಾರೆ. ದೇಶದ ಅಧ್ಯಕ್ಷನನ್ನೇ ಬಂಧನ ಮಾಡ್ಕೊಂಡ್ಬಿಡ್ತಾರೆ. ಆಪರೇಷನ್ ಆಬ್ಸಲ್ಯೂಟ್ ರಿಸಲ್ಟ್ ಅಂತ ಹಿಂಗೆ ಕೇಳ್ಬೋದು. ಯಾವುದು ವೆನಿಜುವೆಲಾ ಅಧ್ಯಕ್ಷನ ಬಂಧನ ಮಾಡ್ಕೊಂಬೋದು ಅಷ್ಟೇ. ಸೊ ಜರ್ಮನಿಯ ಚಾನ್ಸಲರ್ ಫ್ರೆಡ್ರಿಕ್ ಮರ್ಚ್ ಭಾರತ ಭೇಟಿ, ಅದು ಇರಲಿ. ಅಹಮದಾಬಾದ್ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ, ವೆರಿ ಇಂಪಾರ್ಟೆಂಟ್. ಏನು? ಅಹಮದಾಬಾದ್ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ, ಅಂತಾರಾಷ್ಟ್ರೀಯ ಹುಲಿ, ಇದು ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ಕರ್ನಾಟಕ ಬಂಡೀಪುರ ಮತ್ತು ಅಂತಾರಾಷ್ಟ್ರೀಯ ಟೈಗರ್ ಅದೇನಿದೆಯಲ್ಲ 7 ಬಿಗ್ ಕ್ಯಾಟ್ಸ್ ಇದಾವಲ್ಲಪ್ಪ, ಅದರ ರಕ್ಷಣೆ ಮಾಡೋಕ್ಕೋಸ್ಕರ ಎಲ್ಲಿ ಅದು ಒಂದು ಸಭೆ ನಡೀತು ಅಂತಾರಾಷ್ಟ್ರೀಯ ಲೆವೆಲದ್ದು. ಇದನ್ನು ಭಾರತನೇ ನರೇಂದ್ರ ಮೋದಿಯವರೇ ಸ್ಟಾರ್ಟ್ ಮಾಡಿದ್ದಾರೆ 2023ರಲ್ಲಿ. ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ಕರ್ನಾಟಕದ ಬಂಡೀಪುರ ಮತ್ತು ನಾಗರಹೊಳಿ ಸಂರಕ್ಷಿತ ಪ್ರದೇಶದಲ್ಲಿ ಇದು ಸಭೆ ನಡೀತಿದೆ. ಇಂಪಾರ್ಟೆಂಟ್. ಇವೆರಡು ಕರ್ನಾಟಕದಲ್ಲಿ ಆಗಿರೋದು ವೆರಿ ಇಂಪಾರ್ಟೆಂಟ್. ಅದಾದ ನಂತರ ವಿಜಯ್ ಹಜಾರೆ ಟ್ರೋಫಿ ಇದೆಯಲ್ಲ ಕ್ರಿಕೆಟ್ದು, ಅದು ಈ ಸತಿ ಮಹಾರಾಷ್ಟ್ರದ ವಿದರ್ಭ ತಂಡಕ್ಕೆ ಬಂದಿದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಭಾರತ ಪುರಾತನ ತಂತ್ರಜ್ಞಾನ ಬಳಸಿ ಸಿದ್ಧಪಡಿಸಿದ INS ಕೌಂಡಿನ್ಯ ಮೊದಲ ಪ್ರಯಾಣ ಪೋರ್ಬಂದರ್ನಿಂದ ಒಮಾನ್ ದೇಶಕ್ಕೆ ಹೋಯ್ತಂತೆ. ಕೇಳ್ತಾರೆ. ಈಗ ನಿಮಗೆ ಈಗಲೇ ಗೊತ್ತಿದೆ, ಸಬ್ಬರ್ಬನ್ಸ್ ಏನಿದಾವಲ್ಲ, ಸಮುದ್ರದೊಳಗೆ ಹೋಗೋ ಸಬ್ಬರ್ಬನ್ಸ್ ಹಡಗುಗಳನ್ನು ಈಗ ನ್ಯೂ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ಬಟ್ ಓಲ್ಡ್ ಟೆಕ್ನಾಲಜಿ ನಮ್ಮದು ಈ ಹಳೆಯ ಕಾಲದಲ್ಲಿ, ರಾಜರ ಕಾಲದಲ್ಲಿ ಯಾವ್ದು ಯೂಸ್ ಮಾಡ್ಕೊತಿದ್ರು ಅದನ್ನು ಮಾಡ್ಕೊಂಡು INS ಕೌಂಡಿನ್ಯ ರೆಡಿ ಮಾಡಿದರು. ಅದು ನಮ್ಮ ಗುಜರಾತಿಂದ ಎಲ್ಲಿಗೆ ಹೋಗುತ್ತೆ, ಗುಜರಾತ್ನ ಪೋರ್ಬಂದರಿಂದ ಒಮಾನ್ ದೇಶಕ್ಕೆ ಹೋಗುತ್ತೆ. ಹಿಂದಿಯೇತರ ಭಾಷೆ ಬರಹಗಾರರಿಗೆ ರಾಜ್ಯ ಪ್ರಶಸ್ತಿ ತಮಿಳುನಾಡು ಸರ್ಕಾರ ನೀಡಿದಂತೆ ಇನ್ಮೇಲೆ. ಆಮೇಲೆ 16ನೇ ಮತದಾರರ ದಿನ ಯಾವುದಪ್ಪ? ಜನವರಿ 25. ನನ್ನ ಭಾರತ್ ನನ್ನ ಮತ. ಅರ್ಥ ಆಗ್ತಿದೆಯಾ? 16ನೇ ರಾಷ್ಟ್ರೀಯ ಮತದಾರ ಧ್ಯೇಯವಾಕ್ಯ ಕೇಳ್ಬೋದು. ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ನಿಮಗೇನು ಮುಗೀತು ಇವಾಗ? ಫೆಬ್ರವರಿ ಮುಗೀತು. ನೆಕ್ಸ್ಟು ಮಾರ್ಚ್ ಹೋಗ್ತೀನಿ. ಕರ್ನಾಟಕದ ಬಜೆಟ್ಟು 17ನೇ ಬಜೆಟ್ ಈ ಸಿದ್ದರಾಮಯ್ಯ ಇರೋದು. ಸೊ ದಟ್ 4.48 ಲಕ್ಷ ಕೋಟಿ ನಮ್ಮ ಬಜೆಟ್ ಗಾತ್ರ. ಅರ್ಥಾತ್ ನಮ್ಮದು ನಿಮ್ಮದು ಎಲ್ಲರದು. ಇದು ಏನು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಅದು ಒಂದು. ನೆಕ್ಸ್ಟ್, ಮೈಸೂರು ಸ್ಯಾಂಡಲ್ ಸೋಪ್ನ ರಾಯಭಾರಿ. ಮೊನ್ನೆ ಎಕ್ಸಾಮ್ಸಲ್ಲಿ ಕೇಳಿದ್ದ ಯಾವುದೋ ಒಂದು ರಾಯಭಾರಿನ, ಅದಕ್ಕೆ ಮೈಸೂರು ಸ್ಯಾಂಡಲ್ನ ಸೋಪ್ನ ರಾಯಭಾರಿಯಾಗಿ ತಮ್ಮಣ್ಣ ಭಾಟಿಯಾ. ಸುಮ್ಮನೆ ಮಾಡಲ್ಲ, ದುಡ್ಡು ಕೊಡ್ತಾರೆ ತಮ್ಮಣ್ಣ ಭಾಟಿಯಾ. ನೆಕ್ಸ್ಟು, ಬೆಂಗಳೂರು ಹಾಲು ಒಕ್ಕೂಟ ನಂದಿನಿ ಏನಿದೆಯಲ್ಲ, ಪ್ರಚಾರ ರಾಯಭಾರಿಯಾಗಿ ಸುಧಾರಣೆ ಅವ್ರನ್ನ ನೇಮಕ ಮಾಡಿದೆ. 2 ನೆನ್ಪಿಟ್ಕೊಳ್ಳಿ. ಆಮೇಲೆ ನೀತಿ ಆಯೋಗ 2014ರಲ್ಲಿ ಸ್ಟಾಪ್ ಆದ. 2015ರಿಂದ ನೀತಿ ಆಯೋಗ ಮೊದಲು ಯೋಜನೆ ಆಗಿತ್ತಲ್ಲ, ಅದರ ಬದಲಿ ಇದು ಬಂದಿತ್ತಲ್ಲ ನೀತಿ ಆಯೋಗ, ಅದರದ CEO ಆಗಿಬಿಟ್ಟು ನಿಧಿ ಚಿಬ್ಬರ್ ಅಂತ CEO ನೆನ್ಪಿಟ್ಕೊಳ್ಳಿ. ಆಮೇಲೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಈಗ ನಿಮಗೆ ಗೊತ್ತಿದೆ ಹರ್ಮುಜ್ ಜಲಾಶಯ ಆ ಮೂಮೆಂಟ್ ಅಲ್ಲಿ ಏನಿದೆಯಲ್ಲ, ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನಿದೆ, ಇರಾನ್ ಇದೆ, ಇಸ್ರೇಲು, ಅಲ್ಲೆಲ್ಲ ಏನಾಗ್ತಿದೆ ಅಂದರೆ, ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಭಯೋತ್ಪಾದಕರು ನೀವು ಸಂಗ್ರಹ ಭಯೋತ್ಪಾದಕರಿಗೆ ಪೋಷಣೆ ಮಾಡ್ತಿದ್ದೀರ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಅಮೇರಿಕ ಏನು ಮಾಡ್ತು, ಒಂದು ಆಪ್ರೇಷನ್ ಮಾಡ್ತು. ಏನದು? ಆಪರೇಷನ್ ಎಪಿಕ್ ಫ್ಯೂರಿ ಅಂತ. ಇರಾನ್ ಮೇಲೆ ಅಮೇರಿಕದ್ದು ಆಪರೇಷನ್ ಫ್ಯೂರಿ. ಇಸ್ರೇಲ್ದು ಯಾವುದು ಅಂದರೆ ಆಪರೇಷನ್ ಲಯನ್ ರೋರಿಂಗ್ ಅಂತ. ಅರ್ಥ ಆಗ್ತಿದೆಯಾ? ಇಷ್ಟೆಲ್ಲ ಆದಮೇಲೆ ಇವರಿಬ್ಬರು ಮಾಡಿದರು, ಸಪ್ರೇಟಾಗಿ ಮಾಡಿದರು. ಅದಕ್ಕೋಸ್ಕರ ಇವರು ಇರಾನ್ ಅಧ್ಯಕ್ಷ, ಸರ್ವೋಚ್ಚ ನಾಯಕ ಯಾರಂದರೆ ಅಯತುಲ್ಲಾ ಅಲಿ ಖಮೇನಿ. ಅವ್ರು ಏನು ಮಾಡಿದ್ರು ಅಂದರೆ, ಇರಾನ್ನವರು ಆಪರೇಷನ್ ಟ್ರೂ ಪ್ರಾಮಿಸ್, ನಮ್ಮ ದೇಶ ನಾವು ಉಳಿಸ್ಕೊತೀವಿ ಅಂತ ಹೇಳಿ ಟ್ರೂ ಪ್ರಾಮಿಸ್ ಮಾಡ್ಕೊಂಡ್ರು ರಕ್ಷಣೆಗೋಸ್ಕರ. ಯಾರು? ಇರಾನ್ನವರು. ಇದರ ಅಧ್ಯಕ್ಷ ಯಾರು? ಅಯತುಲ್ಲಾ ಅಲಿ ಖಮೇನಿ. ಅಮೆರಿಕ ಹತ್ಯೆ ಮಾಡಿದೆ, ಇವನು ಮುಗಿಸಿದೆ. ಅದನ್ನು ನೆನ್ಪಿಟ್ಕೊಳ್ಳಿ.
ಆಗ್ತಿದೆಯಾ? ಆಮೇಲೆ ಪ್ರಧಾನಿ ಮೋದಿಯವರ ಇಸ್ರೇಲ್ ಪ್ರವಾಸ, ಇಸ್ರೇಲ್ನ ಅತ್ಯುನ್ನತ ಗೌರವ ಸ್ಪೀಕರ್ ಆಫ್ ದಿ ನೆಸೆಟ್ ಪದಕ. ವೆರಿ ಇಂಪಾರ್ಟೆಂಟ್, ಈ ದೇಶದ ನೆನಪಿಲ್ಲ, ಎಕ್ಸಾಮ್ಸಲ್ಲಿ ಕೇಳಿಸತ್ತಿದೆ. ಸ್ಪೀಕರ್ ಆಫ್ ದಿ ನೆಸೆಟ್ ಪದಕವನ್ನು ಯಾವ ದೇಶ ನರೇಂದ್ರ ಮೋದಿಯವರಿಗೆ ನೀಡಿತು? ಯಾವುದು? ಇಸ್ರೇಲ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಪ್ಯಾಕ್ಸ್ ಸಿಲಿಕಾ ಮೈತ್ರಿಕೂಟಕ್ಕೆ ಭಾರತ ಸೇರ್ಪಡೆ. ಇದೇನಿದೆ, ಭಾರತ ಮತ್ತು ಅಮೆರಿಕದ ಮಧ್ಯೆ ನಡೆಯುತ್ತೆ. ಇದೊಂದು ಪ್ಯಾಕ್ಸ್ ಸಿಲಿಕಾ ಅಂತದ್ದು ಒಂದು ಮಾಡ್ಕೊಂಡ್ರು. ಇದು ಏನಿಲ್ಲಪ್ಪ, ಇದು ಒಂದು US ಲೆಡ್ ಇನಿಷಿಯೇಟಿವ್ ಫಾರ್ ಸೆಕ್ಯೂರ್ AI ಆ್ಯಂಡ್ ಸೆಮಿಕಂಡಕ್ಟರ್ ಆ್ಯಂಡ್ ಕ್ರಿಟಿಕಲ್ ಮಿನರಲ್ ಸಪ್ಲೈ ಚೈನ್. ಇವಾಗ ನಿಮಗೆ ಗೊತ್ತಿದೆ ಈ ಸೆಮಿಕಂಡಕ್ಟರ್ ಕಾಲ, ಅದಕ್ಕೆಲ್ಲ ಕ್ರಿಟಿಕಲ್ ಮಿನರಲ್ಸ್ ಎಲ್ಲ ಬೇಕಾಗುತ್ತಲ್ಲ, ಅದನ್ನು ಸಪ್ಲೈ ಮಾಡ್ಕೊಳ್ಳೋಕ್ಕೋಸ್ಕರ ಆಮೇಲೆ AI ಇದನ್ನ ಮುನ್ನಡೆಯೋಕ್ಕೋಸ್ಕರ ಒಂದು ಮೈತ್ರಿ ಮಾಡ್ಕೊತಾರೆ. ಪ್ಯಾಕ್ಸ್ ಸಿಲಿಕಾ ಮೈತ್ರಿ AI ಮತ್ತು ಸೆಮಿಕಂಡಕ್ಟರ್ ಸಂಬಂಧಪಟ್ಟಿದ್ದು ಭಾರತ ಇದಕ್ಕೆ ಸೇರಿದೆ. ಕೆಲವೊಂದು ದೇಶಗಳಿದೆ ಅಮೆರಿಕ ಜೊತೆಗೆ, ಅದು ಭಾರತ ಸೇರ್ತಿದೆ. ಸೊ ಇದು ಇಂಪಾರ್ಟೆಂಟ್ ಆಯಿತಾ? ನೆಕ್ಸ್ಟು ಜರ್ಮನಿಯ ನ್ಯೂರ್ಬರ್ಗ್ನ ಬಯೋಪ್ಯಾಕ್ 2026ರಲ್ಲಿ ಭಾರತ ವರ್ಷದ ರಾಷ್ಟ್ರವಾಗಿ ನೇಮಕ ಮಾಡಿದಾರಂತೆ. ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ರಾಷ್ಟ್ರಪತಿ ಭವನದಲ್ಲಿ ಚಕ್ರವರ್ತಿ ರಾಜ ಗೋಪಾಲಾಚಾರ್ಯ ಅವರ ಪ್ರತಿಮೆ ಅನಾವರಣ ಮಾಡಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಯಾರಪ್ಪ ಇವರು? ಚಕ್ರವರ್ತಿ ರಾಜ ಗೋಪಾಲಾಚಾರ್ಯ ಅಂದರೆ ರಾಜಾಜಿ ಅಂತ ಕರಿತಿರ್ತಾವಲ್ಲ, ರಾಜಗೋಪಾಲಾಚಾರಿ, ಸಿ ರಾಜಗೋಪಾಲಾಚಾರಿ, ಅದೇ ಇದು ಆಯಿತಾ. ಬಾಂಗ್ಲಾದೇಶ ಪ್ರಧಾನಿಯಾಗಿ ತಾರಿಕ್ ರೆಹಮಾನ್, ಬಾಂಗ್ಲಾದೇಶದಲ್ಲಿ ಏನು ಜಂಜಿ ಹೋರಾಟ ಆಯ್ತಲ್ಲ, ಅಲ್ಲಿಂದ ತಾರಿಕ್ ರೆಹಮಾನ್ ಬಾಂಗ್ಲಾದೇಶದವರು. ನಿಮಗೆ ದೇಶ ಇಷ್ಟ ಆಗಲಿ ಬಿಡಲಿ, ಅಧ್ಯಕ್ಷನ ನೆನ್ಪಿಟ್ಕೋಬೇಕು. ನಾಟ್ ಫಾರ್ ದ ಕಂಟ್ರಿ ಲವ್, ಫಾರ್ ದ ಎಕ್ಸಾಮ್ ಪರ್ಪಸ್. ನೆಕ್ಸ್ಟು ಪಿಮಿ ಎಂಬುದು ಮೊದಲ ದೇಶೀಯ AI ಭಾಷಾ ಬಿಡುಗಡೆ. ಇದೇನಿದೆಯಲ್ಲ ಪಿಮಿ ಅನ್ನೋದು ಮೊದಲ ದೇಶೀಯ AI ಭಾಷಾ ಬಿಡುಗಡೆ. ಪಿಮಿ ನಮ್ಮ ದೇಶದ ನೆನ್ಪಿಟ್ಕೊಳ್ಳಿ. ಭಾರತದ ಮೊದಲ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಮೈತ್ರಿ ಶೃಂಗಸಭೆ ಎಲ್ಲೆಲ್ಲಿ ನಡೀತು? ಬಂಡೀಪುರ ಹುಲಿ ಸಂರಕ್ಷಣೆ, ಮೈಸೂರು ನಾಗರಹೊಳೆ ಅಭಯಾರಣ್ಯ ಎರಡೂ ನಡೀತು. ವೆರಿ ಇಂಪಾರ್ಟೆಂಟ್. ಇದರ ಅಡಿಯಲ್ಲಿ 7 ದೊಡ್ಡ ಬೆಕ್ಕುಗಳು, ಅವೇಪ ಚಿರತೆ, ಹಿಮಚಿರತೆ, ಅವೇನಿದಾವಲ್ಲ ಟೋಟಲಾಗಿ ಹುಲಿ, ಸಿಂಹ, ಅವೇನು 7 ಇದಾವೋ ಅದು ನೋಡ್ಕೊಳ್ಳಿ. ಅದು 7 ಕೂಡ ಈ ಸಂರಕ್ಷಣೆ ನಡೀತು. ಎಲ್ಲಿ ನಡೀತು ಅಂತ ಕೇಳ್ತಾರೆ ಪಕ್ಕ. ಆಮೇಲೆ ಬಾಫ್ಟ್ ಅವಾರ್ಡ್ಸ್, 79ನೇ ಬಾಫ್ಟ್ ಚಲನಚಿತ್ರ ಪ್ರಶಸ್ತಿ 6 ವಿಭಾಗದ ಪ್ರಶಸ್ತಿ ಗೆದ್ದಿದೆ. ಒನ್ ಬೆಟರ್ ಆಫ್ಟರ್ ಅನದರ್ ಏನಿದೆಯಲ್ಲ, ಇದು 6 ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದೆ ಅಂತ ಬಾಫ್ಟ್ ಕೇಳ್ತಿರ್ತಾರೆ. ಇದು ಬ್ರಿಟನ್ ಅಕಾಡೆಮಿ ಕೊಡೋದು. ವೆರಿ ಇಂಪಾರ್ಟೆಂಟ್, ಕೇಳ್ತಿರ್ತಾನೆ. ಆಮೇಲೆ ಮಕ್ಕಳ ಮತ್ತು ಕೌಟುಂಬಿಕ ಚಿತ್ರ ವಿಭಾಗದ ಪ್ರಶಸ್ತಿ, ಇದು ಮಕ್ಕಳ ಮತ್ತು ಕೌಟುಂಬಿಕ ಚಿತ್ರ ವಿಭಾಗದಲ್ಲಿ ಮಣಿಪುರಿ ಚಿತ್ರ ಬೂಂಗ್ 3 ಅನ್ನೋದು ಪ್ರಶಸ್ತಿ ಗೆದ್ದಿದೆ. ಇದು ನಮ್ಮ ಭಾರತದ್ದು ನೆನ್ಪಿಟ್ಟಿದ್ದಾರೆ. ಅದಾದ ನಂತರ ಕೇರಳದ ರಾಜ್ಯದ ಹೆಸರನ್ನು ಕೇರಳಂ ಎಂದು ನಾಮಕರಣ ಮಾಡಿದ್ದಾರೆ. ಆಯಿತಾ. ಆಮೇಲೆ 2024ರ ಮೂಲ ವರ್ಷದೊಂದಿಗೆ ಮೊದಲು 2012 ಇತ್ತಲ್ವ, ಈಗ ಮೂಲ ವರ್ಷ ಚೇಂಜ್ ಮಾಡ್ಯಾರ. 2024 ಮೂಲ ವರ್ಷದಿಂದ ಗ್ರಾಹಕ ಬೆಲೆ ಸೂಚ್ಯಂಕ ಬಿಡುಗಡೆ ಮಾಡಿದ ಅಂಕಿಅಂಶ ಕಾರ್ಯಕ್ರಮ ಏನು ಸ್ಟ್ಯಾಟಿಕ್ಸ್ ಇದೆಯಲ್ಲ ಅದನ್ನು ಬಿಡುಗಡೆ ಮಾಡಿದೆ ಅಂತ. ಆಮೇಲೆ ಲಖ್ಪತಿ ಜೆಟಿಯ ಯೋಜನೆ ಚಾಲನೆಗೆ ದೆಹಲಿ ಸರ್ಕಾರ. ಈ ಲಖ್ಪತಿ ಜೆಟಿ ಇದು BTI ಯೋಜನೆ ಏನಿಲ್ಲ, ಹೆಣ್ಮಕ್ಳು ಶಾಲೆಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಇವ್ರು ಏನು ಮಾಡ್ತಿರ್ತಾರೆ, ದೆಹಲಿಯಲ್ಲಿ ಜನಿಸಿದ ಮಕ್ಕಳಿಗೆ 1ನೇ ಕ್ಲಾಸ್ನಲ್ಲಿ ಇಷ್ಟು, 8ನೇ ಕ್ಲಾಸಲ್ಲಿ ಇಷ್ಟು, 10ನೇ ಕ್ಲಾಸಲ್ಲಿ 11ನೇ ಕ್ಲಾಸಲ್ಲಿ ಇಷ್ಟು ಅಂತ ಹಣ ಇಡ್ತಾರೆ. ಟೋಟಲ್ 1 ಲಕ್ಷ ಆಗುತ್ತೆ. ಸೊ ದಟ್ ಅವರು ಮುಂದೆ ಹೈಯರ್ ಎಜುಕೇಷನ್ಸ್ಗೆ ಮದುವೆ ಟೈಮಲ್ಲಿ ಒಂದು ಲಕ್ಷ ಏನಾಗುತ್ತಂತೆ ಅದು ಬಡ್ಡಿ ಹಾಕಿ ಕೊಡ್ತಾರೆ. ಸೊ ಇದಕ್ಕೆ ಬಾಲ್ಯ ವಿವಾಹಕ್ಕೆ ಒಳಪಟ್ಟಿರಬಾರ್ದು. ಇದು ದೆಹಲಿಗೆ ಸಂಬಂಧಪಟ್ಟದ್ದು, ದೆಹಲಿ ಸರ್ಕಾರದ್ದು, ನೆನಪಿಟ್ಕೊಳ್ಳಿ. ನೆಕ್ಸ್ಟು ಆ್ಯಂಥ್ರೋಪಿಕ್ AI ದೇಶದ ಮೊದಲ ಕಚೇರಿ ಬೆಂಗಳೂರಲ್ಲಿದೆ ಅಂತೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ಮಹಾರಾಷ್ಟ್ರ ಸೌಂದಲ ಗ್ರಾಮ ಏನಿದೆಯಲ್ಲಪ್ಪ ಅದು ಜಾತಿ ಮುಕ್ತ ಗ್ರಾಮ ಆಗಿದೆ ಅಂತೆ ಅದು. ಅದಾದ ನಂತರ ಪ್ರತ್ಯೇಕ ಕೃಷಿ ಸಂಪುಟ ರಚನೆಗೆ ಶಿಫಾರಸು. ಏನು ನಮ್ಮ ಕರ್ನಾಟಕ ಯೋಜನಾ ಮಂಡಳಿ ಏನಿದೆಯಲ್ಲಪ್ಪ, ದೇಶಕ್ಕೆ ಹೆಂಗೆ ಯೋಜನಾ ಆಯೋಗ ಇರುತ್ತೆ, ಕರ್ನಾಟಕದ್ದು ಇರುತ್ತೆ. ಅವ್ರು ಏನು ಹೇಳಿದಾರಂತೆ, ಒಂದು ನೀವು ಸಪ್ರೇಟ್ ಒಂದು ಕೃಷಿ ಸಚಿವ ಸಂಪುಟ ಮಾಡಿ ಅಂತ ಹೇಳ್ತಾರಂತೆ. ಮೊದಲ ಬಾರಿಗೆ ಕೃಷಿಗೆ ಸಪ್ರೇಟ್ ಬಜೆಟ್ ಮೇಂಟೈನ್ ಮಾಡಿದ್ರು ಕರ್ನಾಟಕದಲ್ಲಿ ಯಡಿಯೂರಪ್ಪನವರು, ನೆನಪಿರಲಿ. ಆಮೇಲೆ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28. ಧ್ಯೇಯವಾಕ್ಯ ವಿಜ್ಞಾನದಲ್ಲಿ ಮಹಿಳೆಯರು ವಿಕಸಿತ ಭಾರತವನ್ನು ವೇಗಗೊಳಿಸುವುದು. ಧ್ಯೇಯವಾಕ್ಯ ಫೆಬ್ರವರಿ 28 ರಾಷ್ಟ್ರೀಯ. ಸಿ ವಿ ರಾಮನ್ ಅವರು ಏನು ಕಂಡುಹಿಡಿದ್ರಲ್ಲ ನಮ್ಮ ಬೆಂಗಳೂರಲ್ಲಪ್ಪ, ಆ ದಿನವನ್ನಾಗಿ ಇದನ್ನು ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಕಂಡುಹಿಡಿತಾರೆ. ರಾಮನ್ ಪರಿಣಾಮ ಏನಿರುತ್ತಲ್ಲ ಅವತ್ತು ಕಂಡುಹಿಡಿದ ಪರಿಣಾಮವಾಗಿ ಇವರು ದ ಫಸ್ಟ್ ಪರ್ಸನ್ ನೊಬೆಲ್ ತೊಗೊತಾರೆ. ಅದು ನಿಮಗೆ ನೆನಪಿರಲಿ, ಇವತ್ತಿನ ದಿವಸ ಅಂತ ಹೇಳಿ ಕೇಳ್ತಾ ಇರೋದು. ನೊಬೆಲ್ನ ಫಸ್ಟು ಪ್ರೈಸ್ 1934. ಆಮೇಲೆ ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ನೊಬೆಲ್ ರಿಸೀವ್ ಮಾಡ್ತಾರೆ ಸಿ ವಿ ರಾಮನ್ ಅವರು. ಅದೇನು ಕಂಡುಹಿಡಿದ್ರಲ್ಲ ಅವ್ರ ಬರ್ತ್ಡೇ ಅಲ್ಲಪ್ಪ ಇದು, ಮತ್ತೆ ಅವ್ರ ರಾಮನ್ ಎಫೆಕ್ಟ್ ಕಂಡುಹಿಡಿದ್ರಲ್ಲ ಆ ದಿನವನ್ನು ಆಚರಿಸ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ರೋಮಾಂಚಕ ಗ್ರಾಮಗಳ ಕಾರ್ಯಕ್ರಮ 2 ಭಾಗ, ಅಂದರೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಏನಿದೆಯಲ್ಲ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ನ ಭಾಗ 2ಗೆ ಈಗ ಚಾಲನೆ ನೀಡಿದ್ದಾರೆ. ಏನಿದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್? ಏನಿಲ್ಲ, ಗಡಿ ಭಾಗದಲ್ಲಿ ಅಲ್ಲಿ ಏನಿರ್ತಾವಲ್ಲ
ಹಳ್ಳಿಗಳು ಅವುಗಳನ್ನು ಅಭಿವೃದ್ಧಿ ಮಾಡೋದು, ಅದಕ್ಕೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಆ ಅಭಿವೃದ್ಧಿನ ಮಾಡೋದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮು. ಸೊ ದಟ್ ನಾಳಿನ ದೇಶದಲ್ಲಿ ಯುದ್ಧ ನಡೀತಂದರೆ ಅಂದರೆ ಅದು ಹೆಲ್ಪ್ ಆಗುತ್ತೆ, ಸೈನಿಕರನ್ನ ಸಾಗಿಸೋಕೆ ಮತ್ತು ಅಲ್ಲಿ ಜನರನ್ನ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನೆಕ್ಸ್ಟು ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನಾದಿಂದ 3ನೇ ಬ್ಯಾಚ್ ಚೀತಾಗಳು. ಕುನ್ನೋ ರಾಷ್ಟ್ರೀಯ ಉದ್ಯಾನ, ಕುನ್ನೋ ಇಲ್ಲಿ ಬರುತ್ತೆ, ಮಧ್ಯಪ್ರದೇಶದಲ್ಲಿ ಬರುತ್ತೆ ರಾಷ್ಟ್ರೀಯ ಉದ್ಯಾನವನ. ಅದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ರಣಜಿ ಟ್ರೋಫಿ ಟೂರ್ನಿ, ರಣಜಿ ವಿಜಯ್ ಹಜಾರೆ ವಿದರ್ಭ ದಂಡ ಗೆಲ್ತು, ಕನ್ಫ್ಯೂಸ್ ಮಾಡ್ಕೋಬೇಡಿ. ರಣಜಿ ಟ್ರೋಫಿ ಯಾವ್ದು ಗೆಲ್ತಪ್ಪ ಅಂದರೆ ಜಮ್ಮು ಕಾಶ್ಮೀರ ಗೆದ್ದಿದೆ, ರನ್ನರ್ ಅಪ್ ಕರ್ನಾಟಕ. ಇಂಪಾರ್ಟೆಂಟ್. ಅಂಡರ್ 19 ಭಾರತ ಗೆದ್ದಿದೆ. ಆಮೇಲೆ ದೇಶದ ಮೊದಲ ಮ್ಯೂಸಿಕಲ್ ರಸ್ತೆ ಮುಂಬೈ. ಏನು ಮಾಡಿದ್ದಾರೆ ಅಂದರೆ ಮುಂಬೈಯಲ್ಲಿ ಒಂದು ರಸ್ತೆ ಮಾಡ್ಕೊಂಡಿದ್ದಾರೆ, ಒಂದು ಸ್ವಲ್ಪ ಸ್ವಲ್ಪ ಒಂದಿಷ್ಟು ಕಿಲೋಮೀಟರ್ ಅಂತರದಲ್ಲಿ. ಇದನ್ನು ಒಂದು ಸರಿ ನೋಡ್ಕೊಳ್ಳಿ. ಅಲ್ಲಿ ಮ್ಯೂಸಿಕಲ್ ರಸ್ತೆ ಅಂದರೆ ಅಲ್ಲಿ ಮ್ಯೂಸಿಕ್ ಎಂಟ್ರಿ ಆದ ತಕ್ಷಣ ಒಂದು ಯಾವುದಾದ್ರು ವೆಹಿಕಲ್ ಅಲ್ಲಿ ಎಂಟ್ರಿ ಆಯ್ತು ಕಡೆ ಅಲ್ಲಿ ಸೌಂಡ್ ರಿಬ್ಸ್ ಹಾಕಿದ್ದಾರೆ. ಇಲ್ಲಿ ನೋಡಿ ಸೌಂಡ್ ರಿಬ್ಸ್. ಅಲ್ಲಿ ಒಂದು ಸಾಂಗ್ ಬರುತ್ತೆ, ಜೈ ಹೋ ಅಂತ ಒಂದು ಸಾಂಗ್ ಇದೆಯಲ್ಲಪ್ಪ, ಸ್ಲಮ್ ಮಿಲಿಯನ್ ಡಾಗ್ ಏನೋ ಅದು ಒಂದು ಫಿಲ್ಮ್ ಇದೆಯಲ್ಲ, ಜೈ ಹೋ ಸಾಂಗ್. ಆ ಸಾಂಗ್ ಬರುತ್ತೆ. ಅದು 60ರಿಂದ 80 ಒಳಗೆ ಹೊಡಿಬೇಕು ಅವನು, ಅವ ಮಾತ್ರ ಸಾಂಗ್ ಬರುತ್ತೆ. ನೀವು ಕಡಿಮೆ ಹೊಡೆದ್ರೂ ಸಾಂಗ್ ಕರೆಕ್ಟಾಗಿ ಕೇಳಿಸಲ್ಲ, 80 ಮೇಲೆ ಹೊಡೆದ್ರೂ ಸಾಂಗ್ ಕರೆಕ್ಟಾಗಿ ಕೇಳಿಸಲ್ಲ. ಅರ್ಥ ಆಗ್ತಿದೆಯಾ? ಕರೆಕ್ಟ್, ಬಿಕಾಸ್ ಒಂದು ಅವೇರ್ನೆಸ್ಸು, ಈ ಥರ ಹೊಡಿಬೇಕು ಅನ್ನೋ ಒಂದು ಅವೇರ್ನೆಸ್ ಮಾಡೋಕ್ಕಷ್ಟೇ ಮಾಡಿದ್ದಾರೆ. ಅದನ್ನು ಮುಗೀತೀಗ. ಯಾವುದು? ಫೆಬ್ರವರಿ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಮಾರ್ಚ್. ಇದು ಇವಾಗಲೇ ಮಾಡಿದಾರಲ್ಲ, ಇದು ಬಂದುಬಿಟ್ಟು ಮಾರ್ಚ್ ಫಸ್ಟ್ ಪೇಜ್. ನೆಕ್ಸ್ಟ್ ಮಾರ್ಚ್ ಸೆಕೆಂಡ್ ಪೇಜ್ಗೆ ಹೋಗೋಣ ಈಗ. ಸೊ ನಾನು ಇವಾಗ ಹೋಗೋಣ. ಇದು ಮಾರ್ಚ್ ಸೆಕೆಂಡ್ ಪೇಜು. ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಂಕ 2025 ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಪರೆನ್ಸಿ ಏನಿದೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು ಬಿಡುಗಡೆ ಮಾಡ್ತಾರೆ. ಇದರ ಪ್ರಕಾರ ನಮ್ಮದು ಭ್ರಷ್ಟಾಚಾರ ಎಷ್ಟಿದೆ? 91ನೇ ಸ್ಥಾನದಲ್ಲಿ ಭಾರತ. ಅತಿ ಕಡಿಮೆ ಭ್ರಷ್ಟಾಚಾರ ಡೆನ್ಮಾರ್ಕ್. ಅತಿ ಜಾಸ್ತಿ ಯಾವುದಪ್ಪ ಅಂದರೆ ಸುಡಾನು. ಆಯಿತಾ? ಇವನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳಿದೆ. ಆಮೇಲೆ 17 ಫಿಲ್ಮ್ ಫೇರ್ ಸೌತ್ ಪ್ರಶಸ್ತಿ ಪ್ರದಾನ, ಏನು ಫಿಲ್ಮ್ ಫೇರ್ ಅವಾರ್ಡ್ ನಡೀತಿರ್ತದಲ್ಲ ಅದರಲ್ಲಿ ನಮ್ಮ ಸೌತ್ ಅವ್ರು ಸೇರ್ಕೊಂಡು ಮಾಡಿರ್ತಲ್ಲ ಪ್ರಧಾನ, ಕೇರಳದ ಕೊಚ್ಚಿಯಲ್ಲಿ. ಅದು ಒಂದು ನೋಡ್ಕೊಳ್ಳಿ. ಭಾರತದ ಮೊದಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಕೀಲ ತರಬೇತಿ ಸಂಶೋಧನಾ ಕೇಂದ್ರ ಬಾರ್ಕ್ ಉದ್ಘಾಟನೆ ಆಗಿದೆ ಅಂತೆ. ಸೊ ಇದನ್ನೊಂದು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇಲ್ಲಿ. ಇದು ಒಂದು ಇಂಪಾರ್ಟೆಂಟ್, ಇದರಲ್ಲಿ ವೆರಿ ಇಂಪಾರ್ಟೆಂಟ್. ಅಸ್ಸಾಂನ ಮಾನವೀಯತೆಯ ಸೈನಿಕ ಪ್ರಶಸ್ತಿ ಭೂತಾನ್. ಅಸ್ಸಾಂನವರು ಮಾನವೀಯತೆಯ ಸೈನಿಕ ಪ್ರಶಸ್ತಿ ಕೊಡ್ತಾರೆ. ಯಾರಿಗೆ ಅಂದರೆ ಭೂತಾನ್ನ ರಾಣಿ ಗ್ಯಾಲ್ಯೂ ಮ್ಯಾಸಿ ದೋರ್ಜಿ ವಾಗ್ಮುಚ್ಚಿ ಅವರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ವಿಶ್ವಸಂಸ್ಥೆಯ ರಸ್ತೆ ಸುರಕ್ಷತೆಯ ಜಾಗತಿಕ ಚಾಂಪಿಯನ್ ಸಚಿನ್, ಒಂಥರ ರಾಯಭಾರಿ ಅವರು. ವಿಶ್ವಸಂಸ್ಥೆಯ ಸುರಕ್ಷತೆಗೆ ಜಾಗತಿಕ ಚಾಂಪಿಯನ್ ಆಗಿ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಹೆಲ್ಮೆಟ್ ಹಾಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ಇಂಪಾರ್ಟೆಂಟ್ ಇದು, ಒಂಥರ ರಾಯಭಾರಿ ಥರ ಅದಿದ್ದಂಗೆ. ನೆಕ್ಸ್ಟ್ ಬಂದುಬಿಟ್ಟು ರಾಜ್ಯ ಚುನಾವಣಾ ಆಯುಕ್ತರ ರಾಷ್ಟ್ರೀಯ ಸಮ್ಮೇಳನ ಪರಿಕಲ್ಪನೆ ಏನು? ಒಂದು ದೇಶ ಒಂದು ಮತರ ಪಟ್ಟಿ ಜಾರಿಗೆ ಕೇಂದ್ರ ಚುನಾವಣಾ ನಿಯೋಜನೆ ಮಾಡಿದಂತೆ ಇರಲಿ. ಆಮೇಲೆ ಸೇವಾತೀರ್ಥ ಕರ್ತವ್ಯ ಭವನ ಒಂದು ಉದ್ಘಾಟನೆ. ಸೇವಾತೀರ್ಥ ಘೋಷವಾಕ್ಯ. ಈಗ ಏನಾಗಿದೆ ಅಂದರೆ, ಈಗ ಮೊದಲು ನಮ್ಮ ಪ್ರಧಾನಮಂತ್ರಿಯವ್ರದ್ದು ಏನು ಉಳ್ಕೊತಿದ್ರಲ್ಲ ಆ ಬಿಲ್ಡಿಂಗಿಗೆ ಲೂಟಿಯನ್ಸ್ ಅಂತ ಬಿಲ್ಡಿಂಗ್ ಹೆಸರಿತ್ತು, ಲೂಟಿಯನ್ಸ್ ಅಂತ. ಇವಾಗ ಚೇಂಜ್ ಮಾಡಿದ್ದಾರೆ. ಒಂದು ಸೇವಾತೀರ್ಥ ಮಾಡಿದ್ದಾರೆ, ಇನ್ನೊಂದು ಕರ್ತವ್ಯ ಭವನ. ಅಲ್ಲೆಲ್ಲೇನೆ ಸೇವಾತೀರ್ಥದ್ದು ದೇವಕ್ಕೆ ಏನಂದರೆ ನಾಗರಿಕ ದೇವೋಭವ, ನಾಗರಿಕರು ದೇವರಿಗೆ ಸಮಾನ ಅಂತ ಆಗಿದೆ. ಅದಾದ ನಂತರ ಅಲ್ಲಿ ಕೆಲವೊಂದು ನಿರ್ಧಾರ ತೊಗೊತಾರೆ. PM ಮೃಹತ್ ಯೋಜನೆ, ಅದೇ ಇದ್ರದ್ದು ಇನ್ಶೂರೆನ್ಸ್ ಇದು, ಪ್ರತಿಯೊಬ್ಬ ನಾಗರಿಕ ಜೀವ ರಕ್ಷಣಾ ಯೋಜನೆ. ಲಖಪತಿ ದೀದಿ, ಮಹಿಳೆಯರಿಗೆ ಸಹಾಯ ಮಾಡೋದು, ಅವರಿಗೆ ಸ್ವಸಹಾಯ ಸಂಘಗಳಿಗೆ. ಸೊ ಅದು ಅಮೌಂಟ್ ಕೊಟ್ಟು ವ್ಯಾಪಾರ ಉತ್ತೇಜನ ಕೊಡೋದು, ರೈತರಿಗೆ ಉತ್ತೇಜನ ಕೊಡೋದು ಮಾಡಿದ್ದಾರೆ. 10,000 ಕೋಟಿಯೊಂದಿಗೆ ಸ್ಟಾರ್ಟಪ್ ಫಂಡ್. ಸೊ ಸೇವಾತೀರ್ಥ ಅನ್ನೋದು ಪ್ರಧಾನಿಯವರ ಕಟ್ಟಡ, ಕರ್ತವ್ಯ ಭವನ ಅಲ್ಲೇನೆ, ಸಚಿವಾಲಯ. ನೆನ್ಪಿಟ್ಕೊಳ್ಳಿ. ಮೊದಲು ಲೂಟಿಯನ್ಸ್ ಇತ್ತು, ಈಗ ಚೇಂಜ್ ಆಗಿದೆ. ಎ ಪರಿಣಾಮ ಸಮ್ಮೇಳನ ಸರ್ವಜನ ಹಿತಾಯ ಸರ್ವಜನ ಸುಖಾಯ ತತ್ವಾಧಾರಿತ ಎ ಪರಿಣಾಮ. ಸೊ ಇಲ್ಲೇನಾಗಿದೆ ಅಂದರೆ ಎ ಪರಿಣಾಮ ಸಮ್ಮೇಳನದಲ್ಲಿ ಇದು ಘೋಷವಾಕ್ಯ ಮಾಡಿದಾರಂತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೂತನ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ ವೆರಿ ಇಂಪಾರ್ಟೆಂಟ್. ಪ್ರಹಾರ್ ಅನ್ನೋದು ಈ ಭಯೋತ್ಪಾದನೆಯನ್ನು ಒಂದು ಹಿಂಗೆ ಸುಮ್ಮನೆ ಇತ್ತು ನಮ್ಮಲ್ಲಿ, ಭಯೋತ್ಪಾದನೆಗೆಲ್ಲ ಇವು ಏನೋ ರಕ್ಷಣಾ ಪಡೆಗಳಿದ್ದು ಭಯೋತ್ಪಾದನೆ ತಡೆಗಟ್ಟಕ್ಕೆ, ಬಟ್ ಒಂದು ನೀತಿ ನಿಯಮ ಇರಲಿಲ್ಲ. ಅದಕ್ಕೋಸ್ಕರ ಪ್ರಹಾರ್ ಅನ್ನೋದು ಗೃಹ ಸಚಿವರು ಇದನ್ನು, ನಮ್ಮ ಅಮಿತ್ ಶಾ ಅವರು ಅನಾವರಣ ಮಾಡ್ತಾರೆ. ಪ್ರಹಾರ್, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಅಂದರೆ ಆಮೇಲೆ ಒಂದೇ ಮಾತರಂ ಹಾಡುವುದನ್ನು ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರ.
ಇವರು ಒಂದು ಮಸೂದೆ ತೊಗೊಂಬಂದು ಏನು ಮಾಡಿದರು, ಒಂದೇ ಮಾತರಂ ಮಾತ್ರ ಇವಾಗ ರಾಷ್ಟ್ರೀಯ ಹಾಡಾಗಿತ್ತಲ್ಲ ಅದನ್ನು ಕಡ್ಡಾಯಗೊಳಿಸಿದ್ದಾರೆ. ಅದನ್ನು 6 ಚರಣಗಳನ್ನು ಹಾಡಬೇಕಂತ ಹೇಳಿದ್ದಾರೆ. ಜೊತೆಗೆ ಯಾರ್ಯಾರು ಹಾಡಲಿಲ್ಲ ಅಂದರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಲಿಲ್ಲ, ಅನ್ರೆಸ್ಪೆಕ್ಟ್ ಮಾಡಿದೆ ಅಂದರೆ 3 ವರ್ಷ ಅವ್ರಿಗೆ ಜೈಲು ಶಿಕ್ಷೆನ ವಿಧಿಸ್ಬೋದು. ಈಗ ಅದು ಬರೀ ಸಂವಿಧಾನ ಮತ್ತು ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರಗೀತೆಗಿತ್ತು, ಇದನ್ನೊಂದು ಸಾಂಗ್ ಸೇರಿಸಿದ್ದಾರೆ. ಒಳ್ಳೆಯ ಬೆಳವಣಿಗೆ. ಒಂದೇ ಮಾತರಮ್ಮು ಬಂಕಿಮ್ ಚಂದ್ರ ಚಟರ್ಜಿ ಅವರ ಆನಂದ ಮಠ ಕೃತಿಯಲ್ಲಿ ಇದು ಆಗುತ್ತೆ. ರವೀಂದ್ರನಾಥ್ ಟಾಗೋರ್ ಅವರು ಇದನ್ನು ಹಾಡ್ತಾರೆ 1896ರಲ್ಲಿ. ಸೊ ಅದನ್ನು ನೀವು ನೋಡಿದರೆ ನನಗೆ ಒಂದೇ ಮಾತರಂ 1890ರಲ್ಲಿ ನಮ್ಮ ರವೀಂದ್ರನಾಥ್ ಟಾಗೋರ್ ಅವರು ಹೇಳಿದೆ ನಾನು. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಅಂತ ಒಂದಾಗುತ್ತೆ, ಬೆಂಗಳೂರಲ್ಲಾಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಒಂದೇ ಮಾತರಂ ಇನ್ ಡೀಟೇಲ್ ಆಗಿ ಓದ್ಕಿರಲೇಬೇಕು. ಆಮೇಲೆ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ. ಏನಿದೆ ಹೆನ್ಲಿ ಪಾಸ್ಪೋರ್ಟ್? ಏನಿಲ್ಲಪ್ಪ, ಯಾವ ದೇಶ ಹೆನ್ಲಿ ಪಾಸ್ಪೋರ್ಟಲ್ಲಿ ರ್ಯಾಂಕ್ ಇರುತ್ತೆ, ಫಸ್ಟ್ ಸೆಕೆಂಡ್ ಇರುತ್ತೆ, ಅತಿ ಹೆಚ್ಚು ಅವ್ರ ದೇಶಕ್ಕೆ, ಅವರು ಬೇರೆ ದೇಶಕ್ಕೆ ವೀಸಾ ಇಲ್ದಂಗೆ ಹೋಗ್ಬೋದು. ಅದರಲ್ಲಿ ಸಿಂಗಾಪುರ ಮೊದಲನೇ ಸ್ಥಾನ ಇದೆ, ಭಾರತ 75ನೇ ಸ್ಥಾನ ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ ಸ್ಥಾನನೂ ಸುಧಾರಿಸ್ಕೊಂಡಿದೆ. ಮುಗೀತಾ? ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿದ್ದ. ಆಮೇಲೆ ಭಾರತ ಮತ್ತು ಕಿರ್ಗಿಸ್ತಾನ ಎರಡು ಕಂಜರ್ X3i, ಭಾರತ ಮತ್ತು ಕಂಜರ್ X3i ಯಾವ್ಯಾವ ದೇಶದ ಮಧ್ಯೆ ಅಂತ ಕೇಳ್ತಾನೆ, ಇದನ್ನೊಂದು ನೋಡ್ಕೊಳ್ಳಿ. ಆಮೇಲೆ ವಾಯುಶಕ್ತಿ ವ್ಯಾಯಾಮ 2020 ರಾಜಸ್ಥಾನದ ಪೋಖ್ರಾನ್. ಇದು ನಮ್ಮ ಬೇರೆ ದೇಶದ ಏನಿರಬಾರ್ದು, ನಮ್ಮ ಎಲ್ಲ 3 ಪಡೆಗಳು ಮಾಡ್ತಾವೆ. ಅದರಲ್ಲಿ ವಾಯುಶಕ್ತಿ ವ್ಯಾಯಾಮ 2020 ರಾಜಸ್ಥಾನ ಪೋಖ್ರಾನ್ ನಡೆದಿದೆ. ನೆಕ್ಸ್ಟು ಬ್ರಿಕ್ಸ್ ಪ್ಲಸ್ ಜಂಟಿ ನೌಕಾಯಾಮನ ದಕ್ಷಿಣ ಆಫ್ರಿಕಾದ ಸೈಮನ್ಸ್. ಬ್ರಿಕ್ಸ್ ಪ್ಲಸ್ ಅಂತ ಒಂದು 2 ದೇಶಗಳು ಏನು ದಕ್ಷಿಣ ಆಫ್ರಿಕಾದ ಸೈಮನ್ಸ್ ಟೌನ್ ಕರಾವಳಿಯಲ್ಲಿ ಇದನ್ನು ಅಭ್ಯಾಸ ಮಾಡ್ತಾವೆ. ಸರ್ ಭಾರತ ಭಾಗವಹಿಸಿತಾ? ಬ್ರಿಕ್ಸ್ ಪ್ಲಸ್ ದೇಶಗಳು ಅವೇ, ಚೀನಾ ಇವು ಭಾಗವಹಿಸಿದ್ವು, ರಷ್ಯಾ ಇವು. ಭಾರತಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ನೀವು ವೀಕ್ಷಕ ರಾಷ್ಟ್ರವಾಗಿ ಬನ್ನಿ ಅಂದರು. ನಮ್ಮ ಭಾರತದವ್ರು ಹೋಗಪ್ಪ ವೀಕ್ಷಕ ಆಗಿ ಬರಲ್ಲ, ನಾನು ಬಂದು ಡೈರೆಕ್ಟಾಗಿ ಭಾಗವಹಿಸಕ್ಕೆ ಬರ್ತೀನಿ ಅಂತ ಅಂದ್ರೆ ಅದಕ್ಕೆ ಹೋಗಲಿಲ್ಲ. ಭಾರತ ಕರೆದಿದ್ರು ಅವರು ವೀಕ್ಷಕ ರಾಷ್ಟ್ರಕ್ಕಾಗಿ. ಅದಾಂತರ ಚೀನಾಬ್ ನದಿಗೆ ಬೃಹತ್ ಅಣೆಕಟ್ಟು ಭಾರತ ಸರ್ಕಾರದಿಂದ ಚಾಲನೆ ಮಾಡ್ತಾರೆ. ಭಾರತೀಯ ನೌಕಾಪಡೆಯ ಮಿಲನ್ ವ್ಯಾಯಾಮ, ಇದು ವಾಯುಪಡೆದಾಯ್ತು. ನೌಕಾಪಡೆಯ ಮಿಲನ ವ್ಯಾಯಾಮ ಅನ್ನೋದು ವಿಶಾಖಪಟ್ಟಣ ಜರುಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ಛತ್ತೀಸ್ಗಢದ ಉದಾಂತಿ ಸೀತಾ ನದಿ ಹುಲಿ ಅಭಯಾರಣ್ಯ 6 ಹಾರ್ನ್ಬಿಲ್ ರೆಸ್ಟೋರೆಂಟ್ಗಳ ಸ್ಥಾಪನೆ ಮಾಡಿದಾರಂತೆ. ರೆಸ್ಟೋರೆಂಟ್ಗಳ ಸ್ಥಾಪನೆ ಮಾಡ್ಯಾರ ಅಂದರೆ ಅದನ್ನು ಉಳಿಸೋಕ್ಕೋಸ್ಕರ ಮಾಡಿರ್ತಾರೆ. ನೆಕ್ಸ್ಟು ಈಶಾನ್ಯ ಪ್ರದೇಶದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಉದ್ಘಾಟನೆ ಅಸ್ಸಾಂನ ದಿಬ್ರುಗಢ ಜಿಲ್ಲೆಯ ಮೊರೇನ್ ಬೈಪಾಸ್. ಈಶಾನ್ಯ ಪ್ರದೇಶದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಉದ್ಘಾಟನೆ ಮಾಡಿದಾರಂತೆ ಈ ಅಸ್ಸಾಂನ ದಿಬ್ರುಗಢ ಜಿಲ್ಲೆಯ ಮೊರೇನ್ ಪ್ರದೇಶ. ಯಾಕೆ ಮಾಡ್ತಾರೆ ಸರ್ ತುರ್ತು ಲ್ಯಾಂಡ್? ಏನಿಲ್ಲ, ಇಲ್ಲಿ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂದರೆ ಸಿಂಪಲ್ಲಾಗಿ, ಏನಾದರೂ ಒಂದು ಅಸ್ಸಾಂ ಎಲ್ಲಿದೆ ಬಾರ್ಡ್ರ್ ಅವೆಲ್ಲ ಇವು, ಅಲ್ಲೇನಾದರೂ ಬೇರೆ ದೇಶ ಜೊತೆಗೆ ಚೀನಾ ಅಥವಾ ಬಾಂಗ್ಲಾದೇಶ ಅಲ್ಲೇನಾದರೂ ಯುದ್ಧ ಆಗ್ತಿರ್ಬೇಕಾದ್ರೆ ಡೈರೆಕ್ಟಾಗಿ ನಮ್ಮ ಸೈನಿಕರನ್ನ ಇಳಿಸ್ಬೋದು, ಅಥವಾ ಅಲ್ಲಿ ನೆರೆಹೊಳೆ ಪ್ರವಾಹ ಆಯ್ತಪ್ಪ ಅಂದರೆ ಡೈರೆಕ್ಟಾಗಿ ಇಳಿಸ್ಬೋದು. ಅದಕ್ಕೋಸ್ಕರ ಮಾಡ್ತಾರೆ. ಡ್ರೋನ್ಗೆ ಪ್ರತ್ಯೇಕ ರನ್ವೇ ನಿರ್ಮಾಣ ಉತ್ತರ ಪ್ರದೇಶದ ಮೀರತ್. ಬ್ರಹ್ಮಪುತ್ರ ನದಿಗೆ ನಿರ್ಮಿಸುವ ಕುಮಾರ ಭಾಸ್ಕರ ಸೇತು ಉದ್ಘಾಟನೆ. ಇದು ಒಂದು ಸ್ವಲ್ಪ ಉದ್ಘಾಟನೆ ಆಗಿದೆ, ನೋಡ್ಕೊಳ್ಳಿ. ಸೊ ಇವಾಗ ಏಪ್ರಿಲ್ ಮಂತ್ ತೊಗೊಂಡ್ಕೊಂಡ್ರು. ಏಪ್ರಿಲಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಸಾಧ್ವಿ ನಿರಂಜನ್ ಜ್ಯೋತಿ ಅವರು MP ಆಗಿದ್ದರು ಮೊದಲು. ಸಾಧ್ವಿ ನಿರಂಜನ್ ಜ್ಯೋತಿ ಇವರು ರಾಷ್ಟ್ರೀಯ NCBC ಇದೆಯಲ್ಲ, ನ್ಯಾಷನಲ್ ಬ್ಯಾಕ್ವರ್ಡ್ ಕಮ್ಯುನಿಟಿ, ಅದರದ್ದು ಆಯೋಗ ಇದೆಯಲ್ಲ, ಅದರದ್ದು ಬಂದುಬಿಟ್ಟು ಸಾಧ್ವಿ ನಿರಂಜನ್ ಜ್ಯೋತಿ ಅವರು. ಇದನ್ನ ಇಂಪಾರ್ಟೆಂಟ್. 2025ನೇ ಸಾಲಿನ 60ನೇಯ ರಾಷ್ಟ್ರೀಯ ಜ್ಞಾನಪೀಠ ಪ್ರಶಸ್ತಿ ತಮಿಳಿನ ಪ್ರಖ್ಯಾತ ಕವಿ ವೈರಮುತ್ತು. ವೆರಿ ಇಂಪಾರ್ಟೆಂಟ್. ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಬಂತು? ವೈರಮುತ್ತು ಅವ್ರಿಗೆ ಬಂದಿತ್ತು, ಅದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿ ಸುಧಾಕರ್. ಜನಗಣತಿ ನಡೀತಿದೆ 2022ರಲ್ಲಿ. ಅದರ ರಾಯಭಾರಿಯಾಗಿ ಸುದರ್ಶನ್ ಪಟ್ನಾಯಕ್, ಇವರು ಬಿಹಾರದವರು, ಒಡಿಶಾದವರು. ಇವ್ರದ್ದು ಏನಾಗಿದೆ ಅಂದರೆ, ಇವರು ಮರಳು ಕಲೆಯಲ್ಲಿ ಬಿಡಿಸ್ತಾ ಇರ್ತಾರೆ, ಮರಳು ಕಲೆಯವ್ರದ್ದು ರಾಯಭಾರಿಯಾಗಿ ಮಾಡಿದಾರಂತೆ. ಆಮೇಲೆ ನೇಪಾಳದ ಪ್ರಧಾನಿಯಾಗಿ ಬಾಲೇಂದ್ರ ಶಾ ಏನಿದ್ದಾರೆ, ಇವರು ನೇಪಾಳ ಪ್ರಧಾನಿಯಾಗಿ ಆಯ್ಕೆ ಆಗಿದ್ರಂತೆ. ಮೊನ್ನೆ ಎಕ್ಸಾಮ್ಸಾಗಿ ಕೇಳಿದರು. ಭೀಮ್ ಆ್ಯಪ್ನ ರಾಯಭಾರಿಯಾಗಿ ಮಹೇಂದ್ರ ಸಿಂಗ್ ಧೋನಿ ಅವರು. ಭೀಮ್ ಆ್ಯಪ್ನ ರಾಯಭಾರಿಯಾಗಿ, ಇದು ಗೌರ್ಮೆಂಟದ ಆ್ಯಪಪ್ಪ. ಇದು ಫೋನ್ಪೇ ಎಲ್ಲ ನೀವು ಯೂಸ್ ಮಾಡ್ತಿರಲ್ಲ, ಗೂಗಲ್ ಪೇ, ಅದು ಗೌರ್ಮೆಂಟದಲ್ಲ. ಭೀಮ್ ಆ್ಯಪು ನಮ್ಮ ಗೌರ್ಮೆಂಟಿಂದ ಬಂದಿದೆ. ಮಯನ್ಮಾರ್ ಸೇನಾ ಮುಖ್ಯಸ್ಥ ಮತ್ತು ದೇಶದ ಮುಖ್ಯಸ್ಥ ಇದ್ದರು ಮತ್ತು ದೇಶದ ಅಧ್ಯಕ್ಷರಾಗಿ ಮಿನ್ ಯಾಂಗ್ ಹೆಂಗ್ಲ್ ಇವರು ಆಗಿದ್ದಾರಂತೆ, ನೋಡ್ಕೊಳ್ಳಿ. ವಿಶ್ವ ಆರ್ಚರಿ ವರ್ಷದ ಪ್ಯಾರಾ ಆರ್ಚರ್ ಗೌರವ. ವಿಶ್ವ ಆರ್ಚರಿ ಸಂಸ್ಥೆ ಏನಿದೆಯಲ್ಲ, ಅದು ವರ್ಷದ ಪ್ಯಾರಾ ಆರ್ಚರ್ ಗೌರವ ನೀಡ್ತದೆ ಅಂತೆ. ನಮ್ಮ ಜಮ್ಮು ಕಾಶ್ಮೀರದ 2 ಕೈಗಳಿಲ್ಲದ ಶೀತಲ್ ದೇವಿ ಅವರು ಆಯ್ಕೆಯಾಗಿದ್ದಾರಂತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು CSK ಏನಿದೆಯಲ್ಲ, ಅದು ಹಾಲ್ ಆಫ್ ಫೇಮ್ ನೀಡ್ತಿದೆ ಅಂತೆ. ನಮ್ಮ ಇಂಡಿಯನ್ BCCI ನೀಡುತ್ತಲ್ಲ, ಅದೇ ಥರ CSK ಸ್ಟಾರ್ಟ್ ಮಾಡ್ಕೊಂಡಿದೆ. ಮೊದಲ ಬಾರಿಗೆ ಅವ್ರದ್ದು ಕೋಚ್ ಏನಿದ್ದಾರೆ ಹೆಡನ್ ಮತ್ತು ರೈನಾ ಅವರಿಗೆ ನೀಡಿದೆ ಅಂತೆ ಪ್ರಶಸ್ತಿ. ಇದು
CSK ಹಾಲ್ ಆಫ್ ಫೇಮ್ನ. ಇದನ್ನು ಒಂದು ಸ್ವಲ್ಪ ನೆನಪ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಹೆಡನ್ ಮಾತ್ರೇನ. ಆಮೇಲೆ ನೊಬೆಲ್ ಪ್ರಶಸ್ತಿ ಅಲ್ಲ, ಬಟ್ ಗಣಿತದ ನೊಬೆಲ್ ಎಂದು ಖ್ಯಾತವಾಗಿದ್ದ ಪ್ರಶಸ್ತಿ ಯಾವುದಿದೆ ಅಂದ್ರಪ್ಪ ಅಂದರೆ ಅಬೆಲ್ ಪ್ರಶಸ್ತಿ. ಗಣಿತದ ನೊಬೆಲ್ ಅಂತ ಕರಿತಿರ್ತಾರೆ. ಇದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಜರ್ಮನ್ನ ಗಣಿತಶಾಸ್ತ್ರಜ್ಞ ಗೆರ್ಡ್ ಫಾಲ್ಟಿಂಗ್ ಅವರಿಗೆ ಕೊಟ್ಟಿದ್ದಾರಂತೆ. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಆಮೇಲೆ ವಿಶ್ವ ಆಹಾರ ಪ್ರಶಸ್ತಿ 2026ಕ್ಕೆ ಆಯ್ಕೆಯಾದ ನೆದರ್ಲ್ಯಾಂಡ್ನ ವಿಶ್ವ ಆಹಾರ ವರ್ಲ್ಡ್ ಫುಡ್ ಆರ್ಗನೈಸೇಷನ್ ಇರುತ್ತಲ್ವ, ಆ ಪ್ರಶಸ್ತಿಗೆ ಆಯ್ಕೆ ಆಗಿದ್ದು ಯಾರಪ್ಪ ಅಂದರೆ ನೆದರ್ಲ್ಯಾಂಡ್ನ ಆಹಾರ ತಜ್ಞೆ ಹುಬ್ ಲೆಲಿ ವೆಲ್ಡ್ ಅಂತ ನೇಮಕ ಆಗಿದ್ದಾರಂತೆ. ವಿಶ್ವ ವರ್ಲ್ಡ್ ಆಹಾರ ಪದ್ಧತಿಗೆ ಫುಡ್ ಪ್ರೈಸ್ ಏನಿದೆಯಲ್ಲ ಅದಕ್ಕೆ ಇವರು. ಅದಾದ ನಂತರ ಏಕರೂಪ ನಾಗರಿಕ ಸಮಿತಿ ಅಂಗೀಕರಿಸಿದ 2ನೇ ರಾಜ್ಯ ಗುಜರಾತ್ ಇದೆ. ಆಮೇಲೆ ಭಾರತ ನಕ್ಸಲ್ ಮುಕ್ತ ಗೃಹ ಸಚಿವ ಅಮಿತ್ ಶಾ ಘೋಷಣೆ. ಕರ್ನಾಟಕ ನಕ್ಸಲ್ ಮುಕ್ತ ಆಗಿದೆ, ಭಾರತ ಕೂತ ನಕ್ಸಲ್ ಮುಕ್ತ ದೇಶ ಆಗಿದೆ. ಅಮಿತ್ ಶಾ ಅವರು ಟಾರ್ಗೆಟ್ ಹಾಕೊಂಡಿದ್ರು, ಹಂಗೋಸ್ಕರ ಇದು ಮುಗಿಸಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ 2026ನೇ ಸಾಲಿನ 98ನೆಯ ಆಸ್ಕರ್ ನಡೀತು. ಆಸ್ಕರಲ್ಲಿ ಏನು 6 ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಯಾವುದು? ಒನ್ ಬ್ಯಾಟಲ್ ಅನದರ್. ಬೇರೆ ಪ್ರಶಸ್ತಿನ ಗೆಲ್ತಿದ್ದು, ಬಾಫ್ಟಾ ಪ್ರಶಸ್ತಿನ ಗೆದ್ದಿದೆ. ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಆಸ್ಕರ್ ಪ್ರಶಸ್ತಿನ ಗೆದ್ದಿದೆ. ಕೇಳ್ಬೋದು ಎಕ್ಸಾಮ್ಸಲ್ಲಿ. ಆಮೇಲೆ ಜನಗಣತಿ ನೋಡಿದ್ದು ರಾಯಭಾರಿ ಸುದರ್ಶನ್ ಪಟ್ನಾಯಕ್ ಅದಾದ ನಂತರ ಏನು ಮಾಡಿದ್ದಾರೆ ಅಂದರೆ ಜನಗಣತಿಗಾಗಿ ಈ ಮಾನಿಸ್ಟರ್ ಅಂದರೆ ಈ ಮಾಸ್ಕಾಟ್ಗಳನ್ನು ಅನಾವರಣ ಮಾಡಿದ್ದಾರೆ, ಸೂಚಕಗಳನ್ನು. ಹೆಣ್ಮಕ್ಳಿಗೋಸ್ಕರ ಪ್ರಗತಿ ವಿಕಾಸ್ ಒಂಥರ ರಾಯಭಾರಿ ಇವರು ಮಾಸ್ಕಾಟ್ನಾಗ ನೇಮಕ ಮಾಡಿದ್ದಾರೆ. ಇವ್ರನ್ನಿಬ್ಬರು ಪ್ರಗತಿ ಮತ್ತು ವಿಕಾಸ್ ಅನ್ನೋದು ಇದು ಒಂದು ಕಲ್ಪನಾ ಚಿತ್ರ ಇದು. ಸೊ ದಟ್ ಇದ್ರ ಮುಖಾಂತರ ಒಂದು ಜನಗಣತಿ ಅವೇರ್ನೆಸ್ ಮೂಡಲಿ ಅಂತ. ಆಮೇಲೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ವರದಿ ಬಿಡುಗಡೆಯಾಗಿದೆ. ಪ್ರಥಮ ಸ್ಥಾನ ಫಿನ್ಲ್ಯಾಂಡ್ ಇದೆ, 116ನೇ ಸ್ಥಾನ ಭಾರತದಲ್ಲಿದೆ. ಈ ವರದಿಯಲ್ಲಿ ಏನು ಹೇಳುತ್ತೆ ಅಂದರೆ ಒಂದು ಮಾತು, ಸಂತೋಷ ಅನ್ನೋದು ಬರೀ GDPಗಳಲ್ಲಿರಲ್ಲ, ದೇಶದ ಜನರು ಎಷ್ಟು ಸುಭದ್ರವಾಗಿ ಎಷ್ಟು ನೆಮ್ಮದಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಹೇಳುತ್ತೆ ಅದು. ನೆಕ್ಸ್ಟು ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ. ಖೇಲೋ ಇಂಡಿಯಾ ಮೊದಲ ಹಾಲ್ ಟಾಪಿಕ್ ಇದು. ಖೇಲೋ ಇಂಡಿಯಾ ಕ್ರೀಡಾಕೂಟ ಛತ್ತೀಸ್ಗಢದಲ್ಲಿ ನಡೀತಿದೆ. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಖೇಲೋ ಇಂಡಿಯಾ ಬುಡಕಟ್ಟು ಗೇಮ್ಸ್ನಲ್ಲಿ ಕರ್ನಾಟಕ ಸಮಗ್ರ ಚಾಂಪಿಯನ್ಶಿಪ್ ಆಗಿ ಖೇಲೋ ಇಂಡಿಯಾ ಬುಡಕಟ್ಟು ಗೇಮ್ಸ್ನಲ್ಲಿ ಹೊರಹೊಮ್ಮಿದೆ ಅಂತ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು 3D ಮುದ್ರಿತ ರಾಕೆಟ್ ಎಂಜಿನ್ ಅಗ್ನೈಟ್ ಪರೀಕ್ಷೆ ನಡೆಸಿದ ಅಗ್ನಿಕುಲ ಕಾಸ್ಮೋಸ್ ನೋಡ್ಕೊಳ್ಳಿ. ಭಾರತೀಯ ವಾಯುಪಡೆಯ ಮೊದಲ ಹೆಲಿಕಾಪ್ಟರ್ನಿಂದ ಉಡಾಯಿಸಿದ ಡ್ರೋನ್ ಯೋಜನೆ ವಾಯುಬಾನ್. ಹೆಲಿಕಾಪ್ಟರ್ನಿಂದ ಏನಿದೆಯಲ್ಲ ಡ್ರೋನ್ ಉಡಾವಣೆ ಮಾಡ್ತಾರೆ, ಅದರ ಹೆಸರು ವಾಯುಬಾನ್. ಜಲ್ ಜೀವನ್ ಮಿಷನ್ ಏನಿದೆಯಲ್ಲ, ನಿಮ್ಮ ಊರಲ್ಲೆಲ್ಲ ನಿಮ್ಮ ಮನೆಗೆ ಬಂದು ನೆಲೆ ಹಾಕಿದಾರಲ್ಲ, ಅದನ್ನು ಎರಡನೇ ಅವಧಿನ 2028ರವರೆಗೂ ವಿಸ್ತರಣೆ ಮಾಡಿದ್ದಾರೆ. ಜಲ್ ಜೀವನ್ ಮಿಷನ್ ನೋಡ್ಕೊಳ್ಳಿ. ವಿಶ್ವ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2028 ಎಲ್ಲಿ ನಡೀತಿದೆ ಅಂದರೆ ಒಡಿಸ್ಸಾದಲ್ಲಿ ನಡೀತಿದೆ, ನೆನ್ಪಿಟ್ಕೊಳ್ಳಿ. ಓರಿಯನ್ ನೌಕೆಯ ಮೂಲಕ ಚಂದ್ರನ ಕಕ್ಷೆಗೆ ಗಗನಯಾನಿಗಳು ನಾಸಾದ ಆರ್ಟಿಮಸ್ 2 ಕಾರ್ಯಕ್ರಮ. ಒಂದು ಸ್ವಲ್ಪ ನೋಡ್ಕೊಳ್ಳಿ, ಯಾರ್ಯಾರು ಹೋಗ್ತಿದ್ದಾರೆ ಓರಿಯನ್ ಮುಖಾಂತರ ಚಂದ್ರನ ಕಕ್ಷೆಗೆ ಅಂತ ಹೋಗಿ ಬಂದಿದ್ದಾರೆ ನೋಡ್ಕೊಳ್ಳಿ. ದೇಶದ ಮೊದಲ ರಿಂಗ್ ಮೆಟ್ರೋ ದೆಹಲಿ ಆರಂಭ. ದೆಹಲಿ ಏನಂದರೆ ರಿಂಗ್ ಮೆಟ್ರೋ ಅಂದರೆ ಇದು ಒಂದು ದೆಹಲಿ, ಇದು ಒಂದು ಪ್ಲೇಸು ದೆಹಲಿ, ಇಲ್ಲಿ ಒಂದು ದೆಹಲಿಲಿ ಒಂದು ಪ್ಲೇಸು ಇದೇನಿದೆ ಸುತ್ತರ್ಕೊಂಡು ಮೆಟ್ರೋ ಮತ್ತೆ ಇಲ್ಲಿಗೆ ಬಂದು ಸೇರೋದು ರಿಂಗ್ ಮೆಟ್ರೋ. ಅರ್ಥ ಆಗ್ತಿದೆಯಾ? ಅಂದರೆ ಎಲ್ಲ ಆಲ್ಮೋಸ್ಟ್ ಆಲ್ ಒಂದು ಮೆಟ್ರೋ ಕವರ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದೇ ರಿಂಗ್ ಮೆಟ್ರೋ ದೆಹಲಿ. ಅದಾದ ನಂತರ ಹಾರ್ಮುಜ್ ಜಲಸಂಧಿಯ ಇಂಧನ ಹಡಗುಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆಯಿಂದ ಆಪರೇಷನ್ ಊರ್ಜಾ ಸುರಕ್ಷಾ. ವೆರಿ ಇಂಪಾರ್ಟೆಂಟ್. ಏನೀಗ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ಗೆ ಇಸ್ರೇಲ್ ಜಗಳ ಆಗ್ತಾ ಇದೆಯಲ್ಲ, ಅಲ್ಲಿಂದ ಒಂದು 90% 70% to 90% ಆಯಿಲು ಅಲ್ಲಿಂದ ನಮಗೆ ಎಕ್ಸ್ಪೋರ್ಟ್ ಆಗ್ತಿತ್ತಲ್ಲ, ಆ ಹಾರ್ಮುಜ್ ಜಲಸಂಧಿಯಿಂದ ಅಲ್ಲಿ ಬರಬೇಕಾದ್ರೆ ಆಗಲಿ ಅವರು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಆಪರೇಷನ್ ಊರ್ಜಾ ಸುರಕ್ಷಾ ಅಂತ ನಮ್ಮ ಭಾರತೀಯ ನೌಕಾಪಡೆ ಜಾರಿ ತಂದಿದೆ. ವೆರಿ ಇಂಪಾರ್ಟೆಂಟ್. ಅದು ಒಂದು ನೋಡ್ಕೊಳ್ಳಿ. ಆಮೇಲೆ ನೌಕಾಪಡೆಗೆ ಸೇರ್ಪಡೆಗೊಂಡ 3ನೇ ಪರಮಾಣು ಚಾಲಿತ ಸ್ವದೇಶೀಯ ಸಬ್ಮರೈನ್ INS ಹರಿದಮ್ಮನ್. ಇದನ್ನು ನೋಡ್ಕೊಳ್ಳಿ. ಇದೇನಿದೆ 3ನೇ ಪರಮಾಣು ಸ್ವದೇಶಿ ಸಬ್ಮರೈನ್ ಇದೆ INS ಹರಿದಮ್ಮನ್. ಆಮೇಲೆ INS ತಾರಂಗಿರಿ ಸೇರ್ಪಡೆ ಆಗಿದೆ ಅಂತ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು 8,931 ದಿನ ನೇತೃತ್ವ. ಪ್ರಧಾನಿ ಮೋದಿಯವರ ಹೊಸ ದಾಖಲೆ ಏನಂದರೆ ಒಂದು ರಾಜ್ಯದ ಒಂದು ರಾಜಕೀಯ ಒಂದು ಮುಖ್ಯಸ್ಥನಾಗಿ ಹೈಯೆಸ್ಟ್ ಸರ್ವಿಂಗ್ PM ಯಾರಂದರೆ ನರೇಂದ್ರ ಮೋದಿಯವರು. ಎಕ್ಸಾಂಪಲ್ ಹೇಗೆ ಅಂದರೆ ಇವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿ 15 ವರ್ಷ ಇರ್ತಾರೆ, ಇವಾಗ ಆಡಳಿತ ಮಾಡ್ತಿದ್ದಾರೆ. ಸೊ ದಟ್ ಟೋಟಲ್ ಆಗಿ ಇಷ್ಟು ದಾಖಲೆ ಮಾಡಿದಾರಂತೆ ಒಂದು ರಾಜಕೀಯ ಮುಖ್ಯಸ್ಥನಾಗಿ, ಹೆಡ್ ಆಗಿ. ಎಕ್ಸಾಂಪಲ್ಲು ಹೆಡ್ ಗೌರ್ಮೆಂಟ್ ಹೆಡ್ ಆಗಿ. ಇವಾಗ ನಿಮ್ಗೆ ಬಂತು ಅಂದ್ಕೊಳ್ತೀನಿ, ಅರ್ಥ ಆಯ್ತು ಅಂದ್ಕೊತೀನಿ.
ನೆಕ್ಸ್ಟು ನಮ್ಮ ಬಿ ಸಿ ಸಿ ಐ ಇದೆಯಲ್ಲ, ಅದು ಪ್ರಶಸ್ತಿ ನೀಡುತ್ತಂತೆ ನೋಡಪ್ಪ. ಯಾರ್ಯಾರು ನೀಡುತ್ತೆ 24-25ನೇ ಶರಣ ಪ್ರಶಸ್ತಿನ? ರೋಜರ್ ಬಿನ್ನಿ, ರಾಹುಲ್ ದ್ರಾವಿಡು, ಮಿತಾಲಿ ರಾಜ್ ಬಿ ಸಿ ಸಿ ಐ ಪ್ರಶಸ್ತಿ ನೀಡುತ್ತೆ. ಅದು ನೀಡೋದು ಯಾವುದು ಹೈಡನ್ ಮತ್ತು ಇವನಿಗೆ ನೀಡುತ್ತಲ್ಲ ಸುರೇಶ್ ರೈನಾಗೆ ಹಾಲ್ ಆಫ್ ಫೇಮ್, ಅದು ಚೆನ್ನೈ ಸೂಪರ್ ಕಿಂಗ್ಸ್ನವ್ರು ನೀಡೋದು. ಇದು ಬಿ ಸಿ ಸಿ ಐ ನೀಡೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. 2025ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಹರ ಪಾರ್ವತಿ ಕಥಾ ಈ ಕೃತಿಗೆ ನೀಡ್ತಾರೆ. ಲೇಖಕ ಬಂದುಬಿಟ್ಟು ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ್. ಸರಸ್ವತಿ ಸಮ್ಮಾನ್ ಟಾಟಾ ಬಿರ್ಲಾದವ್ರು ನೀಡ್ತಾರಲ್ಲಪ್ಪ, ಅದು ನಮ್ಮ ಕರ್ನಾಟಕ ಇಂಡಿಯಾದಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ ಯಾರಿಗೆ ಇದು ಸಿಕ್ಕಿದೆ ಅದನ್ನು ಸ್ವಲ್ಪ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕೃತಕ ಬುದ್ಧಿಮತ್ತೆ ಹೊಣೆಗಾರಿಕೆ ಸಮಿತಿ. ಕೃತಕ ಬುದ್ಧಿಮತ್ತೆ ಇದೆಲ್ಲ ಕ್ರಿಸ್ ಗೋಪಾಲಕೃಷ್ಣ ಸಾರಥ್ಯದಲ್ಲಿ ಒಂದು ಹೊಣೆಗಾರಿಕೆ ಸಮಿತಿನ ಸೊ ದಟ್ AI ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವರು ನೈತಿಕತೆ ಅದರಲ್ಲಿ ಹೆಂಗೆ ಅಳವಡಿಸ್ಕೋಬೇಕು, ಹೆಂಗೆ ಯೂಸ್ ಮಾಡ್ಕೋಬೇಕು, ಹೊಣೆಗಾರಿಕೆಯನ್ನು ಯಾರಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕೃತಕ ಬುದ್ಧಿಮತ್ತೆ ಹೊಣೆಗಾರಿಕೆ ಸಮಿತಿ ಅಧ್ಯಕ್ಷ ಕ್ರಿಸ್ ಗೋಪಾಲಕೃಷ್ಣ ಸಾರಥ್ಯ. ಆಮೇಲೆ 2025ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡದ ಕೃತಿ ಯಾರಂದರೆ ದಡ ಸೇರಿಸು ತಂದೆ. ವಾವ್! ಈ ಕೃತಿ ಅಮರೇಶ್ ನುಗಡೋಣಿಯವರು ಬರೆದಿರೋಂತೆ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ. ಅದಾದ ನಂತರ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗಪ್ಪ? ಮಾರ್ಚ್ 28. ಅದಾದ ನಂತರ ಸೊ ಇದು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಫೆಬ್ರವರಿ 13 ಇರಲಿ. ಧ್ಯೇಯವಾಕ್ಯ ಹಕ್ಕುಗಳು, ನ್ಯಾಯ, ಎಲ್ಲ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಕ್ರಮ ಅಭಿಯಾನ, ಗೆಲುವಿಗಾಗಿ ಕೊಡುಗೊಂದು ಅಭಿಯಾನ ಧ್ಯೇಯವಾಕ್ಯ ಇದಾಗಿತ್ತು ನೋಡ್ಕೊಳ್ಳಿ. ಕೈಗಾ ಸ್ಥಾವರಕ್ಕೆ ನಮ್ಮದು ಕೈಗಾ ಸ್ಥಾವರ ಅಣುವಿದ್ಯುತ್ ಸ್ಥಾವರ ಇದೆಯಲ್ಲಪ್ಪ ಉತ್ತರ ಕರ್ನಾಟಕದಲ್ಲಿ, ಅದರದ್ದು ಮಹಿಳಾ ಸಾರಥಿ RM ನಾಚ್ಯಮೈ ಆಗಿದ್ದಾರಂತೆ. ಕಪ್ಪು ಮಳೆಯಿಂದ ಆರೋಗ್ಯದ ಅಪಾಯಗಳು ವಿಶ್ವಸಂಸ್ಥೆ. ಏನು ಇವರು ನಮ್ಮ ಇಸ್ರೇಲು, ಅದಾದ ನಂತರ ಇರಾನು, ಅದಾದ ನಂತರ ಅಮೇರಿಕ ಏನಿದಾರಲ್ಲ ಇವರೆಲ್ಲ ಸೇರ್ಕೊಂಡು ಅಲ್ಲಿ ಬಾಂಬು ಬ್ಲಾಸ್ಟ್ ಮಾಡೋದ್ರಿಂದ ಅಲ್ಲಿ ಮಳೆ ಕಪ್ಪು ಅಲ್ಲೆಲ್ಲ ವಾತಾವರಣ ಸೇರಿಕೊಂಡು ಕಪ್ಪು ಮಳೆ ಬೀಳ್ತದೆ ಅಂತೆ. ಅವರು ಎಚ್ಚರಿಕೆ ನೀಡಿದಾರಂತೆ. ಇರಲಿ. ವೆರಿ ಇಂಪಾರ್ಟೆಂಟ್. ಲೆಮಿಟಿಯ ಸಮರಾಭ್ಯಾಸ ಭಾರತ ಮತ್ತು ಸ್ವಿಟ್ಜರ್ಲೆಂಡ್ 2 ದೇಶಗಳು ಇದನ್ನು ಮಾಡ್ತಾವೆ. ಇದೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅದಾದ ನಂತರ 2ನೇ ಆವೃತ್ತಿಯ ವಿತ್ತೀಯ ಆರೋಗ್ಯ ಸೂಚ್ಯಂಕ 2026 ನೀತಿ ಆಯೋಗ ಬಿಡುಗಡೆ ಮಾಡಿದೆ ಅಂತೆ. ಅದರಲ್ಲಿ ಮೊದಲ ಸ್ಥಾನ ಒಡಿಯಾ, ಕರ್ನಾಟಕ 9ನೇ ಸ್ಥಾನ ನೀಡಿ ಕರ್ನಾಟಕ ಬರೀ ಹಿಂದೆ ಹೋಗ್ತಾ ಇದೆ, ಯಾಕೋ ಗೊತ್ತಾಗ್ತಿಲ್ಲ. ಆಮೇಲೆ ನ್ಯಾಟೋ ಕೋಲ್ಡ್ ರೆಸ್ಪಾನ್ಸ್ 2026 ಆಯೋಜನೆ ಮಾಡಿದ್ರಂತೆ ನಾರ್ವೆ ದೇಶದಲ್ಲಿ. ನ್ಯಾಟೋ ಕೋಲ್ಡ್ ರೆಸ್ಪಾನ್ಸ್, ನ್ಯಾಟೋ ಕಂಟ್ರೀಸ್ ಅದೆಲ್ಲ 1949 ಏಪ್ರಿಲ್ 1 ರೆಡಿ ಆಗಿದೆಯಲ್ಲ, ನ್ಯಾಟೋ ಒಕ್ಕೂಟ ಇದೆಯಲ್ಲ, ಅದು ಕೋಲ್ಡ್ ರೆಸ್ಪಾನ್ಸ್ ಮಾಡಿಲ್ಲವಂತೆ ಆಯೋಜನೆ ನಾರ್ವೆ ದೇಶ. ಆಮೇಲೆ ಸೀ ಡ್ರ್ಯಾಗನ್ ಅನ್ನೋದು ಒಂದು ವ್ಯಾಯಾಮ ಅಭ್ಯಾಸ ಆಗಿದೆ ಅಂತೆ. ಸೀ ಡ್ರ್ಯಾಗನ್ ಅನ್ನೋದು ಅದರಲ್ಲಿ US, ಭಾರತ, ಆಸ್ಟ್ರೇಲಿಯಾ, ಜಪಾನ್, ನ್ಯೂಜಿಲ್ಯಾಂಡ್ ಸೀ ಡ್ರ್ಯಾಗನ್ ಈ ದೇಶಗಳು ಅದನ್ನು ಭಾಗವಹಿಸಿದವು. ಭಾರತನೂ ಭಾಗವಹಿಸಿದೆ. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಬರೋಣ. ವಿಶ್ವ ಜಲ ದಿನ ನಿಮಗೆ ಗೊತ್ತಿದೆ. ಕೇಳ್ಬೋದು ವಿಶ್ವ ಜಲ ದಿನದ ಧ್ಯೇಯವಾಕ್ಯ ಯಾವುದು ಅಂತ ಕೇಳ್ಬೋದು. ವಾಟರ್ ಮತ್ತು ಜೆಂಡರ್ ಅಂತ, ವಾಟರ್ ಆ್ಯಂಡ್ ಜೆಂಡರ್ ಅಂತ ಈಕ್ವಾಲಿಟಿಗೋಸ್ಕರ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಾರ್ಚ್ 21 ಅಂತಾರಾಷ್ಟ್ರೀಯ ಅರಣ್ಯ ದಿನ ನಿಮಗೆ ಗೊತ್ತಿದೆ. ವರ್ಲ್ಡ್ ಫಾರೆಸ್ಟ್ ಡೇ, ಇದರದ್ದು ಧ್ಯೇಯವಾಕ್ಯ ಅರಣ್ಯಗಳು ಮತ್ತು ಆರ್ಥಿಕತೆಗಳು. ನೆಕ್ಸ್ಟ್ ವಿಶ್ವ ಹವಾಮಾನ ದಿನ. ಇಂದು ಆಚರಿಸುವುದು ನಾಳೆಗಳನ್ನು ರಕ್ಷಿಸುವುದು. ವಿಶ್ವ ಹವಾಮಾನ ದಿನ ಮಾರ್ಚ್ 23. ವಿಶ್ವ ಕ್ಷಯ ರೋಗ ದಿನ. ಹೌದು, ನಾವು TBಯನ್ನು ಕೊನೆಗೊಳಿಸಬಹುದು. ಎಸ್, ವಿಲ್ ಎಂಡ್ TB. ದೇಶಗಳ ನೇತೃತ್ವ ಜನರಿಂದ ನಡೆಸಲ್ಪಡುತ್ತದೆ. ಇವು ಧ್ಯೇಯವಾಕ್ಯಗಳನ್ನು ನೆನಪಿಟ್ಟುಕೊಳ್ಳಿ. ಅರ್ಥ ಆಗ್ತಿದೆಯಾ? ಆಮೇಲೆ ವಿಶ್ವ ವನ್ಯಜೀವಿ ದಿನ. ಒಂದು ಸಾರಿ ಕೇಳ್ಬಿಟ್ಟಿದ್ದಪ್ಪ, ಮಾರ್ಚ್ 3. ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಕೇಳ್ತಾನಂತ ಏನಿಲ್ಲ, ಬಟ್ ದೇರ್ ಇಸ್ ಅ ಚಾನ್ಸಸ್ ಅಂತ. ಸೊ ಇದರಲ್ಲಿ ಈಗ ICC ಪುರುಷರ T20 ವಿಶ್ವಕಪ್ ಚಾಂಪಿಯನ್ಸ್ ಭಾರತ. ವೆರಿ ಗುಡ್. ICC ವಿಶ್ವಕಪ್ ಚಾಂಪಿಯನ್ಶಿಪ್ ನಡೀತಲ್ಲಪ್ಪ, ಇದರಲ್ಲಿ ನಮ್ಮ ಭಾರತ ಚಾಂಪಿಯನ್ ಆಗಿದೆ. ಅದರ ರನ್ನರ್ ಅಪ್ ಆಗಿ ನ್ಯೂಜಿಲೆಂಡ್ ಇದೆ. ಸೊ ಇದನ್ನು ಗೆದ್ದಿದ್ದಾರೆ. ಇದನ್ನು ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅರ್ತ್ ಅವರ್ ಮಾರ್ಚ್ 28. ಭೂಮಿಗೆ 1 ಗಂಟೆ ಆ ಟೈಮಲ್ಲಿ ಲೈಟ್ ಆಫ್ ಮಾಡಿದ ಅಭಿಯಾನ ನಡೀತಾರಲ್ಲ, ಅದು ಭೂಮಿಯ 1 ಗಂಟೆ ನಡೆಯುವಂಥ ವೇದಿಕೆಯಲ್ಲಿ ಆಗಿದೆ. ಆಮೇಲೆ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆ ನಿಷೇಧ. ವೆರಿ ಇಂಪಾರ್ಟೆಂಟ್. ಇಂಡೋನೇಷ್ಯಾ ಇದೆಯಲ್ಲ, 16 ವರ್ಷದವರು ಯಾರು ಯೂಸ್ ಮಾಡಬೇಡಿ, ಅದು ಮಕ್ಕಳ ಬೌದ್ಧಿಮಟ್ಟಕ್ಕೆ ಕಡಿಮೆ ಮಾಡ್ತೇನೋ ಹೇಳಿಬಿಟ್ಟು ನಿಷೇಧ ಮಾಡಿದರೆ ಒಳ್ಳೆಯದು. ಕರ್ನಾಟಕ ಗೌರ್ಮೆಂಟ್ ಕೂಡ ಮಾಡ್ತಾ ಇದೆ. ನೋಡೋಣ ಜಾರಿಗೆ ತರ್ಬೋದು. ಭಾರತದ ಮೊದಲ LPG ATM ಗುರುಗ್ರಾಮ. ಈ ಗುರುಗ್ರಾಮದಲ್ಲಿ ಏನಿದೆಯಲ್ಲ, ಗುರುಗ್ರಾಮದಲ್ಲಿ ಭಾರತದ ಮೊದಲ LPG ATM ಅಂದರೆ ATM ಹಾಕಿದ ತಕ್ಷಣ ಸಿಲಿಂಡರ್ ಬರ್ತದಂತೆ. ಆ ಯೋಜನೆನ ಜಾರಿಗೆ ತೊಗೊಂಬಂದರೆ ನೆನ್ಪಿಟ್ಕೊಳ್ಳಿ. ಯಾವುದು? ಗುರುಗ್ರಾಮ, ಹರಿಯಾಣದ್ದಪ್ಪ.
ರಾಜ್ಯದ್ದು ನೆನ್ಪಿಟ್ಕೊಳ್ಳಿ. ಸೊ ಈಗ ನಿಮ್ಮದು ಏಪ್ರಿಲ್ ಮುಗೀತು, ಮೇಗೆ ಹೋಗೋಣ. ಸೊ ಇವಾಗ ಮೇನ ನಾವು ಸ್ಟಾರ್ಟ್ ಮಾಡೋಣ. ಸೊ ಮೇದಲ್ಲಿ ಏನಾಗಿದೆ ಅಂದರೆ ನೋಡ್ಕೊಳ್ಳಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮೇ ಮಂತು ನಾನು ಹಾಕ್ತೀನಿ ನೆಕ್ಸ್ಟ್ ಎಕ್ಸಾಮ್ಸ್ಗೆ, ಅದನ್ನು ಓದ್ಕೊಳ್ಳಿ. ಪ್ರತಿ ಇದರಲ್ಲಿಯೂ ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ, ಇಂಪಾರ್ಟೆಂಟ್ ಎಕ್ಸಾಮ್ಸ್ ರಿಲೇಟೆಡ್ ಟು ಡೈರೆಕ್ಟ್ ಸೊ ದಟ್ ಪ್ರಜಾವಾಣಿ ಅದ್ರ ಜೊತೆಗೆ ಇದನ್ನು ಓದ್ತಿರ್ತೀರ ನೀವು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನೆಕ್ಸ್ಟ್ ನಾನು ಯಾವ ಮಂತ್ ಮಾಡಿದ್ರು ಎಕ್ಸಾಮ್ವರೆಗೂ ಕೊನೆವರೆಗೂ ಉಳಿಸ್ದೆ ಅವ ಮುಗಿಸ್ಕೊಂಡ್ಬಿಡ್ತೀರ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನನಗೂ ಕೂಡ ಒಂದು ಪ್ರೇರಣೆ ಆಗುತ್ತೆ ಕ್ಲಾಸ್ ಮಾಡೋಕ್ಕೆ. ನೆಕ್ಸ್ಟ್ ಬಂದು ಮೇ ಮಂತಲ್ಲಿ ಸ್ಟಾರ್ಟ್ ಮಾಡೋಣ. ಫೆಮಿನಾ ಮಿಸ್ ಇಂಡಿಯಾ ವಿಜೇತ ಬಂದುಬಿಟ್ಟು ಯಾರಪ್ಪ ಅಂದರೆ ಕರ್ನಾಟಕದ ಸಾಧ್ವಿ ಸೈಲ್ ಅಂತ. ವೆರಿ ಇಂಪಾರ್ಟೆಂಟ್. ಫೆಮಿನಾ ಮಿಸ್ ಇಂಡಿಯಾ ವಿಜೇತೆ ಕರ್ನಾಟಕದ ಸಾಧ್ವಿ ಸೈಲ್. ಇಫ್ ಇಟ್ ಈಸ್ ಬಿಲಾಂಗ್ಸ್ ಟು ಕರ್ನಾಟಕ ಇನ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇತ್ತು ಅಂದರೆ ಅದು ಇಂಪಾರ್ಟೆಂಟೇ. ಆಮೇಲೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಅಶೋಕ್ ಲಹಾರಿ ಅಂತ ಆಗಿದ್ದಾರೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸರ್ ನೀತಿ ಆಯೋಗದ ಉಪಾಧ್ಯಕ್ಷರು ಹೇಳಿದ್ರಿ ಸರ್, ಮತ್ತು ಅಧ್ಯಕ್ಷರು ಯಾರು ಸರ್ ಅಂತ ನೀವು ಕ್ವಶನ್ ಕೇಳ್ಬೋದು. ಅಧ್ಯಕ್ಷರು ಯಾವಾಗಲೂ ಪ್ರೈಮ್ ಮಿನಿಸ್ಟರ್ ಇರ್ತಾರಪ್ಪ, ನೆನ್ಪಿಟ್ಕೊಳ್ಳಿ. ಅದಾನಂತರ ವೆರಿ ಇಂಪಾರ್ಟೆಂಟ್, 2025ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರ ಕರ್ನಾಟಕ ಗೌರ್ಮೆಂಟ್ ನೀಡುತ್ತೆ. ಸಿದ್ದರಾಮಣ್ಣ ಶರಣರು ಬೆಲ್ದಾಳ್, ಸಿದ್ದರಾಮಣ್ಣ ಅಂತ ನೆನ್ಪಿಟ್ಕೊಳ್ಳಿ, ರಾಷ್ಟ್ರೀಯ ಪುರಸ್ಕಾರ ಬಸವ ಪುರಸ್ಕಾರವನ್ನು. ಆಮೇಲೆ ಯಾಪನ್ ಕಂಪನಿ ಏನಿದೆಯಲ್ಲ ಅದಕ್ಕೆ CEO ಆಗಿ ಜಾನ್ ಟೆರ್ನಸ್ ಅವ್ರನ್ನ ನೇಮಕ ಮಾಡಿದಂತೆ. ಆಮೇಲೆ 2025ನೇ ಸಾಲಿನ ಪಂಪ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್, ಹಿರಿಯ ಸಾಹಿತಿ ದೇವನೂರು ಮಹಾದೇವ ಇವರಿಗೆ ನೀಡಿದಾರಂತೆ. ಇವ್ರದ್ದು ಒಡಲಾಳ ಅಂತ ಕೃತಿ ಇದೆ, ಸಖತ್ತಾಗಿದೆ. ಆಮೇಲೆ ಎದೆಗೆ ಬಿದ್ದ ಅಕ್ಷರ ಅಂತ ಸೊ ಹಿರಿಯ ಅದೇ ದೇವನೂರು ಮಹಾದೇವರದ್ದು ಒಡಲಾಳ ಎದೆಗೆ ಬಿದ್ದ ಅಕ್ಷರ ಸಖತ್ತಾಗಿದೆ, ಓದಿ ಅದನ್ನು. ಆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದಾದ ನಂತರ ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ನೇಮಕ ಪ್ರಸೂನ್ ಜೋಶಿ ಅಂತ. ಪ್ರಸಾರ ಭಾರತಿ ಇದೆಯಲ್ಲ ನಮ್ಮದು, ಅದರದ್ದು ರಾಜ್ಯ ಮಾಹಿತಿ ಚೀಫ್ ಅದೇನಿದೆಯಲ್ಲ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಏನಿದೆ ಅದರ ಚೀಫಾಗಿ ಇವರು ಸತ್ಯವತಿ ಮೇಡಮ್ ಅವರು IAS ಇದ್ದರು, ಅವ್ರದ್ದು ನಿವೃತ್ತಿ IAS ಅವರು ನೇಮಕ ಮಾಡಿದಾರಂತೆ. ನೆಕ್ಸ್ಟ್ ಬಂದುಬಿಟ್ಟು ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ ಭಾನುಕೀರ್ತಿ ಭಟ್ಟಾರಕ್ ಸ್ವಾಮೀಜಿ ಅವರಿಗೆ ಸಿಕ್ಕಿದೆ ಅಂತೆ, ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ಶಿವನ ಸಮುದ್ರದಲ್ಲಿ ಅಪರೂಪದ ಕಾಗೆ ಮೀನು ಪತ್ತೆಯಾಗಿದೆ ಅಂತೆ, ಶಿವನ ಸಮುದ್ರದಲ್ಲಿ, ಅದನ್ನು ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್, ಪಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ನ ಚಾಂಪಿಯನ್ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆಗಿಬಿಟ್ಟು ವೈಶಾಲಿ ರಮೇಶ್ ಬಾಬು ಅವರು ವಿನ್ ಆಗಿದ್ದಾರೆ, ಇದು ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಪುಲ್ಟಿಜರ್ ಪ್ರಶಸ್ತಿ ಪಡೆದ ಭಾರತದ ಪತ್ರಕರ್ತರಿಗೆ ಕೊಡ್ತಾರಲ್ಲಪ್ಪ, ಇದು ಪುಲ್ಟಿಜರ್ ಪ್ರಶಸ್ತಿನ. ಸುಪರ್ಣ ಶರ್ಮಾ ಆನಂದ್ ಆರ್ಕೆ ವೆರಿ ಇಂಪಾರ್ಟೆಂಟ್, ಇದನ್ನು ಸರಿ ನೋಡ್ಕೊಳ್ಳಿ. ಅದಾದ ನಂತರ 2020 ರೋಲೆಕ್ಸ್ ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಫ್ ದಿ ಇಯರ್ ಪ್ರಶಸ್ತಿ ಡಾಕ್ಟರ್ ಕೃತಿ ಕಾರಂತ್ ಅವರದಲ್ಲ, ಅವ್ರ ಮಗಳು ಇವರು ಗ್ರ್ಯಾಂಡ್ ಆಕ್ಟರ್ ಅಂತೆ, ಅದೇ ಹೇಳಿದೆಲ್ಲ ಕೃತಿ ಕಾರಂತ್. ಅದಾದ ನಂತರ 2 ತಾಸಿನ ಒಳಗೆ 42 ಕಿಲೋಮೀಟರ್ ಓಡಿ ದಾಖಲೆ ನಿರ್ಮಿಸಿದ ಕಿನ್ಯಾರ ಸೆಬಾಸ್ಟಿಯನ್ ಸಾವೆ ಮಾಡಿದಾರಂತೆ ಒಂದು ದಾಖಲೆಯನ್ನು. ತಮಿಳುನಾಡಿನ ಕಲ್ಪಕಂ ಏನಿದೆಯಲ್ಲ ಇದು ಅಣಸ್ಥಾವರ ಮಹತ್ವ ಸಾಧನೆ ಮಾಡಿದೆ ಅಂತ ಅದನ್ನು ನೋಡ್ಕೊಳ್ಳಿ. ಕಪ್ಪು ಶಿಲಾ ರಚನೆಗಳಾದ ಹೆಸರು ಯಾಣ ಗುಹೆಗಳಿಗೆ ಏನು ನಮ್ಮದು GI ಇದೆಯಲ್ಲಪ್ಪ, GIS ರಾಷ್ಟ್ರೀಯ ಪ್ರಾಮುಖ್ಯತೆಗೆ ಭೌಗೋಳಿಕ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿದೆ ಅಂತೆ, ಇದು ಇಂಪಾರ್ಟೆಂಟು. ಎಲ್ಲಿ ಬರುತ್ತೆ ಕಪ್ಪು ಶಿಲೆ, ಎಲ್ಲಿ ಬರುತ್ತೆ? ಉತ್ತರ ಕನ್ನಡದಲ್ಲಿ ಬರುತ್ತೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಇದು ಯಾಣ ಕೇವ್ಸ್ ಅಂತ ನಾವು ನೋಡಿದ್ದೀವಿ, ಇದನ್ನು ನೋಡಿ ಚೆನ್ನಾಗಿದೆ. ಜೊತೆಗೆ ಇದಕ್ಕೆ ಭೌಗೋಳಿಕ ಪಾರಂಪರಿಕ ತಾಣ ಅಂತ ಯುನೆಸ್ಕೋ ಅಲ್ಲಪ್ಪ, ಭಾರತದ ಭೌಗೋಳಿಕ ಇಲಾಖೆ ಇದೆಲ್ಲ ನಮ್ಮ GIS ಭೌಗೋಳಿಕ ಪಾರಂಪರಿಕ ತಾಣನ ಘೋಷಣೆ ಮಾಡಿದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಕಾಸರಗೋಡು ಕಡಲ ತೀರಕ್ಕೆ ಸತತ 6ನೇ ಬಾರಿಗೆ ಬ್ಲೂ ಪಾಗ್ ಸರ್ಟಿಫಿಕೇಷನ್ ಸಿಕ್ಕಿದೆ, ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಭಾರತದ ಬಾವಲಿಗಳ ಸ್ಥಿತಿಗತಿ ವರದಿ ಅತಿ ಹೆಚ್ಚು ಬಾವಲಿ ಹೊಂದಿದ ರಾಜ್ಯ ಪಶ್ಚಿಮ ಬಂಗಾಳ, ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಏನು PMGSY ಇದೆಯಲ್ಲ, ನಿಮ್ಮ ಹಳ್ಳಿಗಳಲ್ಲೆಲ್ಲ ರೋಡ್ಗಳನ್ನು ಮಾಡ್ತಾಯಿದ್ದಲ್ಲ, 2000 ಜಾರಿಗೆ ಬರುತ್ತೆ. ಇದನ್ನು ಏನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಾರಿಗೆ ತೊಗೊಂಬರ್ತಾರೆ, ಆ ಯೋಜನೆಯನ್ನು ಈ 3ಕ್ಕೆ ಅನುಮೋದನೆ ಕೊಟ್ಟಿದೆ ಅಂದರೆ ಅದೇನಾದರೂ ಸ್ವಲ್ಪ ನೋಡ್ಕೊಳ್ಳಿ. ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ತಾರತಮ್ಯ ಮಾಡಬಾರ್ದು ಅಂತೇಳಿ ಯಮುಲಾ ಮಸೂದೆ ಅಂತ ಕರ್ನಾಟಕ ಸರ್ಕಾರ ಜಾರಿಗೆ ತಗೊಂಬಂದಿದೆ, ಇದು ವೆರಿ ಇಂಪಾರ್ಟೆಂಟ್. ಅದಂತರ ಕರ್ನಾಟಕ ಸರ್ಕಾರ ಇನ್ನೊಂದು ಜಾರಿಗೆ ಅಂತ ಏನರಪ್ಪ ಅದು ಏನು ಜಾರಿಗೆ ತಗೊಂಬಂತು,
ದ್ವೇಷ ಭಾಷಣ ಮಾಡಬಾರ್ದು ಅಂತ ಕಾನೂನು ಕೂಡ ಜಾರಿಗೆ ತಗೊಂಡಿದೆ. ಆಮೇಲೆ ಮಹಿಳೆಯರು ಡಿಜಿಟಲ್ ಸೇರ್ಪಡೆ ಬಲಪಡಿಸಲು ಸೇಫರ್, ಅವಳು ಮಹಿಳೆಯರು ಡಿಜಿಟಲಲ್ಲಿ ಉಪಯೋಗಿಸ್ಕೊಳ್ಳೋ ಜೊತೆಗೆ ಅದನ್ನು ಯಾವುದೇ ರೀತಿ ವೈಲೇಷನ್ಸ್ ಆಗಬಾರ್ದು ಮಹಿಳೆಯರಿಗೆ ಅಂತ ಅಂದ್ಕೊಂಡ್ಬಿಟ್ಟು ಒಂದು ಸೇಫರ್ ಅಂತ ಒಂದು ಡಿಜಿಟಲ್ ಪಠ್ಯಕ್ರಮನ ಕಾನೂನು ಕ್ರಮ ಜಾರಿಗೆ ತೊಗೊಂಡಿದ್ದಾರೆ. ಅದೊಂದು ಸೇಫರ್ ಅಂತ ನೋಡ್ಕೊಳ್ಳಿ. ವಿಶ್ವದ ಮೊಟ್ಟ ಮೊದಲ ಒಂಥರ ಸಮಗ್ರ ವಿಶ್ವವಿದ್ಯಾಲಯ ಅದನ್ನು ನೋಡ್ಕೊಳ್ಳಿ. ಸಾಗರ ಪ್ರಾದೇಶಿಕ ಯೋಜನೆ ಪ್ರಾರಂಭಿಸಿದ ದೇಶದ ಮೊದಲ ಸಾಗರ ಪ್ರಾದೇಶಿಕ ಯೋಜನೆ ಪ್ರಾರಂಭಿಸಿದ ದೇಶದ ಮೊದಲ ರಾಜ್ಯ ಯಾವುದಂದರೆ ಒಡಿಶಾ. ವೆರಿ ಇಂಪಾರ್ಟೆಂಟ್. ಭಾರತ ಮತ್ತು ಶ್ರೀಲಂಕಾದ ಡೈವೆಕ್ಸ್ 4 ಆವೃತ್ತಿ ಯಾವ ದೇಶಗಳ ಮಧ್ಯೆ? ಡೈವೆಕ್ಸ್, ಭಾರತ ಮತ್ತು ಶ್ರೀಲಂಕಾ. ಆಮೇಲೆ ಭಾರತ ಮತ್ತು ಈಜಿಪ್ಟ್ ದೇಶಗಳ ಜಂಟಿ ವಿಶೇಷ ಪಡೆಗಳ ಸಮರಾಭ್ಯಾಸ ಸೈಕ್ಲೋನ್ 4 ಅನ್ನೋದು ಭಾರತ ಮತ್ತು ಈಜಿಪ್ಟು. ಡೈವೆಕ್ಸು ಭಾರತ ಮತ್ತು ಶ್ರೀಲಂಕಾ. ಉಜ್ಬೆಕಿಸ್ತಾನ್ ಟಸ್ಲಿಕ್ VII ಉಜ್ಬೆಕಿಸ್ತಾನ್. ಕೊಚ್ಚಿಯಲ್ಲಿ ಭಾರತೀಯ ನೌಕಾಪಡೆ IMX TTX ಎಕ್ಸಸೈಸ್. ಆಮೇಲೆ ಬಾಲ್ಟಿಕ್ ಸಮರಾಭ್ಯಾಸ ಇದು ಒಂದು ನಡೀತಿದೆ, ಇದನ್ನು ನೋಡ್ಕೊಳ್ಳಿ. ಕಾಳಿ ಹುಲಿ ರಕ್ಷಿತ ಪ್ರದೇಶ ಸೂಕ್ಷ್ಮ ವಲಯ ಅಧಿಸೂಚನೆ ಆಗಿದೆ ಅಂತೆ. ಕಾಳಿ ಅಲ್ಲಿ ನಮ್ಮದು ಭದ್ರಾ ಟೈಗರ್ ರಿಸರ್ವ್ ಇದೆಯಲ್ಲ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು 3ನೇ ಸಿಂಕ್ರೊನೈಸ್ಡ್ ನೀಲಗಿರಿ ತಾರ್ ಏನಿದೆಯಲ್ಲಪ್ಪ, ನೀಲಗಿರಿ ತಾರ್ ಎಲ್ಲಿ ಕಂಡುಬರುತ್ತೆ? ತಮಿಳುನಾಡು, ಕೇರಳ ಕಡೆ ಎಲ್ಲ ಕಂಡುಬರುತ್ತೆ, ಪಶ್ಚಿಮ ಘಟ್ಟಗಳಲ್ಲಿ. ಅದೇನೋ ಸಮೀಕ್ಷೆ ಮಾಡ್ತಾರಂತೆ ಅವ್ರ ಮಾರ್ಕಲ್ಲಿ. ನೆಕ್ಸ್ಟು ಮೇ ತಿಂಗಳು 2ನೇ ಪೇಜು ಟೈಮ್ ಆಗ್ತಿದೆ. ರಾಜ್ಯಸಭೆ ಉಪಸಭಾಪತಿಗಳ ಮರು ಆಯ್ಕೆ ಹರಿವಂಶ್ ನಾರಾಯಣ ಸಿಂಗ್ ಇವರೇನಿದ್ದಾರೆ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದಾರಂತೆ. ಆಮೇಲೆ HAL ನೂತನ ಅಧ್ಯಕ್ಷರಾಗಿ LCA ಮ್ಯಾನ್ ಕನ್ನಡಿಗ ರವಿ ಕೋಟೆ ಅವರು ನೇಮಕ ಆಗಿದ್ದಾರಂತೆ. ಆಮೇಲೆ 125 ವರ್ಷಗಳಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಸೇನೆಗೆ ಮಹಿಳಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯ್ಲ್ ಇವರು ನೇಮಕ ಆಗಿದ್ದಾರಂತೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ನಾನು ನಿಮಗೆ ಆವಾಗಲೇ ಹೇಳಿದೆ, ಜೂನ್ ತಿಂಗಳಲ್ಲಿ ಮಾಡಿದ್ದೆ ಎಕ್ಸಾಮ್ಸ್ಗೆ ಒಂದು 5-6 ಕ್ವಶನ್ಸ್ ಬಂದಿತ್ತು. ಅದರಲ್ಲಿ ಇದು ಒಂದು ಕ್ವಶನ್ನು ಮಂತ್ರಿಗಳದ್ದು ಪಕ್ಕ ಕೊಟ್ಟರು. ಅದನ್ನು ಹೇಳಿದ್ದೆ ನಾನು. ಫಸ್ಟ್ಗೆ ಒಂದು ಮಂತ್ರಿಗಳನ್ನು ಕೊಡ್ತಾರೆ ಕೊಂಡ್ರು, ಅದರ ಬಾಜು ರಾಜ್ಯಗಳನ್ನು ಕೊಡ್ತಾರೆ, ಇಲ್ಲಾಂದರೆ ರಾಜ್ಯಪಾಲರನ್ನು ಕೊಡ್ತಾರೆ, ಅದಾದ ನಂತರ ರಾಜ್ಯಗಳನ್ನು ಕೊಡ್ತಾರೆ ಅಂತ. ಸೊ ದಟ್ ಕೇಳಿದ್ದ ನೋಡ್ಕೊಳ್ಳಿ. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುಮೇಧ್ ಅಧಿಕಾರಿ ರವಿ ಅವರು ಇದಕ್ಕೆ ರಾಜ್ಯಪಾಲರಿದ್ದಾರೆ. ತಮಿಳುನಾಡು ನೂತನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್. ಬಿಹಾರದ ಮುಖ್ಯಮಂತ್ರಿ ಸಮರ್ ಚೌಧರಿ. ಬಾಂಗ್ಲಾದೇಶದ ಭಾರತ ನೂತನ ಹೈಕಮಿಷನರ್ ದಿನೇಶ್ ತ್ರಿವೇದಿ. ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಗೊತ್ತಿದೆ. ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ. ಏಪ್ರಿಲ್ 14 ಇದೆಯಲ್ಲ ಬೇಡ, ಕ್ವಾಂಟಮ್ ದಿವಸ, ಇದು ಒಂದು ನೆನಪಿಟ್ಕೊಳ್ಳಿ. ಏಪ್ರಿಲ್ 21 ರಾಷ್ಟ್ರೀಯ ನಾಗರಿಕ ಸೇವಾ ದಿನ. ಈ ನಾಗರಿಕ ಸೇವಾ ದಿನ ದಿವಸ ಇವರು ನರೇಂದ್ರ ಮೋದಿ ಅವರು ಎಷ್ಟೋ ಕೋಟಿ ಜನಕ್ಕೆ, ಅಂದರೆ ಸಿವಿಲ್ ಆಸ್ಪಿರೆಂಟ್ಸ್ ಏನಿದ್ದಾರಲ್ಲ ಅವ್ರಿಗೆ ಎಕ್ಸಾಮ್ಸು ಸಿವಿಲ್ ವರ್ಕ್ ಮಾಡೋರು ಏನಿದ್ದಾರಲ್ಲ, ಸೇವೆ ಮಾಡೋರು, ಅವ್ರಿಗೆ ಲೆಟ್ರ್ ಬರ್ತಾರಂತೆ, ನೀವು ಚೆನ್ನಾಗಿ ಸೇವೆ ಮಾಡಿ ಅಂತ ಅಧಿಕಾರಿಗಳಿಗೆ. ಏಪ್ರಿಲ್ 22 ಭೂ ಅರ್ತ್ ಡೇ ಅಂತ ಗೊತ್ತಿದೆ. ಆಮೇಲೆ ರಾಷ್ಟ್ರೀಯ ಪಂಚಾಯತ್ ದಿನ ಏಪ್ರಿಲ್ 24 ನೆನಪಿರಲಿ. ನೆಕ್ಸ್ಟು ಶಾಂಘೈ ಸಹಕಾರ ಸಂಘಟನೆ ರಕ್ಷಣಾ ಸಚಿವರ ಬಿಷ್ಕೆಕ್ ನಡೀತಿದೆ. ಆಮೇಲೆ ಬೆಂಗಳೂರು ಹವಾಮಾನ ಶೃಂಗಸಭೆ 2026. ಆಮೇಲೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ಬಳಿ ವೆನ್ಸೆ ಸರ್ಕಾರಿ ಶಾಲೆಯಲ್ಲಿ ಪ್ರಥಮ AI ಟೀಚರ್ ಏನಿದೆಯಲ್ಲ ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ಬಳಿ ವೆನ್ಸೆ ಸರ್ಕಾರಿ ಶಾಲೆಯಲ್ಲಿ ಪ್ರಥಮ AI ಟೀಚರ್ ಐರಿಸು ಸ್ಟಾರ್ಟ್ ಆಗಿದೆ ಅಂತೆ. ಐರಿಸು ಇದು ಒಂದು ನೆನಪಿಟ್ಕೊಳ್ಳಿ ನಮ್ಮ ಉಡುಪಿಯಲ್ಲಿ. ಅದಾದ ರಾಜ್ಯದ GDP ಅಳೆಯಲು ಏಕರೂಪದ ಮಾರ್ಗಸೂಚಿ ನೋಡ್ಕೊಳ್ಳೋಣ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 34ರಿಂದ 38 ಆಗಿದೆ ಅಂತ. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ನಶಾಮುಕ್ತ ಭಾರತ ಅಭಿಯಾನ 200 ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಅಂತೆ. ಆಮೇಲೆ ಒಪೆಕ್ ದೇಶ ಏನಿತ್ತಲ್ಲಪ್ಪ, ಈ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸು, ಅದರಿಂದ ಏನು ಹೊರ ಬರ್ತಾ ಇದೆ ಅಂತ ನೋಡ್ಕೊಳ್ಳೋಣ ಅದನ್ನು ಆಮೇಲೆ. ನೆಕ್ಸ್ಟ್ ಈಗ S-400 ಯಾರಿಗೆ ಸಂಬಂಧಪಡುತ್ತೆ? ರಷ್ಯಾ ದೇಶದ ಸಂಬಂಧ. ರಷ್ಯಾ ಖರೀದಿಸಿದ ರಷ್ಯಾದಿಂದ ನಮ್ಮ S-400 ಅಲ್ಲಿ ಮೇಡಪ್ ಆಗೋದು ಅದು ರಷ್ಯಾದಲ್ಲಿ, ಅದಕ್ಕೆ ಭಾರತಕ್ಕೂ ಹಸ್ತಾಂತರ ಮಾಡಿದಾರಂತೆ. ದೇಶದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ವಿಕ್ರಮ್ ಚಾಲನೆ. ದೇಶದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಶ್ರೇಷ್ಠತಾ ಕೇಂದ್ರ ಬೆಂಗಳೂರು ಅಂತ ನೋಡ್ಕೊಳ್ಳಿ. INS ಮಹೇಂದ್ರಗಿರಿ ಯುದ್ಧ ನೌಕೆ ಭಾರತೀಯ ನೌಕೆಗೆ ಇದು ಸೇರ್ಪಡೆ ಆಗಿದೆ. ಮಹೇಂದ್ರಗಿರಿ ಅನ್ನೋದು TCS 10K ವರ್ಲ್ಡ್ ಮ್ಯಾರಥಾನ್ ಅರೇಂಜ್ ಮಾಡಿತ್ತು. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಒಳಗಡೆ. ಹಾರ್ಮುಜ್ ಜಲಸಂಧಿಯ ಹಡಗುಗಳ ರಕ್ಷಣೆ ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್. ಹಾರ್ಮುಜ್ ಜಲಸಂಧಿಯಲ್ಲಿರುವ ಹಡಗುಗಳ ರಕ್ಷಣೆಗೋಸ್ಕರ ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್ ಅಂತ ಸ್ಟಾರ್ಟ್ ಆಗಿದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು
ನೆಕ್ಸ್ಟ್ ಬಂದುಬಿಟ್ಟು ಇದ್ರಾಗ ಇಂಪಾರ್ಟೆಂಟು ಪ್ರಕೃತಿ ವಿಕೋಪ ಜಾಗೃತಿಗಾಗಿ ಸೇಲ್ ಬ್ರಾಡ್ಕಾಸ್ಟಿಕ್ ಅಲರ್ಟ್ ಸೇವೆ ನ್ಯಾಷನಲ್ ನಮ್ಮದೇನಿದೆಯಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಸೊ ದಟ್ ಏನಾದರೂ ಪ್ರಕೃತಿ ವಿಕೋಪ ಭೂಕಂಪ ಅದು ಏನಾದರೂ ಅಂದರೆ ಆಫ್ಲೈನಲ್ಲಿ ಎಲ್ಲರಿಗೂ ಮೆಸೇಜ್ ಬರುತ್ತಂತೆ. ಇದೊಂದು ಸ್ವಲ್ಪ ನೋಡ್ಕೊರಿ. ಸೇಲ್ ಬ್ರಾಡ್ಕಾಸ್ಟಿಂಗ್ ಸೇವೆ ಅನ್ನೋದು ಒಂದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ದೇಶದ ಮೊಟ್ಟ ಮೊದಲ ತಡೆರಹಿತ ಟೋಲ್ ಸೂರತ್ ಚೌರಾಸಿ ಟೋಲ್ ಪ್ಲಾಜಾ. ಅಂದರೆ ಈಗೇನೋ ನೀವು ಹೋದಾಗ ಎಲ್ಲ ಇದು ಕಟ್ಟಾಗ್ತಿರುತ್ತಲ್ಲಪ್ಪ, ಇದು ಹ್ಯಾಶ್ ಟ್ಯಾಗ್ಸ್ ಎಲ್ಲ ಫಾಸ್ಟ್ಯಾಗಲ್ಲೆಲ್ಲ ಅಮೌಂಟ್ ಕಟ್ಟಾಗ್ತಿರೋದಲ್ಲ, ಅದನ್ನು ಇವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ನೀವು ಅಲ್ಲಿ ಏನು ನಿಂತ್ಕೊಂಡು ನೀವು ಅದನ್ನು ಸ್ಕ್ಯಾನ್ ಮಾಡಬೇಕು. ಇವಾಗ ಹಂಗಲ್ಲ, ಈಗ ಸುಮ್ಮನೆ ವೆಹಿಕಲ್ ಪಾಸ್ ಆಗಿ ಅವರಿಗೆ ಒಂದು ANPR ಅಂತ ಹಾಕ್ಕೊಂಡಿದ್ದಾರೆ, ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಸ್ ಸಿಸ್ಟಮ್. ಇದೊಂದು AI ಕ್ಯಾಮ್ರಾಸ್ ಇವು ನಮ್ಮ ಬೆಂಗಳೂರು ಸೇಫ್ ಸಿಟಿಲಿ ಕೂಡ ನಾವು ಬಳಸ್ತೀವಿ ಇದನ್ನು, ಬೆಂಗಳೂರಲ್ಲಿ ಪೊಲೀಸ್ನವರು. ಸೊ ದಟ್ ಇದನ್ನು ಇವರು ಯೂಸ್ ಮಾಡ್ಕೊಂಡಿದ್ದಾರೆ. ANPR ಮತ್ತು ಟೋಲ್ ಇದೇನಿದೆ ಅಲ್ಲ ಫಾಸ್ಟ್ಯಾಗ್, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸುಮ್ಮನೆ ಹೋಗ್ತಿದ್ರೆ ವೆಹಿಕಲ್ ಕೂಡ ಅದು ಡಿಟೆಕ್ಟ್ ಮಾಡ್ಕೊಳತ್ತಂತೆ. ನೆಕ್ಸ್ಟು ಇದು ಇಷ್ಟ ಆಗಿತ್ತು. ಯಾವುದು ತಿಂಗಳದು ನಾವು ಇವಾಗ ಮುಗಿಸಿದೀವಪ್ಪ ಅಂದರೆ ಮೇ ತಿಂಗಳದ್ದು ಮುಗಿಸಿದ್ವಿ. ನೆಕ್ಸ್ಟು ನಿಮಗೆ ನಾನು ಮೇ ತಿಂಗಳದ್ದು ಆಯಿತಾ, ಜೂನ್ ತಿಂಗಳು ಸ್ಟಾರ್ಟ್ ಮಾಡೋಣ. ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಜೂನ್ ಮಂತಿಗೆ ಬರೋಣ. ಜೂನ್ ಮಂತಲ್ಲಿ ನೋಡ್ಕೊಳ್ಳಿ, ಪುದುಚೇರಿ ಮುಖ್ಯಮಂತ್ರಿಯಾಗಿ ರಂಗಸ್ವಾಮಿ ಇವರೇನಿದೆಲ್ಲ ಲಾಸ್ಟ್ ಟೈಮ್ ಇವರೇ ಇದ್ದರು. ಇವ್ರದ್ದು NDA ಒಕ್ಕೂಟದವರು ರಂಗಸ್ವಾಮಿ ಅವರು ಆಯ್ಕೆ ಆಗಿದ್ದಾರಂತೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಹೇಮಂತ್ ಬಿಶ್ವಾ ಶರ್ಮಾ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುನೀಲ್ ಅಧಿಕಾರಿ, ನಿಮ್ಗೆ ಗೊತ್ತು, ಇದನ್ನು ಇಂಪಾರ್ಟೆಂಟ್. ಆಮೇಲೆ ವೆರಿ ಇಂಪಾರ್ಟೆಂಟ್, ಇವ್ರದ್ದು ರಾಜ್ಯಪಾಲರನ್ನು ನೋಡ್ಕೊಂಡ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀವಿ ನಾನು. ರಾಜ್ಯಪಾಲ ಏನೇನು ಇಂಪಾರ್ಟೆಂಟ್ ಅಂತ ಹಾಕಿದೆ. ದೇ ವಿಲ್ ಐ ಥಿಂಕ್ ವೆರಿ ಹೈ ಚಾನ್ಸಸ್ ಕ್ವಶನ್ಸ್ ಬರೋದು. ಭಾರತೀಯ ನೌಕಾಪಡೆ 27ನೇ ಮುಖ್ಯಸ್ಥರಾಗಿ ಕೃಷ್ಣ ಸ್ವಾಮಿನಾಥನ್. ಇವರು 27ನೇ ಎಷ್ಟನೇ ಮುಖ್ಯಸ್ಥರು? 27ನೇ ಯಾರು? ಕೃಷ್ಣ ಸ್ವಾಮಿನಾಥನ್. ಸೇನಾಪಡೆಗಳ ಮುಖ್ಯಸ್ಥರಾಗಿ NS ರಾಜಾ ಸುಬ್ರಹ್ಮಣಿ. ನೆನಪಿರಲಿ, CDS ಇದು ಚೀಫ್ ಡಿಫೆನ್ಸ್ ಆಫ್ ಸ್ಟಾಫ್ ಅಂತ. ಏನಪ್ಪ CDS ಅಂದರೆ, ಈಗ ನಮ್ಮದು ಭೂದಳ ಇದೆ, ಅದರ ನಂತರ ನೌಕಾದಳ ಇದೆ, ವಾಯುದಳ ಇದೆ. ಇದಕ್ಕೆ ಭೂದಳಕ್ಕೆ ನೌಕಾಪಡೆಗೆ 27 ಈ ಥರ ಇರ್ತಾರೆ, ನೌಕಾದಳಗೆ ಒಬ್ಬರು ಇರ್ತಾರೆ. ಇವರೆಲ್ರಿಗೂ ಒಬ್ಬ ಸಮನ್ವಯ ಅಧಿಕಾರಿ ಯಾರಂದರೆ CDS. ಬಿಪಿನ್ ರಾವತ್ ಮೊದಲ CDS ಆಗಿದ್ದರು, ನೆನ್ಪಿಟ್ಕೊಳ್ಳಿ. ಈ ತಮಿಳ್ನಾಡಲ್ಲಿ ಒಂದು ಹೆಲಿಕಾಪ್ಟರ್ ದುರಂತರದಲ್ಲಿ ಅವರು ಮರಣ ಹೊಂದಿದರು. ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ಅದು ಆಗಬಾರ್ದಿತ್ತು. ಸೊ ಅವರು ಮೊದಲನೇ CDS. ಅದಾದ ನಂತರ ಯುಟಿಲಿಟಿ ಆಫ್ ದಿ ಇಯರ್ ಪ್ರಶಸ್ತಿನ ವಿಶ್ವದ 5 ಅಗ್ರ ಸಂಸ್ಥೆಗಳಲ್ಲಿ ಸ್ಥಾನ. ಅದೊಂದು ಯುಟಿಲಿಟಿ ಆಫ್ ದಿ ಇಯರ್ ಪ್ರಶಸ್ತಿ ವಿಶ್ವದ 5 ಸಂಸ್ಥೆಗಳಲ್ಲಿ ನಮ್ಮ ಜಲಮಂಡಳಿ, ಬೆಂಗಳೂರು ಜಲಮಂಡಳಿ ಏನಿದೆಯಲ್ಲ ಅದಕ್ಕೆ ಸ್ವೀಕಾರ ಆಗಿದೆ ಅಂತೆ. CBI ನಿರ್ದೇಶಕರಾಗಿ 1 ವರ್ಷ ಪ್ರಯಾಣಿಸುವುದು. CBI ನಿರ್ದೇಶಕರು ಅಂತ ನೋಡಪ್ಪ, ನಮಗೆಲ್ಲ ಹೆಮ್ಮೆ, ಯಾಕಂದರೆ ನಮ್ಮ DGIG ಆಗಿದ್ದರು ಇವರು. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನ್ಯಾ PN ದೇಸಾಯಿ ಅವರು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ KA ಕನೆಕ್ಟ್ ಆ್ಯಪ್ ಅಂತ ಬಿಡುಗಡೆ ಮಾಡಿದಂತೆ. ಈ CET ಬರೆಯೋ ವಿದ್ಯಾರ್ಥಿಗಳಿಗೆ ಯೂತ್ ಬರ್ತಿರ್ತಾರಲ್ಲ ಅವರಿಗೋಸ್ಕರ ಇದು. ಅದೇನು ಕೇಳಲ್ಲ ಎಕ್ಸಾಮ್ಸ್ಗೆ. ಏಕರೂಪ ನಾಗರಿಕ ಸಮಿತಿ ಜಾರಿಗೆ ತಂದ ದೇಶದ 3ನೇ ರಾಜ್ಯ ಅಸ್ಸಾಂ. ಮೊದಲು ಯಾವುದಪ್ಪ? ಉತ್ತರಾಖಂಡ, ಆಮೇಲೆ ಗುಜರಾತು, ಆಮೇಲೆ ಅಸ್ಸಾಂ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಬರುತ್ತೆ ಎಕ್ಸಾಮ್ಸ್ಗೆ. ದೇಶದ ಮೊದಲ ಮೀಸಲಾದ ಕೃತಕ ಬುದ್ಧಿಮತ್ತೆ ಸಚಿವಾಲಯ ಕೇರಳ. ಏನೇ ಸಪ್ರೇಟಾಗಿ ಒಂದು ಸಚಿವಾಲಯ ಮಾಡಿಬಿಟ್ರತ್ತೆ ಕೇರಳದವರು. ಏನೆಲ್ಲ ಮಾಡ್ತಾರೆ ಇವರು. ಕೇರಳಂ ಅಂತ ಹೆಸರು ಕೂಡ ಮಾಡ್ಕೊಂಡ್ರು. ರಾಷ್ಟ್ರೀಯ ಕುಟುಂಬ NFHS 6 ಬಿಡುಗಡೆ ಆಗಿದೆ ಅಂತೆ. ಬಿಡುಗಡೆ ಆಗಿದೆ. ನಮ್ಮ ಚಂದ್ರಯಾನ 3 ಇದೆಯಲ್ಲಪ್ಪ, ಯಶಸ್ವಿ ಆಯಿತು. ಅದಕ್ಕೆ ಅಮೆರಿಕದ ಗಾಡರ್ಡ್ ಆಸ್ಟ್ರೋನಾಟಿಕ್ ಪ್ರಶಸ್ತಿ ಬಂದಿದೆ ಅಂತ, ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ರಾಷ್ಟ್ರೀಯ ಪಂಚಾಯಿತಿ ಪ್ರಶಸ್ತಿಗಳು ಅಂದರೆ ಮುದ್ರಾಡಿ ಗ್ರಾಮ ಪಂಚಾಯಿತಿ ದೇಶದಲ್ಲಿಯೇ ಪ್ರಥಮ ಸ್ಥಾನ. ವೆರಿ ಗುಡ್. ಉಡುಪಿ ಜಿಲ್ಲೆಯ ಮುದ್ರಾಡಿ ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಪಂಚಾಯಿತಿ ಪ್ರಶಸ್ತಿಗಳನ್ನು ನೀಡಿದೆ, ಪಂಚಾಯತಿ ಸಚಿವಾಲಯ ಕೇಂದ್ರದ್ದು. ಅದರಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯಿತಿ ದೇಶದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿಂದ ಮೊದಲ ಸ್ಥಾನ. ದೇರ್ ಇಸ್ ಎ ಚಾನ್ಸಸ್ ದೇ ವಿಲ್ ಗೋಯಿಂಗ್ ಟು ಆಸ್ಕ್ ಕ್ವಶನ್ ಅಬೌಟ್ ದಿಸ್. ನೆಕ್ಸ್ಟು ರಾಜ್ಯ ಕೀಟ ತುಡಿವೆ ಜೀನ ನಂಬುದು ಮತ್ತು ರಾಜ್ಯ ಉಭಯವಾಸಿ ಅಂದರೆ ಏನಪ್ಪ? ಉಭಯವಾಸಿ ಅಂದರೆ ಏನು? ನೀರಲ್ಲಿ ವಾಸಿರ್ತೈತಿ, ಅದಾದ ನಂತರ ಭೂಮಿ ಮೇಲೆ ವಾಸಿಸ್ತೈತಿ. ಉಭಯವಾಸಿ ಆಂಪಿಬಿಯನ್. ಮರಗತ್ತಿ ಇದನ್ನು ಘೋಷಣೆ ಮಾಡ್ತಾರಂತೆ, ಪ್ರಕ್ರಿಯೆಯಲ್ಲಿದೆ, ಘೋಷಣೆ ಮಾಡ್ತಾರೆ. ಅರಬ್ ಜಗತ್ತಿನ ಏಕೈಕ ಅಣುಸ್ಥಾವರ ಬರಕಾಹ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ನಿಗೂಢ ದಾಳಿ. ಯಾರೋ ಒಬ್ಬರು ಮಾಡಿರ್ತಾರೆ, ಅಮೆರಿಕ, ಇಸ್ರೇಲ್.
ಇರಾನ್ ಎಲ್ಲ ಓಡಾಡ್ತಿದ್ದಾವಲ್ಲ ಅಲ್ಲಿ ಒಬ್ರು ಮಾಡಿರ್ತಾರೆ. ಮಿಷನ್ ಕ್ವೀನ್ ಪೈನಾಪಲ್ ಯೋಜನೆಗೆ ಯಾವ ರಾಜ್ಯ? ತ್ರಿಪುರ ರಾಜ್ಯ. ಬಿಕಾಸ್ ಇದು ತಗೊಂಬಂದರೆ ಇದನ್ನು ಇವೇನು ಹಣ್ಣಿದೆಯಲ್ಲ ಅದನ್ನು ಉತ್ತೇಜನಕ್ಕೆ ತೊಗೊಂಡ್ಬರ್ತಾರೆ ಎಕ್ಸ್ಪೋರ್ಟ್ ಅನ್ನೋಕ್ಕೋಸ್ಕರ. ಮತ್ತು ಭಾರತದ 18ನೇ ರೈಲ್ವೆ ವಲಯ ದಕ್ಷಿಣ ಕರಾವಳಿ ರೈಲ್ವೆ ವಲಯ, ಆಂಧ್ರ ಪ್ರದೇಶ ವಿಶಾಖಪಟ್ಟಣ 18ನೇದು ದಕ್ಷಿಣ ಕರಾವಳಿ ರೈಲ್ವೆ ವಲಯ ಕಾರ್ಯನಿರ್ವಹ ಮಾಡ್ತಂತೆ. 18ನೇದು ನೆನ್ಪಿಟ್ಕೊಳ್ಳಿ. ಈಗ ನಮ್ಮದು RCB ಚಾಂಪಿಯನ್ಶಿಪ್ ಆಯ್ತಲ್ಲಪ್ಪ, ನೀವೆಲ್ಲ ಮ್ಯಾಚ್ ನೋಡಿದ್ರಿ. ಎಲ್ಲ ಎಕ್ಸಾಮ್ಸಲ್ಲಿ ಹೇಳಿದ್ದೆ ಇದನ್ನು ನೋಡ್ಕೊಳ್ರಿ ಇಂಪಾರ್ಟೆಂಟ್ ಅಂತ. ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದೆ, ಇವಾಗ ಹೇಳ್ತಾ ಇದ್ದೀನಿ. RCB ಅಮೌಂಟ್ ಎಷ್ಟು ಗೆಲ್ತು, ಅದಾದ ನಂತರ RCB ರನ್ನರ್ ಅಪ್ ಆಯಿತು. ಆಮೇಲೆ ಸೀರೀಸ್ ಆಫ್ ದಿ ಮ್ಯಾನ್ ಯಾರಿಗೆ ಕೊಟ್ಟರು? ವೈಭವ್ ಸೂರ್ಯವಂಶಿ. ಹೈಯೆಸ್ಟ್ ರನ್ನರ್ ಇವನು 776 ವೈಭವ್ ಸೂರ್ಯವಂಶಿ ಅವರು. ಕೈಸರ್ ಅವಾರ್ಡು 29 ವಿಕೆಟ್. ಇನ್ನೊಂದು ವಿಕೆಟ್ ಬೇಕಾಗಿತ್ತು ನಮ್ಮ ಟೀಮ್ನವ್ರಿಗೆ. ಸೊ ನೆಕ್ಸ್ಟು ನಮ್ಮ ಇದು ನಮ್ಮ ಹೆಮ್ಮೆ RCB ಗೆದ್ದಿದೆ. 19ನೇ ಆವೃತ್ತಿ ಇಂಪಾರ್ಟೆಂಟ್, ಅದನ್ನು ಒಳಗೆ ಸ್ವಲ್ಪ ನೋಡ್ಕೊಳ್ಳಿ. ಇದು ಮೇಲೆ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಫೆಡರೇಷನ್ ರಾಷ್ಟ್ರೀಯ ದಾಖಲೆ ಗುರ್ವಿಂದರ್ ಸಿಂಗ್. ಏನಿದೆ ಗೊತ್ತಾ, ರಾಷ್ಟ್ರೀಯ ಅಥ್ಲೆಟಿಕ್ ಫೆಡರೇಷನ್ ರಾಷ್ಟ್ರೀಯ ದಾಖಲೆ ಆಗುತ್ತೆ. ಇವರೇನಿದಾರಲ್ಲ ಗುರ್ವಿಂದರ್ ಸಿಂಗ್ ಏನಿದಾರಲ್ಲ, ಇವರು 100 ಮೀಟ್ರ್ ಓಟನ 10.0 ಸೆಕೆಂಡ್ಸಲ್ಲಿ ಓಡಿ ರಾಷ್ಟ್ರೀಯ ಅಥ್ಲೆಟಿಕ್ ಫೆಡರೇಷನ್. ಇದು ಇದುವರೆಗೂ ಮೊದಲೇ ಅವ್ರದ್ದು ಮಿಲ್ಖಾ ಸಿಂಗ್ ಇತ್ತು, ಇವ್ರದ್ದು ಈಗ ರಾಷ್ಟ್ರೀಯ ದಾಖಲೆಯಾಗಿದೆ. ಇದ್ರ ಮುಖಾಂತರ ಇವರು ಕಾಮನ್ವೆಲ್ತ್ಗೆ ಅರ್ಹತೆ ಪಡೆದಿದ್ದಾರೆ. ನೋಡೋಣ ಇಲ್ಲಿ ಎಷ್ಟು ಓಡ್ತಾರೆ ಅಂತ. ಬೆಸ್ಟ್ ಹೇಳ್ತಾ ಮೊದಲೇ 3ನೇ ಭಾರತೀಯ ನಾರ್ಡಿಕ್ ಶೃಂಗಸಭೆ ನಾರ್ವೆ ಓಸ್ಲೋದಲ್ಲಿ ನಡೀತಿದೆ. ನೆನ್ಬಿಡುವ. PM ಸ್ವನಿಧಿ 6 ವರ್ಷದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ. PM ಸ್ವನಿಧಿನೇ 6 ವರ್ಷ ಆಗಿದೆ ಅಂತೆ. ಜೂನ್ ಮಂತಿನ ಎಷ್ಟನೇದಪ್ಪ ಇದು? 2ನೇ ಪೇಜು. ಪ್ರಧಾನಿ ಮೋದಿಯವರು 5 ರಾಷ್ಟ್ರ ಭೇಟಿ ನೀಡ್ತಾರೆ. ಎಷ್ಟು ರಾಷ್ಟ್ರಕ್ಕೆ ಭೇಟಿ ನೀಡಿದ್ರೆ ಅಂಥವೆಲ್ಲ ಕ್ವಶನ್ ಕೇಳಲ್ಲ. ಯಾರಾದರೂ ಪ್ರಶಸ್ತಿ ಕೊಟ್ಟರೆ ಏನಾದ್ರು ದೊಡ್ಡ ಒಪ್ಪಂದ ಮಾಡ್ಕೊಂಡ್ರೆ ಕೇಳ್ತಾರೆ. ನೋಡಿ, ಪ್ರಧಾನಿ ಮೋದಿಯವರಿಗೆ ಸಂದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು: FAOನ ಅತ್ಯುನ್ನತ ಪ್ರಶಸ್ತಿ ಅಗ್ರಿಕೋಲ್ಡ್ ಮೆಡಲ್. ಫುಡ್ ಏನಿದೆಯಲ್ಲ FAO ಇದೆಯಲ್ಲ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆಯಲ್ಲ, 1945 16 ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಇದರ ರೋಮ್ನ ಇಟಲಿಯಲ್ಲಿ ಕೇಂದ್ರ ಕಚೇರಿ ಇದೆ. ಸಮ್ಟೈಮ್ಸ್ ಕೇಳ್ತಾನೆ, ಅದಕ್ಕೋಸ್ಕರ ಹೇಳಿದೆ ಇದನ್ನು. ಅದರದ್ದು ಒಂದು ಪ್ರಶಸ್ತಿ ಕೊಡ್ತಿದೆ, ಅದು ಅಗ್ರಿಕೋಲ್ಡ್ ಮೆಡಲ್ ಅಂತ. ಅದನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದೆ ಅಂತೆ. ಆಮೇಲೆ ನಾರ್ವೆ ದೇಶದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ದಿ ಮೆರಿಟ್ ಪ್ರಶಸ್ತಿನ ಕೊಟ್ಟಿದೆ ನಾರ್ವೆ ದೇಶ. ಆಮೇಲೆ ಸ್ವೀಡನ್ ದೇಶ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್, ವೆರಿ ಇಂಪಾರ್ಟೆಂಟ್, ಕೊಟ್ಟಿದೆ ಅಂತೆ. ಆಮೇಲೆ ಇದನ್ನ ಹೆಂಗೆ ನೆನ್ಪಿಟ್ಕೊತೀರ? ದೇಶದ ಹೆಸರಿದೆ, ಪೋಲಾರ್ ಸ್ಟಾರ್ ಸ್ವೀಡನ್ ನೆನ್ಪಿಟ್ಕೊಳ್ಳಿ. ಅದಾದ ನಂತರ 2005 ವಿಶ್ವಸಂಸ್ಥೆ ಮಿಲಿಟರಿ ಲಿಂಗ ವಕೀಲ ಪ್ರಶಸ್ತಿ. 2025 ವಿಶ್ವಸಂಸ್ಥೆ ಮಿಲಿಟರಿ ಲಿಂಗ ವಕೀಲ ಪ್ರಶಸ್ತಿ ಪಡೆದ ಭಾರತೀಯ ಶಾಂತಿ ಪಾಲಕಿ ಮೇಜರ್ ಅಭಿಲಾಷ್ ಬರಾಕ್, ವೆರಿ ಇಂಪಾರ್ಟೆಂಟ್. ಈಗ ಅಸಹಜ ಜನಸಂಖ್ಯೆ ಜಾಸ್ತಿ ಆಗುತ್ತಲ್ಲ, ಅಸಹಜ ಜನಸಂಖ್ಯೆ ಕಾರಣ ಪತ್ತೆಗೆ ನಿವೃತ್ತ ನ್ಯಾಯಮೂರ್ತಿ ಇವರು ಅಧ್ಯಕ್ಷತೆಯಲ್ಲಿ ನೇತೃತ್ವ ಮಾಡಿದರಂತೆ. ಇರಲಿ. ಭಾರತೀಯ 3 ವಿದ್ಯಾರ್ಥಿಗಳಿಗೆ 2025 ಜಾಗತಿಕ ಅರ್ತ್ ಪ್ರಶಸ್ತಿ, ವೆರಿ ಇಂಪಾರ್ಟೆಂಟ್. ಯಾರದು? ವಿವಾನ್ ಚೌರ್ಯ, ಹರಿಯಾಣ, ಮತ್ತು ಅವ್ಯ ಮೆಹ್ತಾ, ಇಂಪಾರ್ಟೆಂಟ್. ಭಾರತದ 5ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯ ಸಿಕ್ಕಿಂ ಅಂತ ನೋಡ್ರಪ್ಪ. ಮೊದಲು ಯಾವುದಪ್ಪ? ಕೇರಳ ಇರ್ತೈತಿ. ಆಮೇಲೆ 79ನೇ ಫ್ರಾನ್ಸ್ ಏನಿದೆ ಕ್ಯಾನಸ್ ಚಲನಚಿತ್ರೋತ್ಸವ ಪ್ರಶಸ್ತಿ. ಅತ್ಯುತ್ತಮ ಚಿತ್ರ ಪಾಮ್ ಡಿ ಓರ್ ಪ್ರಶಸ್ತಿ. ಅತ್ಯುತ್ತಮ ಚಿತ್ರ ಯಾವುದಪ್ಪ ಅಂದರೆ ಫೋರ್ಡ್ ಚಿತ್ರ. ಅತ್ಯುತ್ತಮ ಚಿತ್ರಕ್ಕೆ ಒಂದು ಪ್ರಶಸ್ತಿ ನೀಡ್ತಾರೆ, ಅದು ಹೈಯೆಸ್ಟ್ ಯಾವುದಂದರೆ ಪಾಮ್ ಡಿ ಓರ್ ಪ್ರಶಸ್ತಿ, ಅದರ ಹೆಸರು. ಫೋರ್ಡ್ ಚಿತ್ರ. ರೊಮೇನಿಯನ್ ದೇಶದ ನಿರ್ಮಾಪಕ ಬಂದುಬಿಟ್ಟು ಕ್ರಿಶ್ಚಿಯನ್ ಮಂಗಿ ಅಂತ, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಅದಾನಂತರ ದೇಶದ ಮೊದಲ ಸಂಪೂರ್ಣ ಜಲಜನಕ ರೈಲು ಹರಿಯಾಣದ ಜಿಂದ್ ಮತ್ತು ಸೋನೆಪತ್ ಮಾರ್ಗ, ವೆರಿ ಇಂಪಾರ್ಟೆಂಟ್. ದೇಶದ ಮೊದಲ ಸಂಪೂರ್ಣ ಜಲಜನಕ ರೈಲು ಯೋಜನೆ ಇದು ಇವೆರಡು ನಗರಗಳ ಮಧ್ಯೆ ಹಾಯ್ದು ಹೋಗುತ್ತದೆ. ಕೆಳಗೆ ಬಿಸಿ ಜಿಂದ್ ಮತ್ತು ಸೋನಿಪತ್, ಹರಿಯಾಣ, ನೆನಪಿರಲಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ 4ಕ್ಕೆ ಹೆಚ್ಚಿಸಿ ರಾಷ್ಟ್ರಪತಿಗಳಿಂದ ಸುಗ್ರೀವಾಜ್ಞೆ. ಪ್ರಸ್ತುತ ಸುಪ್ರೀಂ ಕೋರ್ಟಲ್ಲಿ 1+37 ಇದೆ, ಅದು 4ಕ್ಕೆ ಹೆಚ್ಚಿಸಿದ್ದಾರಂತೆ. ಇಲ್ಲಿ ಬಂತು ನೋಡ್ರಪ್ಪ, ಭಾರತದ 100ನೇ ರಾಮ್ಸಾರ್ ತಾಣ ಬರೋಡ ಪಕ್ಷಿಧಾಮ ಏನಿದೆ, ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ, UP. ಹೈಯೆಸ್ಟ್ ಎಲ್ಲಿದಾವಪ್ಪ ಕಮೆಂಟ್ ಮಾಡಿ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಎಕ್ಸಾಮ್ ಹತ್ತಿರ ಇದೆ. ಇದು ಬಂದುಬಿಟ್ಟು ತಮಿಳುನಾಡಲ್ಲಿದೆ ಹೈಯೆಸ್ಟು. ನೆಕ್ಸ್ಟು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ವರದಿ ಸಲ್ಲಿಕೆ ಭಾರತ ವಿಶ್ವದ ಡಿಜಿಟಲ್ ಆರ್ಥಿಕತೆ 5ನೇ ಸ್ಥಾನ, 4ನೇ ಸ್ಥಾನ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಭಾರತದ ರಾಷ್ಟ್ರಪತಿಗಳಿಂದ ಸಿಕ್ಕಿಂ ಪೊಲೀಸರಿಗೆ ಭಾರತ ಪೊಲೀಸ್ ಬಣ್ಣ ಪ್ರದಾನ. ಕರ್ನಾಟಕ ಪೊಲೀಸ್ನವ್ರಿಗೆ ಇದು ಇನ್ನೂ ಸಿಕ್ಕಿಲ್ಲ. ಐ ಹ್ಯಾವ್ ಸರ್ಚ್ಡ್ ಬಟ್ ಇಟ್ಸ್ ನಾಟ್ ಅವೈಲೇಬಲ್. ನೆಕ್ಸ್ಟು ತೆರೆದ ನೌಕಾ ಸಂಗ್ರಹಾಲಯ, ನೌಕಾ ಸೇನೆ ಶೌರ್ಯ ವಾಟಿಕ, ಲಕ್ನೋ.
ಇದು ನೌಕಾಸೇನೆಯವರು ಒಂದು ನೌಕಾ ಸಂಗ್ರಹಾಲಯ ಮಾಡಿದಾರಂತೆ. ಅದು ಹೆಸರು ಬಂದುಬಿಟ್ಟು ವಾಟಿಕಾ. ಎಲ್ಲಿದೆ? ಲಕ್ನೋದಲ್ಲಿದೆ. ಅದಾದ ನಂತರ ಬಂದುಬಿಟ್ಟು ಏನೆಂದರೆ ಇಂಪಾರ್ಟೆಂಟ್ ಅಂದರೆ ಮಹಾರಾಷ್ಟ್ರದ ಒಂದು ಇದು ಮಹಾರಾಷ್ಟ್ರದಲ್ಲಿ FDI ಫಾರೆಸ್ಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಹಾರಾಷ್ಟ್ರದಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದಾರಂತೆ ಹೊರದೇಶದವರು. ಕರ್ನಾಟಕದ 2ನೇ ಸ್ಥಾನ. ಹೈಯೆಸ್ಟ್ FDI ಎಲ್ಲಿದೆ ಅಂದರೆ ಮಹಾರಾಷ್ಟ್ರ ಬಿಡುಗಡೆ. ಬ್ರಹ್ಮೋಸ್ ಖರೀದಿ ಒಪ್ಪಂದ ಮಾಡಿಕೊಂಡ 3ನೇ ದೇಶ ವಿಯೆಟ್ನಾಂ. ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಇದರಲ್ಲಿ ಮತ್ತೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಡೆಯುತ್ತಂತೆ. ಯಾರಂದರೆ ನವದೆಹಲಿಯಲ್ಲಿ ನಡೆದಿದೆ ಅದು. ಇದು ಇಂಪಾರ್ಟೆಂಟ್ ನೋಡ್ರಪ್ಪ. ಈ ಕ್ರಿಟಿಕಲ್ ಮಿನರಲ್ಸ್ ಏನಿದಾವಲ್ಲ ಅದೇ ವಿಚ್ ಹೆಲ್ಪ್ ಟು ಡೆವಲಪ್ ಸೆಮಿಕಂಡಕ್ಟರ್ಸ್, AI ಟೆಕ್ನಾಲಜೀಸ್ ಎಲ್ಲ ಬೆಳೆಯೋಕ್ಕೆ. ಸೆಮಿಕಂಡಕ್ಟರ್ಸ್ ಅದೇ ಮೊಬೈಲ್ ಎಲ್ಲ ರೆಡಿ ಮಾಡ್ತಿರ್ತಾವಲ್ಲ, ಮೊಬೈಲ್ ಆಗಿರಲಿ, ಟ್ಯಾಬ್ ಆಗಿರಲಿ, ಅದಕ್ಕೆಲ್ಲ ಕ್ರಿಟಿಕಲ್ ಮಿನರಲ್ಸ್ ಏನು ಯೂಸ್ ಇದೆ ಬೇಕಾಗುತ್ತಲ್ಲ, ಭಾರತ ಮತ್ತು UK ಒಪ್ಪಂದ ಮಾಡಿಕೊಂಡಂತೆ. ಅದರ ಬಗ್ಗೆ ಕೂಡ ತಗೊಳ್ಳೋದ್ರ ಬಗ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಫಿನ್ಲ್ಯಾಂಡ್ನಲ್ಲಿ ವಿಶ್ವದ ಮೊದಲ ಕಸದ ಬುಟ್ಟಿ. ಇದು ಇಂಪಾರ್ಟೆಂಟು. ಫಿನ್ಲ್ಯಾಂಡಲ್ಲಿ ಏನು ಮಾಡಿದ್ದಾರೆ ಅಂದರೆ ಪರಮಾಣು ಲಕ್ಷ ವರ್ಷಗಳಂಟು ಕೊಳೆಯಲಾದು. ಅದಕ್ಕೋಸ್ಕರ ಒಂಥರ ನೆಲದಲ್ಲಿ ಇದನ್ನು ತೆಗೆದುಬಿಟ್ಟು ಅದನ್ನು ಏನಿದು ಪರಮಾಣು ಕಸದ ಬುಟ್ಟಿ ಅಂದರೆ ಪರಮಾಣು ಸಾವಿರಗಳಿಂದ ಏನು ಹೊರಗೆ ಬರ್ತೈತಲ್ಲ ವಿಷ, ಅದನ್ನು ಅದರಾಗ ಶೇಖರಣೆ ಮಾಡಿಬಿಟ್ಟು ಅಲ್ಲೇ ಹುದುಕ್ತಾರೆ ಲಕ್ಷ ವರ್ಷಗಳ ಗಂಟಲೆ. ಒಂಥರ ಹಾಗೆ ತೋಡ್ತಾರಲ್ಲ ಆ ಥರ. ನೆಕ್ಸ್ಟು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಮೇ 3, ವಿಶ್ವ ರೆಡ್ ಕ್ರಾಸ್ ದಿನ ಮೇ 8, ರಾಷ್ಟ್ರೀಯ ತಂತ್ರಜ್ಞಾನ ಮೇ 11, ಟೆಕ್ನಾಲಜಿ ಡೇ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಆಯಿತು. ಮೇ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನ ನೋಡ್ಕೊಳ್ಳಿ. ಅಂತಾರಾಷ್ಟ್ರೀಯ ಜೈವವಿದ್ಯುತ್ ದಿನ 22, ತಂಬಾಕು ದಿನ ಮೇ 31. ನೆಕ್ಸ್ಟ್ ಬಂದುಬಿಟ್ಟು ಬ್ರಿಕ್ಸ್ ವಿಪತ್ತು ಅಪಾಯ ಕಡಿತ ಕಾರ್ಯಗುಂಪಿನ ತಾಂತ್ರಿಕ ಸಭೆ ಒಡಿಶಾದ ಪುರಿ. ಬಹುಪಕ್ಷೀಯ ವ್ಯಾಯಾಮ ಪ್ರಗತಿ 2020 ಮೊದಲ ಆವೃತ್ತಿ ಮೇಘಾಲಯದ ಉಮ್ರೆ ಇದು ನಡೆದಿದೆಯಂತೆ. ಬಹುಪಕ್ಷೀಯ ಸಿಂಬ್ಯಾಕ್ಸ್ ಭಾರತ ಮತ್ತು ಕಂಬೋಡಿಯಾ ಮಿಲಿಟರಿ ಸಮರಾಭ್ಯಾಸ ಸಿಂಬ್ಯಾಕ್ಸ್ ನಡೆದಿದೆ. ಇದನ್ನು ನೋಡ್ಕೊಳ್ಳಿ. ಏಷ್ಯಾದ ಭದ್ರತಾ ಶೃಂಗಸಭೆ ಶಾಂಗ್ರಿಲಾ ಸಂವಾದ ಸಿಂಗಾಪುರದಲ್ಲಿ ನಡೆದಿದೆಯಂತೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಶೃಂಗಸಭೆ ನವದೆಹಲಿಯಲ್ಲಿ. ವೆರಿ ಇಂಪಾರ್ಟೆಂಟ್. ಲೋಗೋ ಬಿಡುಗಡೆ ಆಗಿದೆ, ಬಟ್ ಎಲ್ಲಿ ನಡೀತು? ನಮ್ಮ ನಾಗರಹೊಳೆ ಬಂಡೀಪುರದಲ್ಲಿ ನಡೀತಿದೆ ಅಷ್ಟೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡಿ, ನವದೆಹಲಿ ಅಂತ ಬರೆದುಬಿಟ್ಟಿದ್ದಾರೆ ಮತ್ತು ಎಕ್ಸಾಮ್ಸಲ್ಲಿ. ಜೂನ್ 2ನೇ ಪೇಜಿಗೆ ಹೋಗೋಣ. ವಿಶ್ವದ ಮೊದಲ ಟ್ರಿಲಿಯನಿಯರ್ ಟೆಸ್ಲಾ ಮುಖ್ಯಸ್ಥ ಎಲನ್ ಮಾಸ್ಕ್. ಇವನು ಕೆಲವೊಂದು ದೇಶದ GDPಗಿಂತ ಇವನು ಹೆಚ್ಚಿದೆ. ಯಾರದು? ಎಲನ್ ಮಾಸ್ಕ್. ಸುಪ್ರೀಂ ಕೋರ್ಟ್ನ ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರಾಗಿ ನಾಗರತ್ನ. ಇವರು ನಮ್ಮ ಕರ್ನಾಟಕದವರು. ಶಿ ವಿಲ್ ಗೋಯಿಂಗ್ ಟು ಬಿಕಮ್ ಚೀಫ್ ಆಫ್ ಸುಪ್ರೀಂ ಕೋರ್ಟ್ ವೆರಿ ಸೂನ್, ವಿತಿನ್ 6 months. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. HDFC ಅಧ್ಯಕ್ಷರಾಗಿ ಮಾಜಿ ಆಯುಕ್ತ ಚುನಾವಣಾ ಆಯುಕ್ತ ಯಾರು? ರಾಜೀವ್ ಕುಮಾರ್ ಅವರು, HDFC. ಅದಕ್ಕಿಂತ ಇಂಪಾರ್ಟೆಂಟ್ ಐ ಬಿ ಮಹೇಶ್ ದೀಕ್ಷಿತ್ ಆಗಿದ್ದಾರಂತೆ. ಭಾರತೀಯ ಕೃಷ್ಣ ಏನಾಗಿದ್ದಲ್ಲ ಅವ್ರದ್ದು ಯಾವುದು ನೌಕಾಪಡೆದಾಯ್ತು. ಭಾರತೀಯ ಭೂಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು 2025 ಬ್ರಿಕ್ಸ್ ಭಾರತದ ಶೆರ್ಪಾ. ಇದು ಕೇಳ್ತಾರೆ. ಬ್ರಿಕ್ಸ್ ಭಾರತದ ಶೆರ್ಪಾ ಆಗಿ ಯಾರು? ಸುಧಾಕರ್ ದಲೇಲಾ. ಮೊದಲ ಬಾರಿಗೆ ಸೌ ಶೆರ್ಪಾ ಅಂತ ನೆನಪು ಮಾಡಿದರೆ ಶಂಭುಲಿಂಗಕ್ಕೆ, ಹಾವೇರಿ ಜಿಲ್ಲೆಯ ಹಿರಿಕೆರೆ ತಾಲೂಕಿನ ಇವರು ಸಾತ್ನಳ್ಳಿ ಗ್ರಾಮದವರು. ನಮ್ಮ IFS ಇವರು. ಒಡಿಶಾದ ಕಟಕ್, ಇನ್ನು ಮುಂದೆ ಕಟಕ. ನೆಕ್ಸ್ಟ್ ಬಂದುಬಿಟ್ಟು ಭಾರತ ದಿಗ್ಗಜ ಶೂಟರ್ ಕೋಣ ಜಸ್ಪಾಲ್ ರಾಣಾ. ಇವರು ನಿಧನ ಹೊಂದಿದ್ದಾರಂತೆ. ಅದಾದ ನಂತರ ಇಂಪಾರ್ಟೆಂಟ್ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈ DK ಶಿವಕುಮಾರ್ ಅವರು ಪ್ರಜಾ ಸೇವಾ ಇಲಾಖೆ ಅಂತ ಒಂದು ಜಾರಿಗೆ ತಗೊಂತಾರೆ ಮುಖ್ಯಮಂತ್ರಿಗಳು. ಅಂದರೆ ಪ್ರಜೆಗಳಿಗೆ ಏನಾದರೂ ಕುಂದುಕೊರತೆಗಳಿದ್ರೆ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡ್ಬೋದು. ಪ್ರಜಾ ಸೇವಾ ಇಲಾಖೆ ಅವರಿಗೆ ಬರುತ್ತೆ. ಅದು ಎಷ್ಟು ರೂಪಕ್ಕೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ ಇಟ್ ಗೋಯಿಂಗ್ ಟು ಡಿಸೈಡ್ ದ ಫ್ಯೂಚರ್ ಆಫ್ ಪ್ರಜಾ ಸೇವಾ ಇಲಾಖೆ. ಈ ಜಾಗೃತಿ ಪೋರ್ಟಲ್ಗೆ ನಮ್ಮದು ಈ ಜಾಗೃತಿ ಪೋರ್ಟಲ್ ಏನಿದೆಯಲ್ಲ ಅದಕ್ಕೆ ರಾಷ್ಟ್ರೀಯ ಗವರ್ನೆನ್ಸ್ ಪ್ರಶಸ್ತಿ ಬಂದಿದೆ ಅಂತೆ. ಅದಾದ ನಂತರ ವೆರಿ ಇಂಪಾರ್ಟೆಂಟ್, ಜೂನ್ 5 ವಿಶ್ವ ಪರಿಸರ ದಿನ. UNEP ನೇತೃತ್ವದ ಆಚರಣೆ ಆತಿಥ್ಯ ಅಜರ್ಬೈಜಾನ್ ಬಾಕು. ವಿಶ್ವ ಪರಿಸರ ದಿನ ಈ ಸಾರಿ ಅಜರ್ಬೈಜಾನ್ನ ಬಾಕುವಲ್ಲಿ ನಡೆದಂತೆ. ಧ್ಯೇಯವಾಕ್ಯ ಪ್ರಕೃತಿಯಿಂದ ಪ್ರೇರೇಪಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಅಧಿಕೃತ ಪ್ರಚಾರ ನೌ ಫಾರ್ ಕ್ಲೈಮೇಟ್ ಅನ್ನು ನಡೀತಿದೆ ಅಂತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಭೂಕಂಪ ಪೀಡಿತ ವೆನಿಜುವೆಲಾಕ್ಕೆ ನಮ್ಮ ಭಾರತ ಆಪರೇಷನ್ ಅಮಿಸ್ದಾದ್. ವೆನಿಜುವೆಲಾದಲ್ಲಿ ಏನು ಆಪರೇಷನ್ ಇದು ಆಯ್ತಲ್ಲಿ ಭೂಕಂಪ ಆಗಿತ್ತಲ್ಲ, ಅದಕ್ಕೋಸ್ಕರ ಸಹಾಯ ಹಸ್ತ ಮಾಡುತ್ತೆ ಭಾರತ. ಅದಕ್ಕೆ ಹೆಸರು
ಆಪರೇಷನ್ ಅಮಿಸ್ತಾದ್ ಅಂತ ಹೆಸರಿಡುತ್ತೆ. ಸೊ ವೆನಿಜುಲಾದ ಆಪರೇಷನ್ ಆಯಿತು. ನೆಕ್ಸ್ಟು ಆವಾಗಲೇ ಆಸ್ಟ್ರೇಲಿಯಾ ಓಪನ್ ಆಯಿತು. ಇವಾಗ ಬಂದುಬಿಟ್ಟು ಫ್ರೆಂಚ್ ಓಪನ್ಸ್, ಎರಡನೇದು ಫ್ರೆಂಚ್ ಓಪನ್ಸ್ ಟೆನ್ನಿಸ್ ಟೂರ್ನಮೆಂಟು. ಇದರಲ್ಲಿ ಮಹಿಳಾ ಸಿಂಗಲ್ಸಲ್ಲಿ ಮಿರಾ ಆ್ಯಂಡಿವಾ ರಷ್ಯಾ ದೇಶದವರು, ಇವರು ಪ್ರಶಸ್ತಿ ಗೆದ್ದಿದ್ದಾರೆ. ಪುರುಷರ ಸಿಂಗಲ್ಸಲ್ಲಿ ಅಲೆಕ್ಸಾಂಡರ್ ಜ್ವರೇವಾ, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆಮೇಲೆ ನಾರ್ವೆ ಚೆಸ್ ಗೆದ್ದ ಮೊದಲ ಭಾರತೀಯ ಆರ್ ಪ್ರಜ್ಞಾನಂದ್. ಜರ್ಮನಿಯ ವಿನ್ಸೆಂಟ್ ಕ್ರೀಮರ್ ಏನಿದಾರಲ್ಲ, ಇವರು ರನ್ನರ್ ಅಪ್ ಸೆಕೆಂಡ್ ಬರ್ತಾರೆ. ವೆರಿ ಇಂಪಾರ್ಟೆಂಟ್, ನಾರ್ವೆ ಚೆಸ್ ಗೆದ್ದ ಇದುವರೆಗೂ ಮೊದಲ ಭಾರತೀಯವರೇ ಅಂತೆ. ಯಾರು? ಆರ್ ಪ್ರಜ್ಞಾನಂದ್, ತಮಿಳುನಾಡವರು. ತುಂಗಭದ್ರಾ ನದಿ ಇದರಲ್ಲಿ ಉದ್ಘಾಟನೆ. ಪಶ್ಚಿಮ ಬಂಗಾಳಕ್ಕೆ ದೇಶದ 2ನೇ ಬುಲೆಟ್ ರೈಲು ಘೋಷಣೆ. ಗುಜರಾತ್ ಟು ಅಹಮದಾಬಾದ್ ಟು ದೆಹಲಿ ಇತ್ತಲ್ಲ, ಇವಾಗ ದೆಹಲಿಯಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿವರೆಗೂ 2ನೇ ಬುಲೆಟ್ ಟ್ರೈನ್. ವೆರಿ ಇಂಪಾರ್ಟೆಂಟ್, ದೇ ಆರ್ ಗೋಯಿಂಗ್ ಟಾಸ್ಕ್ ನೋಡ್ಕೊಳ್ಳಿ. 15 ಲಕ್ಷ ಸಸಿ ನೆಟ್ಟು ಗಿನ್ನಿಸ್ ದಾಖಲೆ ನಿರ್ಮಿಸಿದ PDA. ಅರ್ಥ ಆಯ್ತಾ? ನೆಕ್ಸ್ಟ್. ಸೊ ಈಗ ನಿಮಗೆ ಜೂನ್ ಮಂತ್ ಮುಗಿತು, ಲಾಸ್ಟು ಜುಲೈ ಮಂತ್ ಡಿಸ್ಕಷನ್ ಮಾಡೋಣ. ವೆರಿ ಇಂಪಾರ್ಟೆಂಟ್. ನಾಪೆಡ್ ಸಂಸ್ಥೆ ಬಿಡುಗಡೆ ಮಾಡಿದ ಉಪಕ್ರಮಗಳು. ನೆಪೆಕ್ಸ್ ಇನ್ ಪೋರ್ಟಲ್, ಈ ಹರಾಜು ಪೋರ್ಟಲ್. ರೈತರ ಮಕ್ಕಳಿಗಾಗಿ ನಾಪೆಡ್ ಕಲ್ಯಾಣ ವಿದ್ಯಾರ್ಥಿ ವೇತನ. ದ್ವಿದಳ ಧಾನ್ಯ ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್. ಇದು ಇಂಪಾರ್ಟೆಂಟ್ ನೋಡಿ. ದೃಷ್ಟಿ ಪೋರ್ಟಲ್ ಅನ್ನೋದು ಯಾವುದಕ್ಕೆ ಅಂತ ಕೇಳ್ತಾರೆ, ದ್ವಿದಳ ಮತ್ತು ಎಣ್ಣೆ ಬೀಜಗಳ ಉತ್ಪಾದನೆಗೋಸ್ಕರ ಯಾವುದು ಬಿಡುಗಡೆ ಮಾಡಿದೆ ಅಂತ ಕೇಳ್ತಾರೆ, ನಾಪೆಡ್ ಸಂಸ್ಥೆ. ಇದರಲ್ಲಿ ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟು 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21. ನಮ್ಮ ಭಾರತದ ಉಪಕ್ರಮ ಇದು. ಜೂನ್ 21 ಮುಖ್ಯ ಕಾರ್ಯಕ್ರಮ ಕೋಲ್ಕತ್ತಾ ರೈಡ್ ರೋಡಲ್ಲಿ ನಡೀತು. ಏನು ಧ್ಯೇಯವಾಕ್ಯ ಇತ್ತಪ್ಪ? ಆರೋಗ್ಯಕರ ಮುಪ್ಪಿಗಾಗಿ ಯೋಗ. ಅದು ಒಂದು ಇಂಪಾರ್ಟೆಂಟ್. ಆಮೇಲೆ ಭಾರತದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್, ಭಾರತದವರು ಇವರೇ ಸ್ಟಾರ್ಟ್ ಮಾಡಿದಾರಲ್ಲ ಯೋಗ ಚಾಂಪಿಯನ್ಶಿಪ್ಪು ಇವರು ಅರೇಂಜ್ ಮಾಡಿದರು. ಅದರಲ್ಲಿ ಭಾರತ 102 ಚಿನ್ನ, 9 ಬೆಳ್ಳಿ, 3 ಕಂಚು, ಒಟ್ಟು 114 ಪ್ರಶಸ್ತಿ ಗೆಲ್ತು. 19ನೇ ಜಾಸ್ತಿ ದೇಶಗಳು ಭಾಗವಹಿಸಿದ್ದು. ಅದರಲ್ಲಿ ಜಪಾನ್ ಸೆಕೆಂಡು, ಅರ್ಜೆಂಟೀನಾ ಥರ್ಡು. 102 ಭಾರತನ ಗೆದ್ದುಬಿಡ್ತಾ ಸರ್, ಕೊಟ್ಬಿಟ್ರೆ ಇವ್ರಿಗೇನಂತ ಏನೇ ಇರಲ್ಲ. ಯಾಕೆ ಗೆಲ್ತಪ್ಪ ಅಂದರೆ ಇದು ಇಂಡಿಯಾದೇ ಅಲ್ವನಪ್ಪ ಯೋಗ, ಹಾಗಾಗಿ ಗೆದ್ದಿದೆ. ನೆಕ್ಸ್ಟ್ ಟೈಮ್ ದೇ ವಿಲ್ ಗೋಯಿಂಗ್ ಟು ಕಾಂಪೀಟ್ ಅನಿಸುತ್ತೆ. ಸೊ ಇದು ನೆನಪಿಟ್ಕೊಳ್ಳಿ. ನಂಬರಿಂಗ್ 114. ದೀರ್ಘಾವಧಿ ಆಡಳಿತ ನಡೆಸಿದ ಚುನಾಯಿತ ಪ್ರಧಾನಿ 4399. ಅತಿ ಹೆಚ್ಚು ಇಲ್ಲ ಸರ್, ನಾನು ಓದಿದ್ದೇನೆ ಜವಾಹರ್ಲಾಲ್ ನೆಹರು ಅವರು ಬರ್ತಾರೆ ಅಂದರೆ, ಹೌದಪ್ಪ. ಏನು ಮೊದಲಿಗೆಲ್ಲ ಎಲೆಕ್ಷನ್ ನಡೆದಿರಲಿಲ್ಲ, ಆ ಟೈಮಲ್ಲಿ ಜವಾಹರ್ಲಾಲ್ ನೆಹರು ಇದ್ದರು. 47 ಟು ಸಮಥಿಂಗ್ 51, 52ವರೆಗೂ. ಆದರೆ ಕಂಟಿನ್ಯೂಯಸ್ ಆಗಿ ಏನು ಪ್ರಧಾನಮಂತ್ರಿ 4399 ದಿನಗಳನ್ನು ಪೂರೈಸಿ ಚುನಾಯಿತ ಪ್ರಧಾನಿ ನರೇಂದ್ರ ಮೋದಿಯವರಿದ್ದಾರೆ ಈಗ. ನೆಕ್ಸ್ಟು ರಾಜ್ಯದ ಮೊದಲ ನಗರ ಸುರಂಗ ರಸ್ತೆ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್. ಮಾಡ್ತಿದ್ದಾರೆ. ಈ ನಮ್ಮ ಬೆಂಗಳೂರಲ್ಲಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಅಂತ, ಅಲ್ಲಿ ಎಲ್ಲ ಜಾಸ್ತಿ ಏರ್ಪೋರ್ಟಿಗೆಲ್ಲ ಓಡಾಡ್ತಿರ್ತಾರಲ್ಲ, ಅದಕ್ಕೋಸ್ಕರ ಹೆಬ್ಬಾಳ ಮಾಡ್ತಿದ್ದಾರಂತೆ. ಒಂದು ಪ್ರಕರಣ ಗೆದ್ದ ವಿಶ್ವದ ಮೊದಲ AI ವಕೀಲ ಗ್ಯಾರಿ ಫೀಲ್ಡ್. AI ಚಾಟ್ಬೆಟ್ ಬ್ರಿಟನ್ ಏನು ಮಾಡುತ್ತಿದೆ ಅಂದರೆ, ಇವರೇ ಹೋಗಿ ಇವೇನು AI ಗ್ಯಾರಿ ಫೀಲ್ಡ್ ಚಾಟ್ಬೆಟ್ ಏನಿದೆ, ಗ್ಯಾರಿ ಫೀಲ್ಡ್ ಅಂತ ನೆನ್ಪಿಟ್ಕೊಳ್ಳಿ, ಇವರೇ ಹೋಗಿ ಜಡ್ಜ್ ಹತ್ರ ವಾದನ ಮಾಡಲ್ಲಪ್ಪ. ಇವ್ರು ಏನು ಮಾಡ್ತಾರೆ, ಕೇಸಿಗೆ ಇವ್ರು ಗ್ಯಾರಿ ಫೀಲ್ಡ್ ಏನಿದೆ ಅಂದರೆ AI ಏನು ಮಾಡುತ್ತಪ್ಪ ಅಂದರೆ, ಆ ಕೇಸಿಗೆಲ್ಲ ಇವರು ಇನ್ಪುಟ್ಸ್ ಕೊಡ್ತಾರೆ. ಸೊ ಅದು ಸಜೆಷನ್ಸ್ ಹೇಳುತ್ತೆ, ಅದು ಪ್ರಿಪ್ರೇಷನ್ ಇದು ಮಾಡುತ್ತೆ. ಆಮೇಲೆ ಅಲ್ಲಿ ಹೋಗಿ ಇವ್ರ ಪರವಾಗಿ ಬೇರೆ ಒಬ್ಬರು ಯಾರೋ ವಾದಿಸ್ತಾರೆ, ಗೆಲ್ತಾರೆ. ಅದಕ್ಕೋಸ್ಕರ ಅದನ್ನ ಹೇಳಿದ್ದಾರೆ, ಗಾರಿ ಫೀಲ್ಡ್ ಅಂತ ನೆನ್ಪಿಟ್ಕೊಳ್ಳಿ. ಅದಾದ ನಂತರ UPI ಪಾವತಿಯನ್ನು ಸ್ವೀಕರಿಸಿದ 10ನೇ ರಾಷ್ಟ್ರ ಗ್ರೀಸ್. ಏನು ನಮ್ಮದು UPI ಇದೆಯಲ್ಲಪ್ಪ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಅದೇ ಫೋನ್ಪೇ ಇವೆಲ್ಲ ಇರುತ್ತಲ್ಲ, ಅದನ್ನು UPIನ ಸ್ವೀಕರಿಸಿದ 10ನೇ ರಾಜ್ಯ ಗ್ರೀಸು, 9ನೇ ರಾಜ್ಯ ಕಂಬೈಂಡ್. ಟೋಟಲ್ ಎಷ್ಟು ರಾಜ್ಯ ಅಂದರೆ ರಾಷ್ಟ್ರಗಳಂದರೆ 10 ರಾಷ್ಟ್ರಗಳು. ಆಮೇಲೆ ನೋಡಿ, ಸಿಷೆಲ್ ದೇಶಕ್ಕೆ ಭೇಟಿ ನೀಡ್ತಾರೆ ಮೋದಿಯವರು. ಅವರು ಪ್ರಶಸ್ತಿ ನೀಡ್ತಾರೆ ಯಾವುದಂದರೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಜನ್ ಅಂತ. ಸಿಷೆಲ್ ವೆರಿ ಇಂಪಾರ್ಟೆಂಟ್, ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಜನ್ ಅಂತ ಯಾವುದು, ಸಿಷೆಲ್ ದೇಶ. ಆಮೇಲೆ ಸ್ಲೋವಾಕಿಯಾ ಕೂಡ ಪ್ರಶಸ್ತಿ ನೀಡುತ್ತೆ. ಸ್ಲೋವಾಕಿಯಾದ ನಾಗರಿಕ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್. ವೆರಿ ಇಂಪಾರ್ಟೆಂಟ್ ಇವೆರಡು, ಇದು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಭಾರತ ನಿರ್ಮಿತ C-295 ಸೇನಾ ಸಾರಿಗೆ ವಿಮಾನದ ಮೊದಲ ಹಾರಾಟ ಗುಜರಾತ್ ವಡೋದರ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಭಾರತದ ಮೊದಲ ಹಸಿರು ಮೆಥನಾಲ್ ಗುಜರಾತ್ ಕಚ್ಚಲ್ಲಿ ನಡೆಯುತ್ತೆ. ಅದಾದ ನಂತರ ದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿವಿಯಲ್ಲಿ ದತ್ತಾಂಶ ಪೀಠಕ ಇರಲಿ ಬೇಡ, ಅದು ಇದು ಒಂದು ನೆನ್ಪಿಟ್ಕೊಳ್ಳಿ. ಭಾರತದ ಮೊದಲ ಹಸಿರು ಮಿಥೈನ್ ಸ್ಥಾವರ ಗುಜರಾತ್ನ ಕಚ್. ನೆಕ್ಸ್ಟ್ ಬಂದುಬಿಟ್ಟು 2026 ICC ಮಹಿಳಾ T20 ಏನಿದೆಯಲ್ಲ, ಆಸ್ಟ್ರೇಲಿಯಾ ಎಲ್ಲ ಗೆಲ್ತಂತೆ, ರನ್ನರ್ ಅಪ್ ಇಂಗ್ಲೆಂಡ್ ಅಂತೆ. ಆಮೇಲೆ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಹೆಸರು ಚೇಂಜ್ ಮಾಡಿದ್ದಾರೆ, ಬುಕ್ಮನ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಅಂತ. ಹಾಗೆ ನೋಡ್ಕೊಳ್ಳಿ, ಯಾಕೆಂದರೆ ಬುಕ್ಮನ್ ಅನ್ನೋದು ಒಂದು ಸಂಸ್ಥೆ, ಅದಕ್ಕೆ ಜಾಸ್ತಿ ನಾವು ಅಮೌಂಟ್ ಕೊಡ್ತೀವಿ, ಅದನ್ನು ನಾವೇ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳ್ಯಾರ, ಅದಕ್ಕೆ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಅಷ್ಟೇ.
ಆಮೇಲೆ ಜಪಾನ್ನ ಪ್ರಧಾನಿ ಸನೈತ್ ಕೈಚಿ, ಇದು ನೆನ್ಪಿಟ್ಕೊಳ್ಳಿ, ಸನೈತ್ ಕೈಚಿ ಜಪಾನ್ನ ಪ್ರಧಾನಿ ಕೇಳೋ ಸಾಧ್ಯತೆ ಇದೆ. 10 ಶತಕೋಟಿ ಎನ್ ಹೂಡಿಕೆ ಮಾಡ್ತಾರೆ ಇವರು. ಎನ್ ಅನ್ನೋದೇನಪ್ಪ ಅಂದರೆ ನಮ್ದು ಹೆಂಗೆ ಭಾರತ ರೂಪಾಯಿ ಇದೆ, ಅವ್ರದ್ದು ಕೂಡ ಅದು ಕರೆನ್ಸಿ. ಅಮೇರಿಕಾ ಸ್ವಾತಂತ್ರ್ಯೋತ್ಸವ ನಿಮಗೆ ಗೊತ್ತಿದೆ, ಅಮೇರಿಕಾದಲ್ಲಿ ಸ್ವಾತಂತ್ರ್ಯ ಸಿಗ್ತಲ್ಲಪ್ಪ, ಅವರು ಕೂಡ ಏನು ಇಂಗ್ಲೆಂಡಿನ ವಸಾಹತುಶಾಹಿ ಇಂಗ್ಲೆಂಡಿನಿಂದ ಸ್ವತಂತ್ರ ಪಡ್ಕೊಂಡ್ರಲ್ಲ ಅಮೇರಿಕಾದವರು, ಅದನ್ನು ಆಚರಣೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ INS ಸುದರ್ಶಿನಿ, ನಾವೆಂಗೆ ಆಗಸ್ಟ್ 15 ಆಚರಣೆ ಮಾಡ್ತಾರಲ್ಲ ಅವರು ಹಂಗೆ ಮಾಡ್ತಿದ್ರು. INS ಸುದರ್ಶಿನಿ ಭಾಗಿಯಾಗಿತ್ತಲ್ಲಿ ಹೋಗಿ. ಗ್ರೀನ್ ಆಸ್ಕರ್ ಅಂತ ಕರೀತಾರೆ, ವಿಟ್ಲೆ ಪ್ರಶಸ್ತಿಗೆ ಗ್ರೀನ್ ಆಸ್ಕರ್ ಅಂತ ಕರೀತಿರ್ತಾರೆ. ಅದನ್ನು ಬಂದುಬಿಟ್ಟು ಭಾರತೀಯ ಮಹಿಳಾ ಸಂರಕ್ಷಣಾ ಪರಿಶೋಧನೆಗಳು ಪರ್ವೇನ್ ಶೇಖ್ ಡರ್ಬಾ ಸುಬ್ಬಾರವರಿಗೆ ನೀಡ್ತಾರಂತೆ. ವೆರಿ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಜಮ್ಮುವಿನಲ್ಲಿ ಭಾರತದ 7ನೇ ಪ್ರಾದೇಶಿಕ ಹವಾಮಾನ ಕೇಂದ್ರ. ಈಗಾಗಲೇ 6 ಹವಾಮಾನ ಪ್ರಾದೇಶಿಕ ಕೇಂದ್ರಗಳಿದ್ದು ಜಮ್ಮುವಿನಲ್ಲಿ ಒಂದು ಮಾಡಿದ್ದಾರಂತೆ, ಕೇಳ್ಬೋದು ರೀಸೆಂಟಾಗಿ. ಮೊದಲ ಖಾಸಗಿ ಚಿನ್ನದ ಗಣಿಗಾರಿಕೆ ಉದ್ಘಾಟನೆ ಕರ್ನೂಲು ಜಿಲ್ಲೆ ಜೊನ್ನಗಿರಿ, ಮೊದಲ ಖಾಸಗಿ ಚಿನ್ನದ ಗಣಿಗಾರಿಕೆ ಇದು, ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಬೆಂಗಳೂರಿನ ಏರ್ ಬೌಂಡ್ ಜೊತೆಗೂಡಿ ಆಂಧ್ರದಲ್ಲಿ ಡ್ರೋನ್ ಡೆಲಿವರಿ ನೆಟ್ವರ್ಕ್, ವಿಶ್ವದ ಮೊದಲ ಮತ್ತು ಅತಿ ದೊಡ್ಡ ವಿತರಣಾ ಜಾಲ ಇದು ಡ್ರೋನ್, ಇದೊಂದು ನೋಡ್ಕೊಳ್ಳಿ. 2022ಕ್ಕೆ ಮಾದಕ ವಸ್ತು ಮುಕ್ತ, ನಶೆ ಮುಕ್ತ, ಇದು ವೆರಿ ಇಂಪಾರ್ಟೆಂಟ್. ಇದು ಏನು ಸರ್ ಇದು, ಬೆಂಗಳೂರಿನ ಏರ್ ಬೌಂಡ್ ಜೊತೆಗೂಡಿ ಆಂಧ್ರದಲ್ಲಿ ಡ್ರೋನ್ ಡೆಲಿವರಿ ನೆಟ್ವರ್ಕ್, ವಿಶ್ವದ ಮೊದಲ ಮತ್ತು ಅತಿ ದೊಡ್ಡ. ಏನಂದರೆ ಈ ಡ್ರೋನ್ಗಳನ್ನು ಅತಿ ಹೆಚ್ಚು 10,000 ಡ್ರೋನ್ಗಳನ್ನು ಬಳಸ್ಕೊಂಡು ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಆಂಧ್ರದವರು ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈ ಇಂಪಾರ್ಟೆಂಟಾಗಿ ಔಷಧಿಗಳನ್ನು ಅವ್ರನ್ನೆಲ್ಲ ಕೊಡಬೇಕಲ್ಲ, ಔಷಧಿಗಳನ್ನು ಏನಾದರೂ ಎಮರ್ಜೆನ್ಸಿ ಬ್ಲಡ್ ಅದನ್ನೆಲ್ಲ ಸಾಗಣೆ ಮಾಡಿರುತ್ತಲ್ಲ ಒಂದು ಕಡೆಯಿಂದ ಒಂದು ಗಂಟೆ, ಅದಕ್ಕೋಸ್ಕರ ಡ್ರೋನ್ಗಳನ್ನು ಬಳಸ್ತಾ ಇದ್ದಾರೆ ಅಂತ. ಎಷ್ಟು ಸಾಂದ್ರತೆಯಲ್ಲಿ ಬಳಸ್ತಾ ಇರೋದ್ರಿಂದ ಇದು ವಿಶ್ವದಲ್ಲಿ ಅತಿ ದೊಡ್ಡದು ಡ್ರೋನ್ ಡೆಲಿವರಿ ನೆಟ್ವರ್ಕ್, ಅದನ್ನು ನೋಡ್ಕೊಳ್ಳಿ. 2028ಕ್ಕೆ ಮಾದಕ ವಸ್ತು ಮುಕ್ತ, ನಶೆ ಮುಕ್ತ ಕರ್ನಾಟಕ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಜೊತೆಗೆ ನಮ್ಮ ಬೆಂಗಳೂರು ಪೊಲೀಸ್ ಇವರೆಲ್ಲ ಸೇರಿ ಒಂದು ಅಭಿಯಾನ ತಗೊಂಡ್ಬಂದರು. ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ, ನೆನ್ಪಿಟ್ಕೊಳ್ಳಿ. ಆಪರೇಷನ್ ರೈಸ್ ಎದಕ್ಕೆ ಸಂಬಂಧಪಡುತ್ತೆ, RISE, ಮತ್ತು ನೀವು RISE ರೈಸ್ ಅಂತ ಅನ್ಕೊಂಬಿಟ್ಟು ಇದಕ್ಕೆ ಯಾವುದಕ್ಕಪ್ಪ ಅದು ಅಕ್ಕಿಗೆ ಸಂಬಂಧಪಡುತ್ತೆ ಅಂತ ಹಾಕಿ ಬಂದುಬಿಡ್ರಿ. ಮತ್ತು ಆಪರೇಷನ್ ರೈಸ್ ಅಂತ ಕೆಳಗಡೆ ಯಾವುದೋ ಕ್ವಶನ್ ಕೊಟ್ಟಾಗ ಅಲ್ಲ, ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ, ಇವು ಮಾದಕ ವಸ್ತುಗಳನ್ನು ತಡೆಗಟ್ಟಬೇಕು ಅಂತ ಏನಾಗಿತ್ತಲ್ಲನಪ್ಪ ಅವತ್ತು, ಅದನ್ನು ಜಾರಿಗೆ ತಗೊಂಬಂದಿದ್ದಾರೆ. ಆ್ಯಂಟಿ ಡ್ರಗ್ ಡೇ ಏನಾಗಿತ್ತಲ್ಲ 26 ಜೂನ್, ಆ ಭಾಗವಾಗಿ ಇದನ್ನು ನಡೆಸ್ತಾರೆ. ನಶೆಮುಕ್ತ ಕರ್ನಾಟಕ 2020 ಕೇಳ್ಬೋದು. ನಶೆಮುಕ್ತ ಕರ್ನಾಟಕ ಯಾವಾಗ ಕ್ಲೋಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅಂದರೆ, ನಶೆಮುಕ್ತ ಮಾಡಬೇಕಾದ ಕರ್ನಾಟಕ ರಾಜ್ಯನ ಅಂದರೆ 2028ಕ್ಕೆ ಯಾವ 2 ಯೋಜನೆಗಳು, ಯಾವ 2 ಘೋಷಣೆ ಹೋಗಿದ್ರು, ಕರ್ನಾಟಕದಲ್ಲಿ ಆಪರೇಷನ್ ರೈಸ್, ಬೇಡ ಬ್ರೋ ಟಚ್ ಮಾಡಬೇಡಿ ಅಂತ ಒಂದು. ಆಪರೇಷನ್ ರೈಸ್ ಅಂದರೆ ಪ್ರತಿಯೊಂದು ವರ್ಡ್ ಇದೆ, ಅದರಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇವರು, ಒಂದನೇದು ರೈಸ್ ಅಂತ ಅಂದರೆ ರೆಫ್ಯೂಸು, I ಅಂದರೆ ಇನ್ಫಾರ್ಮು, S ಅಂದರೆ ಸಪೋರ್ಟು, E ಅಂದರೆ ಎಂಪವರ್. ಅಂದರೆ ಏನಿಲ್ಲ, ಈ ಡ್ರಗ್ಸ್ ಏನು ತಗೊಂತಿರ್ತಾರಲ್ಲ ಆ ಯೂತ್ನ ಅವರು ತಗೊಳ್ಳದೇ ಇರೋದು ತಡೆಗಟ್ಟೋದು. ಎನ್ಕರೇಜಿಂಗ್ ಯೂತ್ ಸ್ಟೂಡೆಂಟ್ ರಿಜೆಕ್ಟ್ ಮಾಡೋದು, ಡ್ರಗ್ಸ್ ಮುಟ್ಬೇಡಿ ಅಂತ ಅನ್ನೋದ್ರ ಬಗ್ಗೆ. ಇನ್ಫಾರ್ಮ್ ಅಂದರೆ ಏನಾದರೂ ನಿಮ್ಮ ಆಜುಬಾಜು ಮಾಡ್ತಾಯಿದ್ರೆ ಅಂದರೆ ನಮ್ಮ ಅವನೊಂದು ಫೋನ್ ಮಾಡಿ ತಿಳಿಸಿ ಅನ್ನೋದು. ಸಪೋರ್ಟ್ ಅಂದರೆ ಈಗ ಆಲ್ರೆಡಿ ಅದರಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನಪ್ಪ ಅಂದರೆ ಅವ್ನು ಕರ್ಕೊಂಬಂದು ಒಂದು ಕೇಂದ್ರಗಳಿಗೆ ಹಾಕಿ ಅದನ್ನು ಮುಚ್ಚೋದು, ಅವನ್ನ ಏನು ಬಿಡಿಸೋದು, ಅದನ್ನು ನಶೆಯನ್ನು ಬಿಡಿಸೋದು. ನೆಕ್ಸ್ಟ್ ಅವನ್ನ ಅದ್ರ ಕಡೆ ಇನ್ನೊಂದು ಸತಿ ಹೋಗ್ಲಿದ್ದಂಗೆ. ಎಂಪವರ್ ಅಂದರೆ ಲಾಸ್ಟ್, ಈ ಎಂಪವರ್ ಅಂದರೆ ಈ ಒಂದು ಸ್ಟೂಡೆಂಟಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ, ಸೊ ದಟ್ ಅವ್ರು ಟಚ್ ಮಾಡಿದ್ದು ನೋಡ್ಕೊಳ್ಳೋದು. ಇದೇ ರೈಸು ಮುಗೀತು. ನಮೋ ಗ್ರೀನ್ ರೈಲು, ದೇಶದ ಮೊದಲ ಹೈಡ್ರೋಜನ್ ರೈಲು ಪರೀಕ್ಷೆ ಪೂರ್ಣ, ಹರಿಯಾಣದ ಜಿಂದಾಬಾದ್ ಸೋನಿಯತ್ ಫಂಕ್ಷನ್. ಇದು ಒಂದು ನೋಡ್ಕೊಳ್ಳಿ. ಬಟ್ ರೈಸ್ ವೆರಿ ಇಂಪಾರ್ಟೆಂಟು. ಈಗಾಗಲೇ ನಾನು ಜನವರಿಯಿಂದ ಹೇಳಿ ಜುಲೈಗೆ ನಿಮಗೋಸ್ಕರ ಮಾಡಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಆಲ್ ದಿ ವೆರಿ ಬೆಸ್ಟ್. ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಎಷ್ಟೇ ಜನ ಬರಲಿ ಎಕ್ಸಾಮ್ ಹಾಲ್ಗೆ, ಆಮೇಲೆ ನಿಮ್ಮ ಸೆಂಟರ್ಗಳು ಎಷ್ಟು ಜನ ಅಂತ ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ. ಯು ಆರ್ ಗೋಯಿಂಗ್ ಟು ಸಕ್ಸೀಡ್, ಐ ಆಮ್ ಶೂರ್ ದ್ಯಾಟ್, ಆ್ಯಂಡ್ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ನಾನು ಇದನ್ನು ವಿಡಿಯೋ ಮಾಡಿದಾಗ ಸಮಯ 1:30 ರಾತ್ರಿ, ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಅದು ಡೆಡಿಕೇಶನ್ ಬರಲಿ, ಚೆನ್ನಾಗಿ ಓದಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.